जननीं शारदां देवीं रामकृष्णं जगद्गुरुं पादपद्मे तयोर्श्रित्वा प्रणमामि गुरुमुहुः। रत्नाकराधौतपदां हिमालय किरीटिनीं ब्रह्म राजर्षि रत्नाढ्यां ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಚೈತನ್ಯಾನಂದ ಸ್ವಾಮೀಜಿಯವರಿಗೆ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಗಣ್ಯರಿಗೆ, ಯೋಧರಿಗೆ ಹಾಗೂ ಇವತ್ತು ಆಗಮಿಸಿರುವ ಕೊಪ್ಪಳ ಮತ್ತು ಸುತ್ತಮುತ್ತಲಿನ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಹಾಗೂ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿರುವಂತಹ ನನ್ನ ನೆಚ್ಚಿನ ತರುಣ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಕಾರ್ಗಿಲ್ ವಿಜಯೋತ್ಸವವನ್ನ ನೆನ್ನೆ ಯಾರೋ ಟ್ವೀಟ್ ಮಾಡಿದ್ದಾರೆ, ನನಗೆ ಟ್ವೀಟ್ ಟ್ಯಾಗ್ ಮಾಡಿದ್ದಾರೆ. 15 ವರ್ಷಗಳಿಂದಲೂ ಕೂಡ, ಕನಿಷ್ಠ ಪಕ್ಷ 10 ವರ್ಷಗಳಿಂದಲೂ ಕೂಡ ಕಾರ್ಗಿಲ್ ವಿಜಯೋತ್ಸವವನ್ನ ನಾವು ಮಾತ್ರ ಆಚರಣೆ ಮಾಡ್ತೀವಿ. ಯಾರು ನೆನಪಿಸ್ಕೊಳ್ತಾನೂ ಇರಲಿಲ್ಲ. ಈ ರಾಷ್ಟ್ರದಲ್ಲಿ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ, ಒಂದು ಸರ್ಕಾರ ಬಂತು, ಕಾರ್ಗಿಲ್ ವಿಜಯೋತ್ಸವವನ್ನ ಆಚರಣೆ ಮಾಡೋದು ತಪ್ಪು ಅಂತ ಹೇಳ್ತು ಅಥವಾ ಮಾಡಬಾರದು ಅಂತ ಹೇಳ್ತು. ಯಾಕೆ ಅಂತ ಕೇಳಿದ್ದಕ್ಕೆ, ಆ ಯುದ್ಧ ನಡೆದು ಗೆದ್ದಿದ್ದು ಇನ್ನೊಂದು ಯಾವುದೋ ಸರ್ಕಾರ ಇದ್ದಾಗ ಅದನ್ನ ನೆನಪಿಸ್ಕೊಟ್ಬಿಟ್ರೆ ಕ್ರೆಡಿಟ್ ಆ ಸರ್ಕಾರಕ್ಕೆ ಹೋಗ್ಬಿಡತ್ತೆ, ಮಾಡಬಾರದು ಅಂತ ಹೇಳಿದ್ರು. ನಾನು ತಮಾಷೆ ಮಾಡಿ ಅವರಿಗೆಲ್ಲ ಹೇಳ್ತಿದ್ದೆ, ನಂಗೆ ಎಲ್ಲಾ ಪಾರ್ಟಿಯವರು ತುಂಬಾ ಪರಿಚಯ, ಎಲ್ಲಾ ಪಾರ್ಟಿಯವರು ತುಂಬಾ ಹತ್ರ. ಹಿಂಗಾಗಿ ಅವ್ರಿಗೆ ತಮಾಷೆ ಮಾಡಿ ಹೇಳ್ತಿದ್ದೆ, ನಮ್ಮ ದೇಶದ ಸೈನಿಕರು ಯುದ್ಧದಲ್ಲಿ ಹೋರಾಟ ಮಾಡೋದು, ಯುದ್ಧವನ್ನು ಗೆಲ್ಲೋದು ಮುದಿ ರಾಜಕಾರಣಿಗಳು ಚೆನ್ನಾಗಿರ್ಲಿ ಅಂತಲ್ಲ, ತಾಯಿ ಭಾರತೀಯ ಗೌರವ ಹಾಳಾಗಬಾರದು ಅಂತ. ಹಿಂಗಾಗಿ ನೀವು ಯಾರು ಎಲ್ಲಿಗೆ ಬರ್ತೀರೋ, ಯಾರು ಯಾವ ಕುರ್ಚಿ ಮೇಲೆ ಕೂತ್ಕೋತಿರೋ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆದ್ರೆ ನಮ್ಮ ಯೋಧರು ಉಳಿಸಿಕೊಟ್ಟಂತ ಭೂಮಿಯನ್ನ, ಗೆದ್ದ ಯುದ್ಧವನ್ನ ನೆನಪಿಸ್ಕೊಳ್ತೀವಿ ಅಂತ ಕಳೆದ 8 ವರ್ಷಗಳಿಂದ ನಿರಂತರವಾಗಿ ನೆನಪಿಸ್ಕೊಂಡು ಬರ್ತಿದ್ದೀವಿ. ನಿನ್ನೆ ಆ ಹುಡುಗ ಟ್ವೀಟ್ ಮಾಡಿ ಹೇಳ್ತಿದ್ದ, ಆರಂಭದಲ್ಲಿ ನೀವು ಮಾತ್ರ ಕಾರ್ಗಿಲ್ 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 ಅನ್ನೋದನ್ನ ಕೇಳ್ತಾ ಇದ್ದೆ, ಆದ್ರೆ ಈಗ ದೇಶದ ಎಲ್ಲ ಕಡೆ ಕಾರ್ಗಿಲ್ ವಿಜಯೋತ್ಸವದ ಆಚರಣೆ ನಡೆಯೋದನ್ನ ನೋಡಿದಾಗ ಉಳಿಸ್ಕೊಂಡು ಸಾರ್ಥಕ ಆಯ್ತು ಅಂತ ಅನ್ನಿಸ್ತಿದೆ ಅಂತ. ಮಿತ್ರರೇ, ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ಈ ವರ್ಷ, ಕಳೆದ ವರ್ಷ ಕನಿಷ್ಠ ಪಕ್ಷ ನಾವೊಂದು 50 ಕಡೆ ಆದ್ರೂ ಕಾರ್ಗಿಲ್ ವಿಜಯೋತ್ಸವ ಮಾಡಿದ್ವಿ. ಈ ವರ್ಷ ಅದರ 2ರಷ್ಟು ಕಡೆ ಆದ್ರೂ ಕಾರ್ಗಿಲ್ ವಿಜಯೋತ್ಸವ ಆಗುತ್ತೆ. ಕನಿಷ್ಠ ಪಕ್ಷ ಕಳೆದ 5-6 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಂತ ಸಾವಿರಾರು ಸೈನಿಕರನ್ನ ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡಿರುವಂತ ಭಾಗ್ಯ ನಮಗಿದೆ. ಅದರಲ್ಲಿ 2 ವರ್ಷಗಳಲ್ಲಿ ಯುವ ಬ್ರಿಗೇಡಿಗೆ ತುಂಬಾ ಪ್ರೀತಿಯಿಂದ ಅನುಭವಿಸಿದೆ ಅಂತ. ಎಲ್ಲಕ್ಕಿಂತಲೂ ಹೆಚ್ಚು ಏನು ಅಂತಂದ್ರೆ, ನನ್ಗೆ ಬಹಳ ಖುಷಿ ಕೊಡುವಂತ ಸಂಗತಿ, ನಮ್ಗೆಲ್ಲ ಕಾರ್ಯಕ್ರಮಗಳಿಗೆ ಬರುವಂತ ನಿವೃತ್ತ ಯೋಧರು, ಕೆಲವು ಕಾರ್ಯಕ್ರಮಗಳಿಗೆ ಬರುವಂತ ಸದ್ಯದಲ್ಲಿ ಸೈನ್ಯದ ತುದಿಯಲ್ಲಿ, ಸೈನ್ಯದ ಗಡಿಯಲ್ಲಿ, ಭಾರತದ ಗಡಿಯಲ್ಲಿ ಸೈನಿಕರ ಕೆಲಸ ಮಾಡ್ತಿರುವಂತ ಸೈನಿಕರು ಕಾರ್ಯಕ್ರಮಕ್ಕೆ ಬಂದು ಹೆಮ್ಮೆಯಿಂದ ತಪ್ಪಿಕೊಂಡು ಹೋಗ್ತಾರೆ. ಒಂದ್ಸಲ ಕಳೆದ ವರ್ಷವೇ, ಬಹಳ ಏನಿಲ್ಲ, ನಾಳೆಗೆ 1 ವರ್ಷದ ಹಿಂದೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ನಲ್ಲಿ ಕೆಲಸ ಮಾಡುವಂತ, ಅಂದ್ರೆ ಈಶಾನ್ಯ ರಾಜ್ಯದಲ್ಲಿ ಕೆಲಸ ಮಾಡುವಂತ ಒಬ್ಬ ಸೈನಿಕರು ಸೈನ್ಯದಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾರೆ. ಸೈನ್ಯದಲ್ಲಿ ಹೇಗೆ ಇಲ್ಲಿದೆಯೋ ಅಲ್ಲೂ ಅವೆಲ್ಲ ಇರುತ್ತೆ. ಆ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡುವಂತವರು ಭಯೋತ್ಪಾದಕರೊಂದಿಗೆ ಹೋರಾಟ ಮಾಡಬೇಕಾದ್ರೆ, ಉಗ್ರಗಾಮಿಗಳೊಂದಿಗೆ ಹೋರಾಟ ಮಾಡಬೇಕಾದ್ರೆ ಕೈಗೆ ಏಟ್ ತಿಂದು ಪ್ಲಾಸ್ಟರ್ ಮಾಡ್ಕೊಂಡು ರಜೆಗೆ ಅಂತ ಮನೆಗೆ ಬಂದಿದ್ರು. ಅಚಾನಕ್ ಆಗಿ ಅವರನ್ನು ಗುರುತಿಸಿದ ನಮ್ಮ ಯುವ ಬ್ರಿಗೇಡ್ ನ ಕಾರ್ಯಕರ್ತರು ಕಾರ್ಗಿಲ್ ವಿಜಯೋತ್ಸವಕ್ಕೆ ಅವರನ್ನು ಕರ್ಕೊಂಡು ಬಂದ್ರು. ಕರ್ಕೊಂಡು ಬಂದ ನಂತರ 1000 ಸಂಖ್ಯೆಯಲ್ಲಿ ತರುಣರು, ನೀವು ನೋಡ್ಬೇಕಿತ್ತು ಆ ಕಾರ್ಯಕ್ರಮವನ್ನು ನೋಡ್ಬೇಕು. ಎಲ್ಲರೂ ತರುಣ್ರೆ. ನಾನು ತರುಣರು ಅಂದ್ರೆ ವಯಸ್ಸಿನ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ಉತ್ಸಾಹದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಿರಂತರವಾಗಿ ಸುರಿದ ಮಳೆಯಲ್ಲೂ ಕೂಡ ಅಲುಗಾಡದೆ ಕೂತವರವರೆಲ್ಲ. ಅದನ್ನ ನೋಡಿದ ನಂತರ ಅವ್ರಿಗೊಂದು 5 ನಿಮಿಷ ಮಾತಾಡಿ ಅಂತ ಕೇಳಿದ್ರೆ ಅವ್ರು ಏನಂದ್ರು ಗೊತ್ತಾ, ಸರ್ ನಮ್ಮೂರಿನಲ್ಲೂ SI ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಊರಿನವ್ರಿಗೆ ಎಲ್ರಿಗೂ ಗೊತ್ತು ಅವರೇ ಸಬ್ ಇನ್ಸ್ಪೆಕ್ಟರ್ ಅಂತ. ನಾನು ಭಯೋತ್ಪಾದಕರ ವಿರುದ್ಧ ಹೋರಾಡುವಂತ ಟೀಮ್ ನಲ್ಲಿ ಸಬ್ ಇನ್ಸ್ಪೆಕ್ಟರ್, ನನ್ನ ಪಕ್ಕದ ಮನೆಯವ್ರಿಗೂ ಗೊತ್ತಿರಲಿಲ್ಲ ಸರ್. ನೀವು ಕರ್ಕೊಂಡು ಬಂದು ಇವತ್ತು ಸ್ಟೇಜ್ ಮೇಲೆ ಸನ್ಮಾನ ಮಾಡಿದ್ರೆ ನಂಗೆ ಸನ್ಮಾನ ಬೇಕಿಲ್ಲ, ಆದ್ರೆ ಇವತ್ತು ಇಷ್ಟು 1000 ಸಂಖ್ಯೆಯ ತರುಣರು ಇಲ್ಲಿ ಕುಳಿತುಕೊಂಡು ಈ ದೇಶದ ಯೋಧನ ಕಥೆಯನ್ನ ಕೇಳಿ ಕಣ್ಣೀರಿಟ್ಟು ಅವನಿಗೋಸ್ಕರ ನಿಂತ್ಕೊಂಡು ಒಂದು ಸೆಲ್ಯೂಟ್ ಹೊಡೆಯೋದನ್ನ ನೋಡಿದಾಗ ನನಗೆ ಅನ್ನಿಸ್ತು, ನಾನು ನನ್ನ ಊರಿಗೆ ವಾಪಸ್ ಹೋದ ನಂತರ, ನಾನು ನನ್ನ ಈಸ್ಟರ್ನ್ ಸ್ಟೇಟ್ಗೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ವಾಪಸ್ ಹೋದ ನಂತರ ಅಲ್ಲಿನ ಸೈನಿಕರಿಗೆ ಹೇಳ್ತೀನಿ, ದೇಶದ ಯಾವ ಭಾಗದಲ್ಲಿ ಸೈನಿಕರು ನೆನಪಿಸ್ಕೊಳ್ತಾರೋ ಇಲ್ವೋ, ಕರ್ನಾಟಕದಲ್ಲಂತೂ ನಮ್ಮ ನೆನಪಿಸ್ಕೊತಾರೆ. ಅವ್ರು ಬಹಳ ಹೆಮ್ಮೆಯಿಂದ ಹೇಳಿದ್ರು. ನಿನ್ನೆ ನಾನು ಸ್ಟೇಜ್ ಮೇಲೆ ಮಹಾಬಲ ಅಂತ ಒಬ್ಬರ ಸೈನಿಕರ ಜೊತೆಗಿದ್ದೆ. ಅವರಂತೂ ಕಮಾಂಡೋ ಆಗಿದ್ದರಿಂದ ಅನೇಕ ಆಪರೇಷನ್ ಅಲ್ಲಿ ಭಾಗವಹಿಸಿದವರು.
ಅವರು 2ನೇ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಬರ್ತಿದ್ದಾರೆ. ಬಂದಾಗ ನನಗೆ ಹೇಳ್ತಾರೆ, ಸರ್ ಇಲ್ಲಿ ನಡೆದಿರೋ ಕಾರ್ಯಕ್ರಮ ಸೈನಿಕರಿಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ಅವರು 100% ಇನ್ನೊಂದು 4 ಜಾಸ್ತಿ ಉಗ್ರಗಾಮಿಗಳನ್ನ ಕೊಲ್ತಾರೆ ಸರ್, ಹೆಂಗಾದ್ರೂ ಸುದ್ದಿ ಒಂದು ಮುಟ್ಟಿಸಿ ಅಂತ. ಇವತ್ತು ನಡೆದಿರುವಂತ ಈ ಕಾರ್ಯಕ್ರಮದ ಸುದ್ದಿ ದೂರದ ಕೊಪ್ಪಳದಲ್ಲಿ ಹಿಂಗ್ ನಡೆದಿದೆ ಅನ್ನೋ ಸುದ್ದಿ ಎಲ್ಲೋ ದೂರದ ಕಾಶ್ಮೀರದಲ್ಲಿರುವಂತ ಒಬ್ಬ ಸೈನಿಕನಿಗೆ ಮುಟ್ಟಿದ್ರೆ ಎಷ್ಟು ಆನಂದ ಆಗತ್ತೆ ಅಂತ ನೆನಪಿಸ್ಕೊಳ್ಳಿ. ಎಲ್ಲ ಬಿಡಿ, ಕೊಪ್ಪಳ ಜಿಲ್ಲೆಯ ಸೈನಿಕರು ಯಾರೋ ಅಲ್ಲಿನ ಗಡಿ ತುದಿಯಲ್ಲಿ ಹೋರಾಟ ಮಾಡ್ತಿರುವಾಗ ನಮ್ಮೂರಿನಲ್ಲಿ 1000ಕ್ಕೂ ಹೆಚ್ಚು ಜನ ನಮ್ಮನ್ನ ನೆನಪಿಸ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ರು ಅಂತ ಗೊತ್ತಾದ್ರೆ ಅವ್ನ್ ಬಂದೂಕ್ನಲ್ಲಿ ತಾಕತ್ತು ಎಷ್ಟು ಜಾಸ್ತಿ ಆಗ್ಬೋದು ಅಂತ ಮಿತ್ರರೇ. ಈ ಕಾರಣಕ್ಕೋಸ್ಕರ ನಾನಿವತ್ತು ನಿಮ್ಮ ಎದುರಿಗೆ ಬರ್ಬೇಕಾದ್ರೆ ಬಹಳ ಹೆಮ್ಮೆ. ಆದ್ರೆ ನಾನು ಯಾವಾಗ್ಲೂ ಒಂದು ಸಮಸ್ಯೆ ಇದೆ. ನಾವು ಕಾರ್ಗಿಲ್ ವಿಜಯೋತ್ಸವ ಮಾಡಿದಾಗಲೆಲ್ಲ ಪ್ರಕೃತಿ ಚಾಲೆಂಜ್ ಮಾಡುತ್ತೆ. ನಿನ್ನೆ ಕಾರ್ಗಿಲ್ ವಿಜಯೋತ್ಸವ ಬೆಂಗಳೂರಿನ ಹತ್ತಿರದ ವಿಜಯಪುರ ಅನ್ನುವಂಥ ಗ್ರಾಮದಲ್ಲಿತ್ತು. ಸುಮಾರು 1.25 ಜನ, ಜೋರು ಮಳೆ. ನಾನು ಅನ್ಕೊಂಡೆ ಕಾರ್ಯಕ್ರಮ ನಿಂತು ಹೋಗುತ್ತೆ ಅಂತ. ಆದ್ರೆ ಜನ ಹೇಳಿದ್ರು ಸೈನಿಕರು ಆ ಮಂಜಿನ ಬೆಟ್ಟದಲ್ಲಿ ಪ್ರಾಣ ಕೊಡ್ತಿರ್ಬೇಕಾದ್ರೆ 4ನೇ ಮಳೆಗೆ ಏನ್ ತಲೆ ಕೆಡಿಸ್ಕೊಳ್ಳೋದು, ಏನ್ ತಲೆ ಕೆಡಿಸ್ಕೊಳ್ಳಲ್ಲ, ನಾವು ಕೂತಿರ್ತೀವಿ ಮಾತಾಡಿ. ನಾನು ಇಲ್ಲಿ ಬಂದು ಕೂತಾಗ ಅನ್ಕೊಂಡೆ ನೆಂದು ಭಾಷಣ ಮಾಡಬೇಕಿತ್ತು, ಇವತ್ತು ಬೆವರು ಸುರಿಸಿ ಭಾಷಣ ಮಾಡಬೇಕು. ಆದ್ರೆ ನಂಗೆ ಬಹಳ ಖುಷಿ ಏನು ಅಂತಂದ್ರೆ ಉತ್ತರ ಕರ್ನಾಟಕದ ನೆಲದ ತಾಕತ್ತೇ ಅದು. ನಿಮ್ಗದು ಬಿಸಿಲು ಅಂತ ಅನ್ನಿಸ್ಲೇ ಇಲ್ಲ. ನೀವು ಇಷ್ಟೊತ್ತು ಹೆಂಗ್ ಕೂತಿದ್ರಿ ಅಂತಂದ್ರೆ ಸೂರ್ಯನಿಗೆ ಬೇಸರ ಆಗಿ ಮೋಡಗಳನ್ನ ಕರೆಸ್ಕೊಂಡು ತಂಪು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೋ ಅಷ್ಟರ ಮಟ್ಟಿಗೆ. ಆದ್ರೆ ನಂಗೆ ಚೆನ್ನಾಗಿ ಗೊತ್ತು, ಎಷ್ಟೇ ಬಿಸಿಲಾದ್ರೂ ಕೂಡ ನಾನಂತೂ ಕರಗುವವನಲ್ಲ. ನಂಗೆ ಗೊತ್ತು ನೀವು ಕರಗಲಾರ್ರಿ ಅಂತ. ನಂಗೆ ಗೊತ್ತಿದೆ ಉತ್ತರ ಕರ್ನಾಟಕದ ತಾಕತ್ತು. ನನ್ನ ನೆಚ್ಚಿನ ಮಿತ್ರರೇ, ಇವತ್ತು ನಾವು ಸೇರಿರೋದು 2 ಸಂಗತಿ. ಒಂದು, ವಿಶ್ವಗುರು ಭಾರತ ಅಂತ ಈ ಹುಡುಗರು ಮಾತನಾಡಬೇಕು ಅಂತ ಕೇಳಿದ್ರು. ನೀವು ಯುವ ಬ್ರಿಗೇಡ್ನ ಯಾವುದೇ ಹುಡುಗನನ್ನ ಯಾರ್ಯಾರು ಇನ್ನೂ ಸೇರ್ಕೊಳ್ಳಿಲ್ವೋ ಸೇರ್ಕೊಂಡು ಇದನ್ನ ಯೋಚನೆ ಮಾಡಿ. ಸೇರದೆ ಇರೋರು ಕೂಡ ಸುಮ್ಮನೆ ಯುವ ಬ್ರಿಗೇಡ್ನ ಕಾರ್ಯಕರ್ತನ ಕರೆದು ಕೇಳಿ, ನಿನ್ಗೇನು ತಲೆಗಿಲೆ ಕೆಟ್ಟಿದ್ಯಾ, ಯುವ ಬ್ರಿಗೇಡ್ ಯಾಕೆ ಸೇರಿದ್ಯಾ, ಯಾಕೆ ಕೆಲಸ ಮಾಡ್ತೀಯ ಅಂತ ಕೇಳಿ. ಅವ್ನು ಹೇಳ್ತಾ, ನನಗೇನೂ ಗೊತ್ತಿಲ್ಲ, ಒಂದೇ ಒಂದು ಆಸೆ ನನ್ನ ಜೀವನದ್ದು, ಭಾರತವನ್ನ ವಿಶ್ವಗುರು ಮಾಡಬೇಕು ಅಂತ. ಇದಕ್ಕಿಂತ ದೊಡ್ಡ ಆಸೆ ಏನೂ ಇಲ್ಲ ಅಂತ. ಏನು ವಿಶ್ವಗುರು ಅಂತ ನಾನು ಹುಡುಗನ ಒಂದ್ಸಲ ಕೇಳಿದೆ. ಇದು ಸುಮ್ಮನೆ ನಮ್ಮ ತಲೆಯಲ್ಲಿ ಬಂದಿರುವಂತ ಹುಚ್ಚಟ್ಟೆ. ಭಾರತ ಒಂದು ಕಾಲದಲ್ಲಿ ವಿಶ್ವಗುರುವಾಗಿತ್ತು, ಮತ್ತೆ ಭಾರತ ವಿಶ್ವಗುರುವಾಗಬೇಕು. ಏನು ವಿಶ್ವಗುರು ಅಂತಂದ್ರೆ ಒಬ್ಬ ಹುಡುಗ ಬಂದು ನನಗೆ ಹೇಳ್ದ, ಸರ್ ಜಗತ್ತಿನ ಎಲ್ಲಾ ರಾಷ್ಟ್ರದ ಫ್ಲಾಗ್ ಹಾಕಿದ್ದಾಗ ಭಾರತದ ಫ್ಲಾಗ್ ಎಲ್ರಿಗಿಂತ ಎತ್ತರದಲ್ಲಿ ಇರಬೇಕು ಸರ್, ಅದೇ ವಿಶ್ವಗುರು ಅಂತ. ಏನ್ ಚೆನ್ನಾಗಿದೆ ಕಲ್ಪನೆ ನೋಡಿ. ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಒಂದು ಹೆಣ್ಮಗಳು ಅರ್ಚನಾ ಕಾಮತ್ ಅಂತ ಟೇಬಲ್ ಟೆನ್ನಿಸ್ ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಭಾರತದ ಪರವಾಗಿ ಆಡ್ತಾಳೆ. ಅವಳು ಈಗ SSLC ಮುಗಿಸಿದ್ದಾಳೆ. 98% ಆ ಹುಡುಗಿದು. ಅವಳು ಟೇಬಲ್ ಟೆನ್ನಿಸ್ಗೆ ಅಂತ ಜಗತ್ತಿನಾದ್ಯಂತ ತಿರುಗಾಡ್ತಿರ್ತಾಳೆ. ಗೊತ್ತಿಲ್ಲ ವಾಪಸ್ ಬಂದಿದ್ದಾಳೋ ಇಲ್ವೋ, ಜರ್ಮನಿಯಲ್ಲಿ ಟ್ರೈನಿಂಗ್ಗೆ ಅಂತ ಮೊನ್ನೆ ಇದ್ಲು. ಅವಳು ನಂಗೆ ಒಂದ್ಸಲ ಸಿಕ್ಕಿದಾಗ ಹೇಳ್ತಿದ್ಲು, ನಾನು ಇವನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ಇವೆಲ್ಲ ಭಾವನೆಗಳು ತುಂಬಾ ಉಕ್ಕುತ್ತೆ. ಪುಟ್ಟ ಮಗು ಹೇಳಿದ್ ನನಗೆ ಬಹಳ ಬೇಸರ ಆಗೋದು ಯಾವಾಗ ಅಂತಂದ್ರೆ, ನಾನು ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ನಲ್ಲಿ ಬೆಳ್ಳಿಯನ್ನೋ ಕಂಚನ್ನೋ ತಗೊಂಡಾಗ ಹೊಟ್ಟೆ ಉರಿದೋಗ್ಬಿಡುತ್ತೆ ನನಗೆ ಅಂತ. ನಾನು ಕೇಳಿದೆ ಯಾಕಮ್ಮ ಅಂತ. ಅವ್ರು ಹೇಳ್ತಾಳೆ, ಇನ್ ಸ್ವಲ್ಪ ಚೆನ್ನಾಗಿ ಆಡಿ ನಾನೇನಾದ್ರೂ ಚಿನ್ನ ತಗೊಂಡಿದ್ದಿದ್ರೆ ಎಲ್ಲಕ್ಕಿಂತಲೂ ಮೇಲಕ್ಕೆ ನನ್ನ ಭಾರತದ ಧ್ವಜ ಇರ್ತಿತ್ತಲ್ಲ ಅಂತ ಹೊಟ್ಟೆ ಉರಿತಾ ಇರುತ್ತೆ, ಅದಕ್ಕೋಸ್ಕರ ಫೈಟ್ ಮಾಡ್ತೀನಿ ಅಂತ. ಮಿತ್ರರೇ, ನನ್ಗೆ ಗೊತ್ತು ಯುವ ಬ್ರಿಗೇಡ್ ನ ಕಾರ್ಯಕರ್ತರು ನನ್ನನ್ನು ಸೇರ್ಕೊಂಡಂತೆ ಯಾರು ನ್ಯಾಷನಲ್ ಲೆವೆಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಪ್ಲೇಯರ್ಸು ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಮಾತುಗಾರರು ಅಲ್ಲ, ಏನೂ ಅಲ್ಲ. ಆದ್ರೆ ಹೃದಯದಲ್ಲಿರುವಂತ ಭಾರತದ ಮೂರ್ತಿ ಇದೆಯಲ್ಲ, ಅದು ತಾಯಿ ಭಾರತಿಯನ್ನ ಜಗತ್ತಿನ ಮಟ್ಟದಲ್ಲಿ ಎತ್ತರದ ಮಟ್ಟದಲ್ಲಿ ಕೂರಿಸ್ಲಿಕ್ಕೋಸ್ಕರ ಪಣ ತೊಟ್ಟಿರುವಂತ ಜೀವ ಅನ್ನೋದನ್ನಂತೂ ನಾನು ಧೈರ್ಯವಾಗಿ ಹೇಳಬಲ್ಲೆ. ಹಾಗಂತ ವಿಶ್ವಗುರು ಈಗ ನಾವು ಮಾಡ್ಬೇಕಾಗಿರೋದು ಮಾತ್ರನ, ಹಿಂದೆ ಭಾರತ ಇರಲಿಲ್ವಾ? ಇವತ್ತು ನೀವು ಉದ್ಘಾಟನೆ ಆಗುವಾಗ ಒಂದು ವಿಶೇಷವನ್ನು ಗಮನಿಸಿದ್ರಿ. ಇದು ಯುವ ಬ್ರಿಗೇಡ್ ವಿಶೇಷವಾಗಿ ಆಲೋಚನೆ ಮಾಡಿರುವಂತ ಸಂಗತಿ. ಈ ದೀಪವನ್ನ ಬೆಳಗುವ ಕೆಲಸವನ್ನು ಎಲ್ಲರೂ ಮಾಡ್ತಾರೆ. ಆದ್ರೆ ಭಾರತದ ಪರಂಪರೆಯ ದೀಪವನ್ನ ನಾವ್ಯಾರು ಹೊಸದಾಗಿ ಬೆಳಗಬೇಕಾಗಿಲ್ಲ. ಈ ದೇಶದ ಋಷಿಗಳು ಬೆಳಗಿಟ್ಟು ಆಗೋಗಿದೆ ಅದನ್ನ, ಅದು ನಿರಂತರವಾಗಿ ಉರಿತಾ ಬಂದಿದೆ. ನಾನು ನೀವು ಸೇರಿ ಅದಕ್ಕೆ ಎಣ್ಣೆ ಹಾಕಿಬಿಟ್ರೆ ಇನ್ನು 1000 ವರ್ಷಗಳ ಕಾಲ ಉರಿಯುತ್ತೆ. ಅದನ್ನ ಆರದೇ ಇರೋ ತರ ನೋಡಿಕೊಂಡ್ರೆ ಸಾಕು ಅಂತ ಈ ಕಲ್ಪನೆಯನ್ನು ಹೊತ್ತಿರುವಂತವ್ರು ನಾವು. ಈ ಕಾರಣಕ್ಕೆ ಆ ಸಾಂಘಿಕ ಪ್ರಯತ್ನ. ನನ್ನ ಹೆಚ್ಚಿನ ಮಿತ್ರರೇ, ಭಾರತ ಯಾವತ್ತಾದ್ರೂ ವಿಶ್ವಗುರು ಆಗಿತ್ತೋ ಇಲ್ವೋ ಅಂತ ಒಂದು ಸುಮ್ಮನೆ ಪ್ರಶ್ನೆ ಮಾಡಿ ನೋಡಿ. ಭಾರತ ವಿಶ್ವಗುರು ಆಗದೇ ಇರುವಂತ ಕಾಲವೇ ಇರಲಿಲ್ಲ. ಇಡೀ ಜಗತ್ತು ಭಾರತವನ್ನು ನೋಡಬೇಕಾದ್ರೆ ಯಾವ ದೃಷ್ಟಿಯಿಂದ ನೋಡುತ್ತೆ ಅಂದ್ರೆ, ಅತ್ಯಂತ ಎತ್ತರದ ಸ್ಥಿತಿಯಲ್ಲಿ ಇವತ್ತಿಗೂ ಕೂಡ ಜಗತ್ತಿನ ಧಾರ್ಮಿಕ ವ್ಯಕ್ತಿಗಳು ನೋಡ್ತಾರೆ. ಶ್ರೀರಂಗಪಟ್ಟಣದ ಒಬ್ಬ ಸ್ವಾಮೀಜಿ ಒಂದ್ಸಲ ವೇದಿಕೆ ಮೇಲೆ ನನ್ನ ಜೊತೆ ಕೂತಿದ್ದಾಗ, ಚಕ್ರವರ್ತಿ ನೀನ್ ಹೇಳೋ ಮಾತೆಲ್ಲ ಸತ್ಯ, ಅನುಮಾನವೇ ಇಲ್ಲ ಅಂದ್ರು. ನಾನು ಹೇಳಿದೆ, ಯಾಕೆ ಸ್ವಾಮೀಜಿ ಇದ್ದಕ್ಕಿದ್ದಂತ ಹಿಂಗ ಅನ್ನಿಸ್ತಿದೆ ಅಂತ. ಅವರಂದ್ರು, ನನ್ನ ಆಶ್ರಮಕ್ಕೆ ಫ್ರಾನ್ಸ್ನಿಂದ ಒಬ್ಬ ವ್ಯಕ್ತಿ ಬಂದಿದ್ದ. ಅವನು ಬಂದಾಗ ಅವನ ಕಾಲಲ್ಲಿ ಚಪ್ಪಲಿ ಇರ್ಲಿಲ್ಲ. ನಾನು ಅನ್ಕೊಂಡೆ ಭಾರತಕ್ಕೆ ಬಂದಿದ್ದಾನೆ ಅಂತಂದ್ರೆ ಯಾವ್ದೋ ದೇವಸ್ಥಾನದಲ್ಲಿ ಕಳ್ಕೊಂಡ್ಬಿಟ್ಟಿರ್ಬೇಕು ಅನ್ಕೊಂಡ್ರೆ. ಅವ್ರು ಕೇಳಿದ್ರಂತೆ, ಕಳ್ಕೊಂಡೇನಪ್ಪ ಚಪ್ಪಲಿನ ಅಂತ. ಅವನಂದಂತೆ, ಇಲ್ಲ ಸ್ವಾಮೀಜಿ, ನಾನು ಭಾರತಕ್ಕೆ ಬರ್ತೀನಿ ಅಂತ ಗೊತ್ತಾದ ಚಪ್ಪಲಿನ ಬಿಟ್ಟು ಬಂದ್ಬಿಟ್ಟೆ ಅಂತ.
ಇವ್ರು ಕೇಳಿದ್ರು ಚಪ್ಪಲಿ ಯಾಕಪ್ಪ ಬಿಟ್ಟೆ ಅಂತ ಕೇಳಿದ್ರೆ ಫ್ರಾನ್ಸ್ನವ್ನು ಏನ್ ಹೇಳಿದ್ನಂತೆ ಗೊತ್ತಾ, ನೀವು ನಿಮ್ ಭಾರತವನ್ನು ಏನ್ ತಿಳ್ಕೊಳ್ತಿರೋ ಗೊತ್ತಿಲ್ಲ, ನಮ್ ಪಾಲಿಗೆ ಇಡೀ ಭಾರತ ದೇವರ ಕೋಣೆ ಚಪ್ಪಲಿ ಹಾಕೊಂಡು ಹೋಗಿ ರೂಢಿ ಇಲ್ಲ ನಮಗೆ ಅಂತ. ನಾನು ತುಂಬಾ ಬಾರಿ ಯೋಚನೆ ಮಾಡ್ತಿರ್ತೀನಿ, ಭಾರತ ಜಗತ್ತಿನ ಪಾಲಿಗೆ ದೇವರ ಕೋಣೆ ಆಗೋದು ಹೆಂಗೆ, ಯಾತಕ್ಕೋಸ್ಕರ? ಕೊಪ್ಪಳದಲ್ಲಿ ನಮ್ಮನ್ನ ಕೇಳಿದ್ರೆ ನಮಗೆ ಡೌಟ್, ಬಿಡ್ರಿ ಹಂಗೇನಿಲ್ಲ ಬಿಡ್ರಿ ಅಂತೀವಿ ನಾವು. ಕೊಪ್ಪಳದಲ್ಲಿ ಚಪ್ಪಲಿ ಬಿಟ್ಟು ತಿರುಗಾಡ್ಲಿಕ್ಕೆ ನಮಗೆ ನಾಚಿಕೆ, ಎಲ್ಲೆಲ್ಲಿ ಯಾರ್ಯಾರು ಉಗುಳಿರ್ತಾರೋ ಯಾರಿಗ್ ಗೊತ್ತು. ಗುಟ್ಕಾ ತಿನ್ನೋ ತರುಣರು ಬೇರೆ ಬಹಳ ಜನ ಆಗೋಗ್ಬಿಟ್ಟಿದ್ದಾರೆ, ರಸ್ತೆ ಉದ್ದಕ್ಕೂ ಉಗುಳ್ಕೊಂಡು ಹೋಗಿರ್ತಾರೆ. ಚಪ್ಪಲಿ ಬಿಟ್ಟು ಹೋದ್ರೆ ಏನೇನಾಗುತ್ತೋ ಅನ್ನುವಂತ ಟೆನ್ಷನ್ ಇರುವಂತ ಪರಿಸ್ಥಿತಿ. ಆದ್ರೆ ಜಗತ್ತಿನ ಜನ ಈ ಗೌರವ ಕೊಟ್ಟು ಬರ್ತಾರಲ್ಲ, ಯಾಕಿರ್ಬೋದು ಅಂತ ಯಾವಾಗ್ಲಾದ್ರೂ ಯೋಚನೆ ಮಾಡಿ. ಯಾಕೆ ಅಂತಂದ್ರೆ ಜಗತ್ತೆಲ್ಲ ಹೊರಗೆ ಆನಂದವನ್ನು ಹುಡುಕ್ತಾ ಇರ್ಬೇಕಾದ್ರೆ ಭಾರತ ಎನ್ನುವ ರಾಷ್ಟ್ರ ಮಾತ್ರ ಆನಂದ ಹೊರಗಿಲ್ಲ ಒಳಗಿದ್ಯಪ್ಪ, ಇಲ್ಲಿ ಹುಡುಕು ಅಂತ ಹೇಳಿದ ಏಕೈಕ ರಾಷ್ಟ್ರ ಜಗತ್ನಲ್ಲಿ ನನ್ನ ರಾಷ್ಟ್ರ. ಹೆಂಗಿದೆ? ನಾನು ಸುಮ್ಮನೆ ಶಾಲೆಗೆ ಹೋದಾಗ ಮಕ್ಕಳಿಗೆ ಪ್ರಯೋಗ ಮಾಡ್ತಿದ್ದೆ, 10 ವರ್ಷಗಳ ಹಿಂದಿನ ಪ್ರಯೋಗ, ಇವತ್ತಿಗೂ ವ್ಯಾಲಿಡ್ ಆಗಿರುವಂತದ್ದು. ನೀವೆಲ್ಲರೂ ಕಣ್ಣು ಮುಚ್ಕೊಂಡು ನೀವು ಪೂಜೆ ಮಾಡೋ ದೇವ್ರನ್ನ ನೋಡ್ರಪ್ಪ ಅಂತಂದ್ರೆ ನಮ್ ಸ್ಕೂಲ್ ಹುಡುಗರು ಕಣ್ಣು ಮುಚ್ಕೋತಾರೆ, ಒಂದ್ ಕ್ಷಣ ಆದ್ಮೇಲೆ ದೇವ್ರು ಕಾಣಿಸ್ತು ಸರ್ ಅಂತಾರೆ. ಯುರೋಪ್ ನಲ್ಲಿ ಅಮೆರಿಕಾದಲ್ಲಿ ಮಕ್ಕಳಿಗೆ ಎಲ್ಲರಪ್ಪ ಕಣ್ಣು ಮುಚ್ಕೊಂಡು ನೋಡ್ರಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಚಕ್ರವರ್ತಿ ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಪಾಪ, ಕಣ್ಣು ಮುಚ್ಕೊಂಡು ನೋಡಿ ಅಂತಾರೆ. ಕಣ್ಣು ಮುಚ್ಕೊಂಡ್ರೆ ಏನಾದ್ರು ಕಾಣುತ್ತಾ? ಕಣ್ಣು ತೆಗೆದ್ಮೇಲೆ ಮಾತ್ರ ಕಾಣೋದು ಅಂತ ಅಷ್ಟು ಗೊತ್ತಿಲ್ಲ ಅವ್ರಿಗೆ ಅಂತ ತಿಳ್ಕೊಳ್ತಾರೆ. ಆದ್ರೆ ಭಾರತೀಯರಿಗೆ ಯಾವತ್ತೂ ಟೆನ್ಷನ್ನೇ ಇಲ್ಲ. ಯಾಕೆ ಅಂದ್ರೆ ಭಾರತ ಹೇಳ್ತು, ಕಣ್ಣು ತೆಗೆದಾಗ ಏನ್ ಕಂಡುವೋ ಅದೆಲ್ಲ ಸುಳ್ಳು, ಕಣ್ಣು ಮುಚ್ಚಿದಾಗ ಏನ್ ಕಾಣುತ್ತೋ ಅದು ಮಾತ್ರ ಸತ್ಯ ಅಂತ. ಏನ್ ಚೆನ್ನಾಗಿದೆ ರೀ ಜಗತ್ನಲ್ಲಿ ಭಾರತ ಕೊಟ್ಟ ಸಿದ್ಧಾಂತ. ಈ ಸಿದ್ಧಾಂತ ಎಲ್ಲಿವರೆಗೂ ಜಗದ್ವ್ಯಾಪಿಯಾಗಿ ಹೋಯ್ತು ಅಂತಂದ್ರೆ ಇಡೀ ಭಾರತ ಇದೇ ಸಿದ್ಧಾಂತವನ್ನ ಜಗತ್ತಿಗೆ ಒಪ್ಪಿಸುತ್ತಾ, ಜಗತ್ತಿಗೆ ಇದನ್ನು ಕೊಡ್ತಾ ಎಷ್ಟರ ಮಟ್ಟಿಗೆ ಬೆಳೆದು ನಿಲ್ತು ಅಂದ್ರೆ ಇಡೀ ಜಗತ್ತು ಭಾರತದ ಕಡೆ ಧಾವಿಸಿ ಬಂತು. ನಾನು ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ನಿಮ್ಗೆ. ಈ ದೇಶದಲ್ಲಿ ಔರಂಗಜೇಬನ ಕುರಿತಂತೆ ತುಂಬಾ ಚರ್ಚೆ ನಡೆಯುತ್ತೆ, ಸರ್ ಕೂಡ ಮಾಡಿದ್ರು. ಆದ್ರೆ ಔರಂಗಜೇಬನ ಅಣ್ಣ ಒಬ್ಬ ಇದ್ದ, ದಾರಾ ಶಿಕೋ ಅಂತ. ಯಾರಾದ್ರೂ ಮುಸಲ್ಮಾನ್ ಬಂಧುಗಳಿದ್ರೆ ಕೇಳ್ಬೇಕು. ಮುಸಲ್ಮಾನರಿಗೆ ಔರಂಗಜೇಬ ಹೀರೋ ಆಗ್ಬಿಡ್ತಾನೆ. ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ, ಮುಸಲ್ಮಾನರು ಭಾರತದಲ್ಲಿ ಫಾಲೋ ಮಾಡಬೇಕಾಗಿರೋದು ಔರಂಗಜೇಬನಲ್ಲ, ಔರಂಗಜೇಬನ ಅಣ್ಣ ದಾರಾ ಶಿಕೋನ ಅಂತ. ಯಾಕೆ ಅಂತಂದ್ರೆ ಔರಂಗಜೇಬನ ಅಣ್ಣ ದಾರಾ ಶಿಕೋ ಒಬ್ಬ ಸೂಫಿ ಸಂತರ ಬಳಿ ಹೋಗಿ ಕೂತಿದ್ದಾಗ ಸೂಫಿ ಸಂತರ ಅತ್ಯದ್ಭುತವಾದ ಒಂದು ಮಾತನ್ನು ಹೇಳಿದ್ರು. ದಾರಾ ಶಿಕೋ ಭಾವುಕನಾಗಿ ಏನ್ ಸುಂದರವಾದ ಮಾತನಾಡಿದ್ರಿ ಅಂತ ಕೇಳಿದ್ರೆ ಸೂಫಿ ಸಂತರು ಹೇಳಿದ್ರು, ನಾನಲ್ಲಪ್ಪ ಹೇಳಿದ್ದು, ಉಪನಿಷತ್ತನ್ನ ಋಷಿಗಳು ಹೇಳಿದ್ದು, ಓದಿದ್ದನ್ನು ನಿಂಗೆ ಒಪ್ಪಿಸಿದೆ ಅಷ್ಟೇ ಅಂತಂದ್ರು. ದಾರಾ ಶಿಕೋ ಎಷ್ಟು ಹುಚ್ಚನಾಗ್ಬಿಟ್ಟ ಅಂತಂದ್ರೆ, ನಿಮಗೆ ಪ್ರೇರೇಪಣೆ ಕೊಟ್ಟಂತ ಉಪನಿಷತ್ತನ್ನು ನಾನು ಓದಬೇಕು ಅಂತ ಕಾಶಿಯಿಂದ ಪಂಡಿತರನ್ನ ಕರೆಸ್ಕೊಂಡು ಬಂದು ಉಪನಿಷತ್ತನ್ನ ಎದುರಿಗಿಟ್ಕೊಂಡು ತಾನು ಓದಿದ ಅಷ್ಟೇ ಅಲ್ಲ, ಉಪನಿಷತ್ತುಗಳನ್ನ ತಾನೇ ಕುಳಿತುಕೊಂಡು ಪರ್ಷಿಯನ್ ಭಾಷೆಗೆ ಮೊದಲನೇ ಬಾರಿಗೆ ಅನುವಾದಿಸಿದ ಸಾಹಸ ಮಾಡಿದವನು ಈ ದೇಶದಲ್ಲೊಬ್ಬ ಮುಸಲ್ಮಾನ. ಈ ಉಪನಿಷತ್ತುಗಳು ಪರ್ಷಿಯನ್ ಭಾಷೆಯಿಂದ ಲ್ಯಾಟಿನ್ಗೆ ಹೋಯ್ತು. ಲ್ಯಾಟಿನ್ ನಲ್ಲಿ ಇದ್ದಂತ ಅನೇಕರು ಆ ಪುಸ್ತಕವನ್ನು ಓದಿ ಭಾರತಕ್ಕೆ ಬಂದ್ರು. ನಾನಂತೂ ರಾಬರ್ಟ್ ನೋಬಿಲಿ ಬಗ್ಗೆ ಓದಿದ್ದೀನಿ, ಒಬ್ಬ ಫಾರಿನ್ ಆಥರ್. ಆತ ಅನೇಕ 100 ವರ್ಷಗಳ ಹಿಂದೆ ಭಾರತಕ್ಕೆ ಅಂತ ಹೊರಟು ನಿಂತ. ಯಾಕೆ ಅಂದ್ರೆ ಉಪನಿಷತ್ತಿನ ಪುಸ್ತಕ ಓದಿದ ಮೇಲೆ ಉಪನಿಷತ್ ಹುಟ್ಟುವಂತ ದೇಶವನ್ನು ನೋಡಬೇಕು ಅಂತ ಬಂದ. ದುಡ್ಡಿರಲಿಲ್ಲ ಜೇಬಲ್ಲಿ. ಯಾವುದೋ ಒಂದು ಹಡಗಿನಲ್ಲಿ ದೊಡ್ಡ ದೊಡ್ಡ ವ್ಯಾಪಾರಿಗಳೊಂದಿಗೆ ಕೂಲಿ ಕಾರ್ಮಿಕನಾಗಿ ಅವನು ಆ ಹಡಗಿನಲ್ಲಿ ಸೇರ್ಕೊಂಡು ಭಾರತಕ್ಕೆ ಅಂತ ಹೊರಟು ನಿಂತ. ಭಾರತಕ್ಕೆ ಬಂದ ನಂತರ ಇಲ್ಲಿ ಉಪನಿಷತ್ತುಗಳ ಅಧ್ಯಯನ ಮಾಡಿ ಉಪನಿಷತ್ತನ್ನ ತನ್ನ ಭಾಷೆಗೆ ತಗೊಂಡು ಹೋಗಿ ಇಡೀ ಜಗತ್ತು ಉಪನಿಷತ್ತನ ದಾಸರಾಗುವಂತೆ ಮಾಡಿಬಿಟ್ಟ. ಉಪನಿಷತ್ತನ ಕಾಲದಲ್ಲೂ ಕೂಡ ಭಾರತ ಋಷಿಯಾಗಿದ್ದಂತ, ಜಗತ್ತಿಗೆ ಗುರುವಾಗಿದ್ದಂತ ರಾಷ್ಟ್ರ, ಅನುಮಾನವೇ ಇಲ್ಲ. ನನ್ನ ಹೆಚ್ಚಿನ ಮಿತ್ರರೇ, ಭಾರತದ ಕೆಪಾಸಿಟಿ ಏನು ಅಂತಂದ್ರೆ, ಮಾತೆತ್ತಿದ್ರೆ ಫೇಸ್ಬುಕ್ ಮುಂದೆ ಕೂತ್ಕೊಂಡು ಮಾತನಾಡ್ತಿರ್ತೀವಲ್ಲ, ಈ ಫೇಸ್ಬುಕ್ಕಿಗೆ ಪ್ರೇರಣೆ ಏನ್ ಗೊತ್ತೇನೆ ಯಾರಿಗಾದ್ರು? ಮಾರ್ಕ್ ಜುಕರ್ಬರ್ಗ್ ತನ್ನ ಯೌವನಾವಸ್ಥೆಯಲ್ಲಿ ಜೀವನದಲ್ಲಿ ಆಸಕ್ತಿಯನ್ನ ಕಳ್ಕೊಂಡು ತಾನು ಮಾಡಿದ್ ಯಾವುದೂ ಕೈಗೆ ಎಟಕ್ತಾ ಇಲ್ಲ ಅಂತ ಟೆನ್ಷನ್ ಅಲ್ಲಿರುವಾಗ ಅವನೊಬ್ಬ ಹಿರಿಯ ಮಿತ್ರರು ಸಜೆಷನ್ ಕೊಡ್ತಾರೆ, ನೀನು ಈ ತರದ ಪರಿಸ್ಥಿತಿ ಬಂದಿದ್ಯಲ್ಲ, ಒಂದ್ ಕೆಲಸ ಮಾಡು, ಭಾರತದಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಹೋಗಿ ಒಂದು 4 ದಿನ ಕಳಿ, ನಿನಗೆ ಜೀವನದ ಉತ್ಸಾಹ 100 ಪಟ್ಟಾಗುತ್ತೆ, ಅದ್ಭುತವಾದನ್ನು ಸಾಧಿಸ್ತೀಯ, ಹೋಗು ಅಂತ ಕಳಿಸ್ಕೊಟ್ರು. ಅವನು ಭಾರತಕ್ಕೆ ಬಂದ. ವಾಪಸ್ ಹೋದ್ಮೇಲೆ ಫೇಸ್ಬುಕ್ ಶುರುವಾಯ್ತು. ಜಗತ್ತನ್ನ ಆಳುವಂತ ಧಣಿಯಾಗಿ ನಿಂತು ಬಿಟ್ಟ ಇವತ್ತು ಮಾರ್ಕ್ ಜುಕರ್ಬರ್ಗ್. ಅವನು ಹೇಳ್ತಾನೆ, ನನಗೆ ಬದುಕುವ ಆಸೆಯನ್ನು ಹುಟ್ಟಿಸಿಕೊಟ್ಟಿದ್ದು ಭಾರತ ಎನ್ನುವಂತ ಶ್ರೇಷ್ಠ ರಾಷ್ಟ್ರ ಅಂತ ಮಾರ್ಕ್ ಜುಕರ್ಬರ್ಗ್ ಹೇಳ್ತಾನಲ್ಲ. ಎಲ್ಲಿಂದ ಸಾಧ್ಯ ಆಗಿದ್ದಿರ್ಬೋದು ಇದು? ಋಷಿಗಳ ಕಾಲಕ್ಕೆ ಆ ಶ್ರೇಷ್ಠವಾಗಿದ್ದ ಭಾರತ ರಾಮನ ಕಾಲಕ್ಕೂ ಕಡಿಮೆ ಏನಿರಲಿಲ್ಲ. ರಾಮನ ಪ್ರೀತಿ, ರಾಮನ ಕುರಿತಂತೆ ಜಗತ್ತಿನ ಆಸ್ಥೆ ಹೆಂಗಿದೆ ಗೊತ್ತೇನೋ? ನನ್ನ ದೇಶದಲ್ಲಿ ರಾಮನ ಕುರಿತಂತೆ ಪ್ರಶ್ನೆ ಕೇಳಬಹುದು. ಸ್ವಾಮೀಜಿಯವರನ್ನ ಮುಂದಕ್ಕೆ ಇಟ್ಕೊಂಡು ಈ ಮಾತನ್ನು ನಾನು ಹೇಳಬಾರದು, ಆದ್ರೆ ಅಯೋಗ್ಯರು ಕೆಲವರು ಈ ಮಾತನಾಡೋದ್ರಲ್ಲಿ ನಿಸ್ಸೀಮರು. ರಾಮ ಅಪ್ಪನಿಗೆ ಹುಟ್ಟಿರ್ಲಿಲ್ಲ ಅಂತಂದ ಒಬ್ಬ, ಯಾರು ಅಂತ ನಿಮ್ಗೆ ಗೊತ್ತು? ಅವನ ಹೆಸರನ್ನು ಹೇಳಿದ್ರೆ ಬಾಯಿನೊಂದ್ಸಲ ಮುಕ್ಕಳಿಸ್ಬೇಕಾಗತ್ತೆ ಅಂತ ಹೆಸರು ಹೇಳಲ್ಲ ಅಷ್ಟೇ ನಾನು.
ಬಾಯಿ ತೊಳ್ಕೊಳ್ಬೇಕು ಇನ್ನೊಂದ್ಸಲ. ಮೈಸೂರಿನಲ್ಲಿ ಬುದ್ಧಿವಂತ ಅಂತ ಕರೆಸ್ಕೊಳ್ಳೋ ಒಬ್ಬ ಬುದ್ಧಿಜೀವಿ, ಎಡಪಂಥೀಯ ಚಿಂತಕ, ಅವನು ಹೇಳ್ತಾನೆ ರಾಮ ಅಪ್ಪನಿಗೆ ಹುಟ್ಟಿರ್ಲಿಲ್ಲ. ಯಾಕೆ ಅಂತಂದ್ರೆ ರಾಮನ ತಂದೆಗೆ ಮಕ್ಕಳಾಗಿರ್ಲಿಲ್ಲ ಅಂತ ಪುತ್ರಕಾಮೇಷ್ಟಿ ಒಂದು ಯಾಗವನ್ನ ಮಾಡಿ ಆ ಯಾಗದಿಂದ ಬಂದ ಪಾಯಸದ ಪ್ರಸಾದವನ್ನ ತನ್ನ ಹೆಂಡತಿಯರಿಗೆ ತಿನ್ನಿಸಿದ್ರಿಂದ ಮಕ್ಕಳಾಯ್ತು. ಹಿಂಗಾಗಿ ಅಪ್ಪನಿಗೆ ಹುಟ್ಟಿದವನಲ್ಲ ಅಂತ ಲಾಜಿಕ್ ತೋರದು. ನನ್ನ ಎದುರಿಗೆ ಒಂದ್ಸಲ ಚರ್ಚೆಗೆ ಬಂದ, ನಾನು ಮಾತಾಡ್ತಾ ಕೂತ್ಕೋಬೇಕಾದ್ರೆ ಹೇಳಿದೆ, ಬಹಳ ಸಂತೋಷಪ್ಪ, ಇವರಿಗೆಲ್ಲ ತುಂಬಾ ಸಾತ್ವಿಕವಾದ ಉತ್ತರ ಕೊಟ್ರೆ ನಡೆಯಲ್ಲ. ನಾನು ಕೂತ್ಕೊಂಡು ಅವನಿಗೆ ಕೇಳಿದೆ, ಒಂದು ಯೋಚನೆ ಮಾಡಪ್ಪ, ಒಂದು ಚಿಂತನೆ ಮಾಡು, ಆಗ್ತಾನೆ ಮದುವೆ ಆಗಿರ್ತಾರೆ ಗಂಡು ಹೆಣ್ಣು, 2 ವರ್ಷ ಮಕ್ಕಳಾಗ್ಲಿಲ್ಲ ಅಂತ ಇಟ್ಕೋ, ಏನ್ ಮಾಡ್ತಾರೆ ಎಂದೆ. ಡಾಕ್ಟರ್ ಹತ್ರ ಹೋಗ್ತಾರೆ ಸರ್ ಅಂದ ಅವನು. ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಏನ್ ಮಾಡ್ತಾರೆ, ಔಷಧಿ ಕೊಡ್ತಾರೆ. ಔಷಧಿ ಕೊಟ್ಟೇನಾದ್ರೂ ಮಕ್ಕಳಾದ್ರೆ ಡಾಕ್ಟರಿಗೆ ಹುಟ್ಟಿದ್ದು ಅಪ್ಪನಿಗೆ ಹುಟ್ಟಿದ್ದು ಅಂತ ಹೇಳ್ಬೇಕು ಅಂತಂದ. ಅವನಿಗೆ ಉತ್ತರ ಹೇಳಲಿಕ್ಕೆ ಗೊತ್ತಾಗ್ಲಿಲ್ಲ. ನಿಮ್ಗೆ ಮಾತಾಡ್ಲಿಕ್ಕೆ ಬರಲ್ಲ, ನೀವ್ ಹಂಗೆ ನೀವ್ ಹಿಂಗೆ ಅಂತಂದ. ನಾನು ಹೇಳಿದೆ, ನೀನ್ ಯಾವ ಲೆವೆಲ್ ಅಲ್ಲಿ ಮಾತಾಡಿದ್ಯೋ ಅದೇ ಲೆವೆಲ್ ಅಲ್ಲಿ ಆನ್ಸರ್ ಕೊಡೋದು ನಮಗೂ ಗೊತ್ತಿದೆ. ನಾವು ರಾಮನ ಬಗ್ಗೆ ಅಪಾರ ಗೌರವ ಇಟ್ಕೊಂಡಿದ್ದೀವಿ, ಹುಷಾರು. ಭಾರತ ಅತ್ಯಂತ ಸಹಿಷ್ಣು ರಾಷ್ಟ್ರವಾಗಿರೋದ್ರಿಂದ ಇವರೆಲ್ಲರೂ ಸಹಿಸ್ಕೊಂಡು ಬಂದಿದ್ದೀವಿ. ಒಳ್ಳೇದು, ಸಹಿಸ್ಕೊಳ್ಳೋದು ತಪ್ಪಲ್ಲ. ಆದ್ರೆ ಎಷ್ಟರ ಮಟ್ಟಿಗೆ ಸಹಿಸಿಕೊಳ್ಳೋದು ಅನ್ನೋ ಪ್ರಶ್ನೆಗೆ ಉತ್ತರ ಬೇಕು. ನಾನು ಯಾಕೆ ಈ ಮಾತನ್ನು ತಂದೆ ಅಂತಂದ್ರೆ, ಈ ದೇಶದಲ್ಲಿ ರಾಮನ ಕುರಿತಂತೆ ನೀವು ಪ್ರಶ್ನೆ ಮಾಡಬಹುದು ಮಿತ್ರರೇ, ಆದ್ರೆ ಜಗತ್ನಲ್ಲಿ ಒಂದು ದೇಶ ಇದೆ, ಥಾಯ್ಲ್ಯಾಂಡ್ ಅಂತ. ನೀವು ನಾನು ಈ ಮಾತನ್ನು ಹೇಳಿದ್ರೆ ಆಶ್ಚರ್ಯ ಪಡ್ತೀರಿ. ಥಾಯ್ಲ್ಯಾಂಡ್ ಅನ್ನೋ ದೇಶದಲ್ಲಿ ಯಾರು ರಾಜನಾಗ್ತಾನೋ ಅವನನ್ನ ರಾಜ ಅಂತ ಕರೆಯಲ್ಲ, ರಾಷ್ಟ್ರಪತಿ ಅಂತ ಕರೆಯಲ್ಲ, ಪ್ರಧಾನಮಂತ್ರಿ ಅಂತ ಕರೆಯಲ್ಲ, ರಾಮ ಅಂತ ಕರೀತಾರೆ. ಇವತ್ತು ಥೈಲ್ಯಾಂಡ್ ಅನ್ನ ಆಳ್ತಾ ಇರುವಂತ ರಾಜ 9ನೇ ರಾಮ ಅಂತ ಕರೆಸ್ಕೊಳ್ಳಲ್ಪಡ್ತಾನೆ. 8 ರಾಮಂದ್ರ ಆಗೋದ್ರು 9ನೇ ರಾಮ ಆಳ್ತಿದ್ದಾನೆ ಅಂತ. ಅವನು ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಂಡು ದೇಶವನ್ನ ಆಳುವಂತ ಪ್ರಮಾಣ ವಚನ ತೆಗೆದುಕೊಳ್ಬೇಕಾದ್ರೆ ಏನಂತ ಹೇಳ್ತಾನಂತೆ ಗೊತ್ತೇನು? ಉರುಸಾನ್ ಪಾದುಕಾ ಬೇಗಿಂದ ಅಂತ ಏನೋ ಒಂದು ಮಾತನ್ನು ಹೇಳ್ತಾನೆ. ನನಗೆ ಮೊದಲನೇ ಬಾರಿ ಇದನ್ನು ಓದ್ದಾಗ ಇದೇನೋ ನಮ್ ಕನೆಕ್ಟ್ ಇದ್ದಂಗಿದೆಯಲ್ಲ ಅಂತ ಯೋಚನೆ ಮಾಡಿದೆ. ಅದರ ವ್ಯಾಖ್ಯಾನ ಓದಿದ್ಮೇಲೆ ಗೊತ್ತಾಯ್ತು. ಅವನು ಹೇಳ್ತಾನಂತೆ, ರಾಮನ ಪಾದುಕೆಗಳನ್ನ ಭರತ ಹೆಂಗೆ ಸಿಂಹಾಸನದ ಮೇಲಿಟ್ಟು ಆಳ್ವಿಕೆ ಮಾಡಿದ್ನೋ, ನಾನು ಹಂಗೆ ಈ ರಾಜ್ಯವನ್ನ, ನನ್ನ ದೇಶವನ್ನ ರಾಮರಾಜ್ಯ ಮಾಡ್ತೀನಿ ಅಂತ ಥಾಯ್ಲ್ಯಾಂಡಿನ ರಾಜ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾನೆ. ನನ್ನ ದೇಶದಲ್ಲಿ ರಾಮನ ಕುರಿತಂತೆ ಪ್ರಶ್ನೆ ನಡೆಯುತ್ತೆ. ದೂರದ ಕಾಂಬೋಡಿಯಾ ದೇಶದಲ್ಲಿ ರಾಮನವಮಿಯನ್ನ ಎಷ್ಟು ಉತ್ಸವದಿಂದ ಆಚರಣೆ ಮಾಡ್ತಾರೆ ಅಂದ್ರೆ, ಬೆಂಗಳೂರಿನ ಕೆಲವು ಪತ್ರಕರ್ತರು, ಇದು 4-5 ವರ್ಷದ ಹಿಂದಿನ ಘಟನೆ, ಬೆಂಗಳೂರಿನ ಕೆಲವು ಪತ್ರಕರ್ತರು ಯಾವುದೋ ಒಂದು ಸ್ಪಾನ್ಸರ್ ಟ್ರಿಪ್ಪಿಗೆ ಅಂತ ಹೋಗಿದ್ರು. ಆ ಟ್ರಿಪ್ಪಿಗೆ ಹೋಗಿದ್ದಾಗ ಆ ಪತ್ರಕರ್ತರು ಹೋಗಿದ್ದವರಲ್ಲಿ ಒಬ್ಬ ವಾಪಸ್ ಬಂದ, ಪಕ್ಕ ಎಡಪಂಥೀಯ ಪತ್ರಕರ್ತ. ನನಗೆ ಬಂದು ಹೇಳ್ದ, ಚಕ್ರವರ್ತಿ ಅವರೇ, ಇಷ್ಟು ದಿನ ನೀವು ಹೇಳೋದು ಸುಳ್ಳು ಅನ್ಕೊಂಡಿದ್ದೆ, ಸತ್ಯ ರೀ ಎಂದ. ಈ ಎಡಪಂಥೀಯರದೊಂದು ದೊಡ್ಡ ರೋಗ ಇದೆ, ಅವ್ರು ಭಾರತ ಬಿಟ್ಟು ಆಚೆ ಹೋಗೇ ಇಲ್ಲ. ಭಾರತವನ್ನು ಕೂತ್ಕೊಂಡ ಜಾಗದಲ್ಲಿ ಬೈಯೋದು ಬಿಟ್ರೆ ಮತ್ತೊಂದು ಗೊತ್ತಿಲ್ಲ ಅವರಿಗೆ. ಈ ಬೈಯೋದು ಬಿಟ್ರೆ ಮತ್ತೊಂದು ಗೊತ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಜಗತ್ನಲ್ಲಿ ಭಾರತದ ಗೌರವ ಏನಿದೆ ಅಂತ ನಯಾ ಪೈಸೆ ಗೊತ್ತಿಲ್ಲದ ಜನ ಆಗಿ ನಿಂತು ಬಿಟ್ಟಿದ್ದಾರೆ. ಅವನಲ್ಲಿ ಹೋಗಿ ಬಂದ್ಮೇಲೆ ನಂಗೊಂದು ಮಾತು ಹೇಳ್ತಾನೆ, ನೀವು ಹೇಳಿದೆಲ್ಲ ಸತ್ಯ ಅಂತ. ನಾನು ಕೇಳಿದೆ, ನನ್ನ ಸತ್ಯದ ಬಗ್ಗೆ ಈಗ ಯಾಕೆ ಅರಿವಾಯ್ತು ಅಂತಂದ್ರೆ, ಅವರು ಕಾಂಬೋಡಿಯಾಕ್ಕೆ ಹೋಗಿದ್ರಂತೆ. ಕಾಂಬೋಡಿಯಾದಲ್ಲಿ ಎಲ್ಲರನ್ನು ಕರೆದು ಒಬ್ಬೊಬ್ಬನನ್ನ ಒಂದೊಬ್ಬೊಬ್ಬರಿಗೆ ಕೊಟ್ರಂತೆ. ಇವ್ರು ಕರ್ಕೊಂಡೋಗು, ನೀ ಕರ್ಕೊಂಡೋಗು, ನೀ ದಾರಿ ತೋರಿಸು ಅಂತ ಒಬ್ಬ ಗೈಡನ್ ಕೊಟ್ರು. ಒಬ್ಬ ಗೈಡು ಇವರು ಭಾರತದಿಂದ ಬಂದವರು ಅಂತ ಗೊತ್ತಾದ ತಕ್ಷಣ ತಾನೇ ಓಡಿ ಮುಂದೆ ಬಂದು ತನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಪೂರ್ತಿ ಎಲ್ಲೆಲ್ಲಿ ತೋರಿಸ್ಬೇಕೋ ಎಲ್ಲವನ್ನು ತೋರಿಸಿ ಕರ್ಕೊಂಡು ಬಂದಂತೆ. ಇವ್ರ ಕೊನೆಗೆ ದುಡ್ಡು ಕೊಡ್ಲಿಕ್ಕೆ ಹೋದ್ರೆ, ಬೇಡ ಸರ್ ಅಂತಂತೆ. ಅವ್ರು ಕೇಳಿದ್ರೆ, ಯಾಕಯ್ಯ ದುಡ್ಡು ಬೇಡ ಅಂತೀಯ, ದುಡ್ಡು ತಗೋ, ನಿಮ್ ಜೀವನ ಅಲ್ಲ ಇದು ಅಂತಂದ್ರೆ, ಏನಿಲ್ಲ ಸರ್, ನೀವು ಭಾರತದಿಂದ ಬಂದಿದ್ದೀರಿ ಅಂತ ಕೇಳಿದ ತಕ್ಷಣ ಖುಷಿ ಆಯ್ತು. ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ ಇದೆ, ಹಾರೈಸ್ಬಿಡಿ ಅಂತ. ಇವ್ರು ಕೇಳಿದ್ರು ಏನು ಅಂತ, ಮುಂದಿನ ಜನ್ಮ ಅಂತಿದ್ರೆ ನನಗೆ ಭಾರತದಲ್ಲಿ ಹುಟ್ಟಬೇಕು ಅಂತ ಆಸೆ ಇದೆ ಸರ್, ಹಾರೈಸ್ಬಿಡಿ. ಆತನಿಗೆ ತಾನು ಭಾರತದಲ್ಲಿ ಹುಟ್ಟಿದ್ರ ಬಗ್ಗೆ ಹೆಮ್ಮೆ ಇರಲಿಲ್ಲ. ಆದ್ರೆ ಅವನು ಹೇಳಿದ್ಮೇಲೆ ಟೆನ್ಷನ್ ಶುರುವಾಯ್ತಂತೆ, ನಾನು ಹುಟ್ಟಿದ್ದೀನಿ, ನಂಗೆ ಇದ್ರ ಬಗ್ಗೆ ಗೌರವನೇ ಇಲ್ವಲ್ಲ ಅಂತ. ಆತ ಬಂದು ಆನಂತರ ಮಾತಾಡ್ಕೊಳ್ತಿದ್ದ ನನ್ನ ಹತ್ರ, ಯಾವ ತರದ ಪರಿಸ್ಥಿತಿ ಅಂತ. ಮಿತ್ರರೇ, ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ರಾಮನ ಕುರಿತಂತೆ ಗೌರವ ಜಗತ್ತಿನಾದ್ಯಂತ ಇದೆ. ಯಾಕೆ ಅಂತಂದ್ರೆ, ರಾಮ ಮಾನವನನ್ನ ಪ್ರೀತಿಸೋದು ಹೇಗೆ ಅಂತ ಹೇಳ್ಕೊಟ್ಟ. ರಾಮ ಯಾವತ್ತು ಜಾತಿ ಮತ ಪಂಥಗಳ ಚೀರಾಟದಲ್ಲಿ ಬಿದ್ದವನಲ್ಲ. ನಾನು ತುಂಬಾ ಬಾರಿ ನೆನಪಿಸ್ಕೊಳ್ಳುವಂತ ಒಂದು ಘಟನೆ ಇದೆ, ನಿಮ್ ಜೊತೆನೂ ಹಂಚ್ಕೊಳ್ತೀನಿ. ಇತ್ತೀಚೆಗೆ ಯುವ ಬ್ರಿಗೇಡ್ ನ ಕಡೆಯಿಂದ ತುಂಬಾ ಕಾರ್ಯಕ್ರಮಗಳನ್ನ ಈ ದಿಕ್ಕಲ್ಲಿ ನಾವು ಮಾಡಿದ್ದೀವಿ. ರಾಮ ನದಿಯನ್ನ ದಾಟಬೇಕಾದಾಗ ಗುಹ ಅವನ ಎದುರಿಗೆ ಬಂದಿದ್ದಂತೆ. ಗುಹ ಬೆಸ್ತರವನು, ನದಿ ದಾಟಿಸ್ಲಿಕ್ಕೆ ಅಂತ ದೋಣಿಯನ್ನ ತಗೊಂಡ್ ಬಂದಿದ್ದ. ರಾಮ ಈ ದೋಣಿಯಲ್ಲಿ ಕೂತ್ಕೊಳ್ಳಿಕ್ಕೆ ಅಂತ ಹೋದಾಗ ಗುಹ ಹೇಳ್ದ, ರಾಮ ನಿನ್ನ ನನ್ನ ದೋಣಿಯಲ್ಲಿ ಕೂರಿಸ್ಕೊಳ್ಳೋ ಸ್ವಲ್ಪ ಡೇಂಜರು ಅಂದ. ರಾಮ ಕೇಳ್ದ, ಯಾಕೆ? ನೀನು ಕಲ್ಲನ್ನ ನಿನ್ನ ಕಾಲಗಳಿಂದ ಮುಟ್ಟಿ ಮನುಷ್ಯರನ್ನಾಗಿ ಮಾಡ್ಬಿಟ್ಟೆ, ನನ್ನ ದೋಣಿ ಏನಾದರೂ ಮನುಷ್ಯರಾಗ್ಬಿಟ್ರೆ ನನ್ನ ಜೀವನ ಹೆಂಗಪ್ಪ ನಡಿಬೇಕು? ಅದಕ್ಕೋಸ್ಕರ ನಿನ್ನ ಕಾಲು ನಾನು ಇದ್ರೊಳಗೆ ಇಡ್ಲಿಕ್ಕೆ ಬಿಡಲ್ಲ. ಒಂದು ಕೆಲಸ ಮಾಡ್ತೀನಿ, ನನ್ನ ಬಟ್ಟೆನ ನಾನು ಇದ್ರ ಮೇಲೆ ಹಾಸ್ತೀನಿ, ಅದ್ರ ಮೇಲೆ ನಿನ್ ಕಾಲಿಟ್ಟು ಒಳಗ್ ಬಾ, ನಿನ್ನ ಪಾದ ಧೂಳಿ ತಾಕದೆ ಹೋದ್ರೆ ಸಾಕು ನನ್ನ ದೋಣಿಗೆ ಅಂತಂದ.
ರಾಮನ್ ಸ್ವಲ್ಪ ಬೇಜಾರಾಗಿದ್ದಿರ್ಬೋದು. ರಾಮ ತನ್ನ ಕಾಲುಗಳನ್ನ ಅವನ ಬಟ್ಟೆ ಮೇಲಿಟ್ಟು ಒಳಗ್ ಬಂದ್ರೆ ಆ ಪುಣ್ಯಾತ್ಮ ಆ ಬಟ್ಟೆನ ತಗೊಂಡು ಕಣ್ಣಿಗೆ ಒತ್ಕೊಂಡು ಹೇಳಿದ್ನಂತೆ, ರಾಮ ನಾನು ಸುಮ್ಮನೆ ಹೇಳಿದ್ದು, ನಿನ್ನ ಪಾದಧೂಳಿ ಪಡೆಯುವಂತ ಬೇರೆ ಮಾರ್ಗ ಗೊತ್ತಿರಲಿಲ್ಲ ನನಗೆ, ನಿನ್ನ ಪಾದಧೂಳಿ ನನ್ನ ಜೊತೆ ಇದೆ ಅಂತ ಗುಹಾ ಹೇಳಿದ್ನು. ಗುಹಾ ಅವನನ್ನ ನದಿ ದಾಟಿಸಿದ ನಂತರ ರಾಮ ನದಿಯ ಈಚೆಗೆ ಬಂದು ಗುಹನ ಕೇಳಿದಂತೆ, ಏನ್ ಕೊಡ್ಬೇಕು ಈಗ ನಾನು, ಎಷ್ಟು ಕೊಡಬೇಕು ಅಂತ. ಸಹಜವಾಗಿ ಕೇಳದೆ ಅಲ್ಲ, ರಾಜ ಕೇಳಿ ಏನಾದ್ರೂ ಕೊಡ್ಬೇಕು, ಆದ್ರೆ ಎಲ್ಲವನ್ನು ಬಿಟ್ಟು ಬಂದಿರುವಂತ ರಾಮ ಏನ್ ಕೊಡ್ಬೇಕು ಅಂತ ಕೇಳಿದ್ರೆ ಗುಹಾ ಹೇಳಿದಂತೆ, ಒಂದೇ ಜಾತಿಯವರು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದ್ರೆ ದುಡ್ಡು ತಗೋಬಾರದು ಅಂತ. ರಾಮನಿಗೆ ಸ್ವಲ್ಪ ಟೆನ್ಷನ್ ಆಯ್ತು. ನನಗೂ ಇದನ್ನ ರಾಮಚರಿತಮಾನಸದಲ್ಲಿ ಓದಿದಾಗ ಸ್ವಲ್ಪ ಟೆನ್ಷನ್ ಆಗಿತ್ತು. ಏನಂತ ಗೊತ್ತಾ, ಒಂದೇ ಜಾತಿಯವರು. ರಾಮ ನೋಡಿದ್ರೆ ಕ್ಷತ್ರಿಯ, ಗುಹಾ ನೋಡಿದ್ರೆ ಬೆಸ್ತರವನು. ಒಂದೇ ಜಾತಿಯವರು ಹೆಂಗೆ ಅಂತ ಕೇಳಿದ್ರೆ ಗುಹಾ ಹೇಳಿದ್ನಂತೆ, ರಾಮ ನಾನು ಜನರನ್ನ ನದಿ ದಾಟಿಸ್ತೀನಿ, ನೀನು ಭವಸಾಗರ ಪಾರ್ ಮಾಡ್ತೀಯ, ಇಬ್ರು ಒಂದೇ ಜಾತಿ ಜನ. ಏನ್ ಚೆನ್ನಾಗಿದೆ ರೀ. ರಾಮ ಗುಹನನ್ನ ಗಟ್ಟಿಯಾಗಿ ತಬ್ಬಿಕೊಂಡು ಅವನು ಹೇಳ್ದ, ನೀನ್ ನನ್ ಜಾತಿಯವನು, ಖಂಡಿತ ಅನುಮಾನವೇ ಇಲ್ಲ ಅಂತಂದ್ರೆ ಗುಹಾ ಹೇಳಿದ್ನಂತೆ, ನಾನ್ ನದಿ ದಾಟಿಸಿದ್ದಕ್ಕೆ ನೀನ್ ನಂಗೆ ಮಾತು ಕೊಡು, ಭವಸಾಗರ ಪಾರ್ ಮಾಡಿಸ್ತೀಯ ಅಂತ ಹೇಳಿ ಮಾತು ಕೊಡು ಅಂತ. ಏನ್ ಸುಂದರವಾದ ಕಲ್ಪನೆ ಭಾರತದ್ದು. ರಾಮ ಗುಹನನ್ನ ತಬ್ಬಿಕೊಂಡ, ನಮ್ಮೂರಿಗೆ ಬನ್ನಿ, ದೇವಸ್ಥಾನದಲ್ಲಿ ರಾಮನನ್ನು ಪೂಜೆ ಮಾಡ್ತೀವಿ, ಬೆಸ್ತರೇನಾದ್ರೂ ಒಳಗ್ ಬರ್ತಾರೆ ಅಂದ್ರೆ ಆಚೆ ನಿಂತ್ಕೊಳ್ಳಿ ಅಂತ ಪ್ರಾಮಾಣಿಕವಾಗಿ ಹೇಳಿ. ನೀವು ರಾಮನಿಗೆ ಪೂಜೆ ಮಾಡ್ಕೊಂಡು ಒಳಗೆ ನಿಂತ್ಕೊಂಡು ಒಂದಷ್ಟು ಜಾತಿಯ ಜನರನ್ನ ಆಚೆ ನಿಲ್ಲಿಸಿದ್ರೆ ರಾಮ ಅಲ್ಲಿರ್ತಾನೋ ಅಥವಾ ಹೊರಗಡೆ ಹೋಗಿ ನನ್ನ ಗುಹಾ ಆಚೆ ಇದ್ದಾನಪ್ಪ ಅಂತ ಆಚೆ ಬರ್ತಾನೋ ಅಂತ ಕೇಳಿದ್ರೆ ನಮ್ಮಲ್ಲಿ ಯಾರಿಗೂ ಉತ್ತರ ಗೊತ್ತಿಲ್ಲ ಅಂತ. ವಿಶ್ವಗುರುತ್ವದಲ್ಲಿದ್ದಂಥ ಭಾರತ, ರಾಮನ ಕಾಲದಲ್ಲಿ ಅಷ್ಟು ಎತ್ತರಕ್ಕೇರಿದಂಥ ಭಾರತ ಎಷ್ಟು ಕೆಳಕ್ ಬಂದು ಬಿದ್ದ್ಬಿಡ್ತು ಅಂತ ಯೋಚನೆ ಮಾಡಬೇಕಾದ್ರೆ ಹೊರಟವರಿಗೆ. ರಾಮನ ಕಾಲ ಮುಗಿತಲ್ಲ, ಕೃಷ್ಣನ ಕಾಲ ಬಂತು. ಕೃಷ್ಣನ ಕಾಲದಲ್ಲೂ ಭಾರತ ಜಗದ್ಗುರುವೆ. ನಾನು ತುಂಬಾ ಆ ವಿಚಾರದ ಕುರಿತಂತೆ ಮಾತನಾಡ್ಲಿಕ್ಕೆ ಇಷ್ಟಪಡಲ್ಲ. ಕೃಷ್ಣನನ್ನ ಆಚಾರ್ಯ ಅಂತಾನೆ ಕರೆಯೋದು, ಅತ್ಯಂತ ಶ್ರೇಷ್ಠ ಆಚಾರ್ಯ, ಆಧ್ಯಾತ್ಮಿಕ ಆಚಾರ್ಯನೇ ಅವನು. ಎಷ್ಟರ ಮಟ್ಟಿಗೆ ಗೊತ್ತೇನು, ಜಗತ್ತಿನ ಅನೇಕ ಯೂನಿವರ್ಸಿಟಿಗಳಲ್ಲಿ ಭಗವದ್ಗೀತೆಯ ಪಾಠ ಇವತ್ತಿಗೂ ಮಾಡ್ತಾರೆ. ಆದ್ರೆ ದುರ್ದೈವ, ಭಾರತದಲ್ಲಿ ಮಕ್ಕಳಿಗೆ ಭಗವದ್ಗೀತೆ ಹೇಳ್ಕೊಟ್ರೆ ಕೇಸರೀಕರಣ ಅಂತ ಕರೀತಾರೆ. ಈ ದೇಶ ಜಗತ್ತನ್ನ ಆಳುವ ರೀತಿ ಎಂತದ್ದು ಅಂತಂದ್ರೆ ತನ್ನ ವಿಚಾರಗಳ ಮೂಲಕ ಜಗತ್ತನ್ನು ಆಳ್ತು. ಈ ದೇಶದ ಮೇಲೆ ಆಳ್ಲಿಕ್ಕೆ ಬಂದಂತ ಅನೇಕರಿದ್ದಾರಲ್ಲ, ಯಾರು ವಿಚಾರ ತಗೊಂಡು ಬಂದವರಲ್ಲ. ಈ ದೇಶಕ್ಕೆ ಎಷ್ಟೊಂದು ಆಕ್ರಮಣಗಳಾಯ್ತು ಗೊತ್ತೇನು. ಗ್ರೀಕರು, ಶಕರು, ಹೂಣರು, ಮೊಘಲರು, ತುರ್ಕರು, ಅರಬ್ರು, ಅಫ್ಘನ್ರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇಂಗ್ಲಿಷರು, ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಒಬ್ಬರಾದ್ಮೇಲೆ ಒಬ್ರು ಈ ದೇಶದ ಮೇಲೆ ನಿರಂತರವಾಗಿ ದಾಳಿ ಮಾಡಿದ್ರು. ಆದ್ರೆ ದಾಳಿ ಮಾಡಿದವರು ಯಾರಾದ್ರೂ ವಿಚಾರಗಳನ್ನ ತಗೊಂಡು ಈ ದೇಶವನ್ನು ಆಕ್ರಮಿಸಿದ್ರ? ದೇವರಾಣೆಗೂ ಇಲ್ಲ. ಈ ದೇಶ ಜಗತ್ತಿನ ಮೇಲೆ ಏರಿ ಹೋದಾಗ ವಿಚಾರಗಳೊಂದಿಗೆ ಹೋಯ್ತು. ಈ ದೇಶ ಜಗತ್ತನ್ನ ಆಳ್ಬೇಕು ಅಂತ ಹೋದಾಗ ಕತ್ತಿ ತಗೊಂಡು ಹೋಗ್ಲಿಲ್ಲ. ಈ ದೇಶ ಜಗತ್ತನ್ನ ಆಳ್ಬೇಕು ಅಂತ ಹೋದಾಗ ಪಿಸ್ತೂಲ್ ಹಿಡ್ಕೊಂಡು ಹೋಗ್ಲಿಲ್ಲ. ಈ ದೇಶ ಜಗತ್ತನ್ನ ಆಳ್ಬೇಕು ಅಂತ ಹೋದಾಗ ಶ್ರೇಷ್ಠ ವಿಚಾರಗಳನ್ನ ತಗೊಂಡು ಹೋಯ್ತು. ನಾನು ಆಗ್ಲೇ ಕಾಂಬೋಡಿಯಾದ ಉಲ್ಲೇಖ ಮಾಡಿದ್ನಲ್ಲ, ಕಾಂಬೋಡಿಯಾಕ್ಕೆ ಈ ದೇಶದ ರಾಜ ಕಂಬು ಹೋಗಿದ್ದಾಗ ಕಾಂಬೋಡಿಯನ್ ಆಳ್ತಿದ್ದವಳು ಒಬ್ಳು ಹೆಣ್ಣು ಮಗಳು, ಸೋಮ ಅಂತ ಆಕೆ ಹೆಸರು. ಸೋಮ ಎಂತ ಹೆಣ್ಮಗಳು ಅಂತಂದ್ರೆ ಮೈ ಮೇಲೆ ಬಟ್ಟೆ ಹಾಕೊಳ್ಳೋದು ಆ ಜನಕ್ಕೆ ಗೊತ್ತಿರಲಿಲ್ಲ. ನಗ್ನಳಾಗಿದ್ದ ಹೆಣ್ಮಗಳು ಯಾರೋ ಆಕ್ರಮಣಕ್ಕೆ ಬಂದಿದ್ದಾರೆ ಅಂತ ತನ್ನ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡಂತ ತನ್ನ ತಂಡವನ್ನು ಕರ್ಕೊಂಡು ಧಾವಿಸಿ ಬಂದಂತೆ. ರಾಜ ಕಂಬು ಕೆಳಗಿಳಿದ ತಕ್ಷಣ ಸೋಮಾಗ ನಾಚಿಕೆ ಆಯ್ತು. ಯಾಕೆಂದ್ರೆ ರಾಜ ಕಂಬು ಮೈ ತುಂಬಾ ಬಟ್ಟೆ ಹಾಕೊಂಡಿದ್ದಾನೆ, ಇವಳು ಮೈ ಮೇಲೆ ಬಟ್ಟೆನೇ ಇಲ್ಲ. ಇವಳೊಂದು ಕಂಬದ ಮರೆಯಲ್ಲಿ ಮುಚ್ಚಿಟ್ಕೊಂಡ್ ಬಿಟ್ಲಂತೆ. ರಾಜ ಅವಳನ್ನ ನೋಡ್ದ, ಗೊತ್ತಾಯ್ತು ಅವನಿಗೆ ಏನ್ ಸಮಸ್ಯೆ ಅಂತ. ಅವಳನ್ನ ಹತ್ರಕ್ಕೆ ಕರೆದು, ಏನು ಹೆದರ್ಕೊಳ್ಬೇಡ, ಆಕ್ರಮಣಕ್ಕೆ ಅಂತ ಬಂದಿಲ್ಲ, ಜಾಗ ನೋಡ್ಬೇಕು ಅಂತ ಬಂದಿದ್ದೀವಿ ಅಂತ ಹೇಳಿ ತನ್ನ ಮೈ ಮೇಲಿದ್ದ ಉತ್ತರೀಯವನ್ನು ತೆಗೆದು ಅವಳಿಗೆ ಕೊಟ್ಟು ಇದನ್ನ ಉಟ್ಕೊಳ್ಳಮ್ಮ ಅಂತಂದ. ಅವಳಿಗೆ ಉಟ್ಕೊಳ್ಳೋದು ಗೊತ್ತಿರ್ಲಿಲ್ಲ. ಕಷ್ಟಪಟ್ಟು ಮಾನವನ್ನ ಮುಚ್ಕೊಂಡು ಅದಾದ ಮೇಲೆ ಕಂಬುವನ್ನ ಕೇಳ್ಕೊಂಡ್ರಂತೆ, ನೀವು ನಿಮ್ ದೇಶಕ್ಕೆ ವಾಪಸ್ ಹೋಗ್ಬೇಡಿ, ಇಲ್ಲೇ ಇದ್ದು ನಮಗೆ ಒಳ್ಳೆ ವಿಚಾರಗಳನ್ನ ಕಲಿಸಿ ಅಂತ ಕೇಳ್ಕೊಂಡ್ರಂತೆ. ಕಾಂಬೋಡಿಯಾದ ಇತಿಹಾಸದ ಪುಸ್ತಕದ ಮೊದಲನೇ ಪುಟದಲ್ಲಿ ಬರೀತಾರೆ, ನಮಗೆ ಬಟ್ಟೆ ಹಾಕೊಳ್ಳೋದನ್ನ ಕಲಿಸ್ಕೊಟ್ಟ ರಾಷ್ಟ್ರ ಭಾರತ ಅಂತ. ಮಿತ್ರರೇ, ಈ ರಾಷ್ಟ್ರ ಭಾರತ ಇಷ್ಟೊಂದು ಆಕ್ರಮಣಗಳಾಯ್ತಲ್ಲ, ಆಕ್ರಮಣಕಾರಿ ಯಾರು ಇಂಥ ಶ್ರೇಷ್ಠ ಸಂಗತಿಗಳನ್ನು ತಗೊಂಡು ಬಂದಿಲ್ಲ. ನಲಂದಾ ವಿಶ್ವವಿದ್ಯಾಲಯ ಈ ದೇಶದಲ್ಲಿದ್ದಾಗ, ಬಿಹಾರದ ನಲಂದಾ ವಿಶ್ವವಿದ್ಯಾಲಯ, ಈ ನಲಂದಾ ವಿಶ್ವವಿದ್ಯಾಲಯಕ್ಕೆ 98ಕ್ಕೂ ಹೆಚ್ಚು ರಾಷ್ಟ್ರಗಳ ಜನ ಅಧ್ಯಯನಕ್ಕೆ ಅಂತ ಬರ್ತಾ ಇದ್ದ ದಾಖಲೆ ಇವತ್ತಿಗೂ ಇದೆ. ನಲಂದಾ ವಿಶ್ವವಿದ್ಯಾಲಯದ ಹೊರಗಡೆ ವಾಚ್ಮನ್ ಇರ್ತಿರ್ಲಿಲ್ಲ, ದ್ವಾರ ಪಂಡಿತ ಇರ್ತಿದ್ದ. ಆ ದ್ವಾರ ಪಂಡಿತ ಕೇಳುವ ಪ್ರಶ್ನೆಗೆ ಉತ್ತರ ಕೊಟ್ರೆ ಮಾತ್ರ ವಿಶ್ವವಿದ್ಯಾಲಯದೊಳಗೆ ಎಂಟ್ರಿ ಇರ್ತಿತ್ತು, ಇಲ್ಲದೆ ಹೋದ್ರೆ ಎಂಟ್ರಿ ಇಲ್ಲ. ಇವತ್ತಿನ ಭಾರತ ಹೆಂಗಿದೆ ಗೊತ್ತೇನು? 200 ಯೂನಿವರ್ಸಿಟಿ, ಜಗತ್ತಿನ ಶ್ರೇಷ್ಠ ಯೂನಿವರ್ಸಿಟಿಗಳಲ್ಲಿ ಒಂದೇ ಒಂದು ಭಾರತದ ಯೂನಿವರ್ಸಿಟಿ ಇಲ್ಲ. ನಲಂದಾ ಯೂನಿವರ್ಸಿಟಿ ಜಗತ್ತಿಗೆ ಬೆಳಕನ್ನ ಕೊಡಬಲ್ಲಂತ ಜನರನ್ನು ನಿರ್ಮಾಣ ಮಾಡ್ತಿದ್ರೆ, ಅಯೋಗ್ಯ JNU ಯೂನಿವರ್ಸಿಟಿ ಜಗತ್ತಿಗೆ ಕೆಡುಕನ್ನ ಕೊಟ್ಟು ಭಾರತವನ್ನು ತುಂಡು ಮಾಡಬಲ್ಲಂತ ಜನರನ್ನ ನಿರ್ಮಾಣ ಮಾಡ್ತಿದ್ದಿಲ್ಲ. ಇದು ಇವತ್ತು ಭಾರತ ನಿರ್ಮಾಣ ಮಾಡ್ತಿರೋದು ನಾವು.
ಇವತ್ತಿನ ಭಾರತದ ಸ್ಥಿತಿಗತಿಯ ಕುರಿತಂತೆ ಹೇಳಬೇಕಾದ್ರೆ ನನಗೆ ಬಹಳ ವಿಚಿತ್ರ ಅನ್ಸುತ್ತೆ. ಆದ್ರೆ ಬಹಳ ಸಂತೋಷದ ಸಂಗತಿ ಏನು ಅಂದ್ರೆ, ಒಂದು ಕಡೆ ಆಧ್ಯಾತ್ಮಿಕವಾಗಿ ಈ ದೇಶವನ್ನ ಋಷಿಗಳು ಸಂತರು ಕಟ್ತಾ ಇದ್ರೆ, ಮತ್ತೊಂದು ಕಡೆ ಈ ದೇಶದ ಹೋರಾಟಗಾರರು ಈ ದೇಶವನ್ನ ಉಳಿಸ್ಲಿಕ್ಕೋಸ್ಕರ ತಮ್ಮ ಪ್ರಾಣವನ್ನ ಕೊಡ್ತಾ ಇದ್ದಾರಲ್ಲ, ಇದು ಭಾರತದ ಸಾಮರ್ಥ್ಯ ಅಂತ ನೆನಪಾಡ್ಕೊಳ್ಳಿ. ಇಲ್ಲೇ ಪಕ್ಕದಲ್ಲಿ ವಿಜಯನಗರ ಸಾಮ್ರಾಜ್ಯ ಇತ್ತು. ಈ ವಿಜಯನಗರ ಸಾಮ್ರಾಜ್ಯ ಇಡೀ ಭಾರತವನ್ನ ಆಳ್ಬೇಕಾದ್ರೆ ಸುತ್ತಲೂ ಇದ್ದ ಶತ್ರು ರಾಷ್ಟ್ರಗಳನ್ನ ಮೆಟ್ಟಿ ನಿಂತು ತಾನು ಎದ್ದು ನಿಲ್ಲಬೇಕಾದ್ರೆ ಯಾವ ತರದ ಸಾಮರ್ಥ್ಯ ಇರಬೇಕು. ನಾನು ವಿಜಯನಗರದ ಕಥನಗಳನ್ನು ಓದ್ತಾ ಎಷ್ಟೋ ಬಾರಿ ಗಾಬರಿಯಾಗಿದ್ದೀನಿ. ವಿಜಯನಗರದ ಅರಸರು ಒಂದು ಯುದ್ಧವನ್ನು ಗೆದ್ದರಂತೆ. ಯುದ್ಧವನ್ನು ಗೆದ್ದ ಸುದ್ದಿಯನ್ನ ಹಳ್ಳಿಗಳಿಗೆ ಸೈನಿಕ ತಂದು ಮುಟ್ಟಿಸ್ತಾ ನಮ್ಮ ರಾಜರು ಗೆದ್ದರು ಅಂತ. ಒಂದು ಹಳ್ಳಿಗೆ ಬಂದು ರಾಜರು ಗೆದ್ದರು ಅಂತ ಅವ್ನು ಹೇಳಬೇಕು. ಹೇಳೋ ವಿಚಾರ ಕೇಳಿದಾಗ ಒಬ್ಬ ವಯಸ್ಸಾದ ಹೆಣ್ಮಗಳು ಕೇಳ್ತಾಳೆ, ಯುದ್ಧದಲ್ಲಿ ಗೆದ್ದ ಸುದ್ದಿಯನ್ನು ಖುಷಿಯಾಗಿ ಹೇಳೋ, ಯಾಕೋ ಮುಖ ಸಿಂಡರ್ಸ್ಕೊಂಡು ಹೇಳ್ತಿದ್ದೀಯಾ ಅಂತ. ಅವ್ನು ಹೇಳಿದ, ಯುದ್ಧದಲ್ಲಿ ಗೆದ್ವಿ ನಿಜ, ಆದ್ರೆ ನಿನ್ನ 3ನೇ ಮಗ ಯುದ್ಧದಲ್ಲಿ ತೀರ್ಕೊಂಡ್ಬಿಟ್ಟ, ಈ ಸುದ್ದಿ ನಿನಗೆ ಹೆಂಗ್ ಕೊಡ್ಬೇಕು ಅಂತ ಯೋಚನೆ ಇತ್ತು ನನಗಷ್ಟೇ ಅಂತಂದ. ಆ ತಾಯಿ ಕುಸಿದು ಬಿದ್ಲು. 3ನೇ ಮಗನನ್ನು ಕಳ್ಕೊಂಡ್ಬಿಟ್ಟಿದ್ದಾಳೆ. ಕಣ್ಣೀರು ಧಾರಾಕಾರವಾಗಿ ಹರಿತಾ ಇತ್ತು. ಅವನು ಕೇಳ್ದ, ಏನವ ನೀನು 1ನೇ ಮಗ ಯುದ್ಧದಲ್ಲಿ ತೀರ್ಕೊಂಡಾಗ ಅಳ್ಳಿಲ್ಲ, 2ನೇ ಮಗ ಸತ್ತಾಗ ಅಳ್ಳಿಲ್ಲ, 3ನೇ ಮಗ ತೀರ್ಕೊಂಡಾಗ ಇಷ್ಟೆಲ್ಲ ಅಳ್ತಿದ್ಯಲ್ಲ, ಅಷ್ಟೊಂದು ಪ್ರೀತಿನ ಆ ಮಗನ ಮೇಲೆ ಅಂತಂದ್ರೆ, ಆ ತಾಯಿ ಹೇಳಿದ್ದು, ಮಗನ ಮೇಲೆ ಪ್ರೀತಿ ಎಲ್ಲ ಕಣಪ್ಪ, ದೇಶಕ್ಕೆ ಸಮರ್ಪಣೆ ಮಾಡ್ಲಿಕ್ಕೆ 4ನೇ ಮಗನನ್ನ ಭಗವಂತ ಕೊಡ್ಲಿಲ್ಲ ಅಂತ. ಇದು ಯಾವುದೋ ದೇಶದ ಕತೆ ಹೇಳ್ತಿಲ್ಲ ನಾನು, ಉತ್ತರ ಭಾರತದ ಕತೆ ಅಲ್ಲ. ವಿಜಯನಗರ ಸಾಮ್ರಾಜ್ಯ ಅಂತಂದ್ರೆ ಇದೇ ಭಾಗ ಇಟ್ಟು ಶ್ರೇಷ್ಠ ವ್ಯಕ್ತಿಗಳನ್ನ ಸಮಾಜಕ್ಕೆ ಕೊಟ್ಟಿತ್ತು. ಈ ಭಾಗ ಎಂತದ್ದು ಗೊತ್ತೇನು? ನಾನು ತುಂಬಾ ಬಾರಿ ಹೇಳ್ತಿದ್ದೆ, ಈ ಭಾಗ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಅಂತ ನೀವೇನ್ ಕರಿತೀರಿ, ಯಾವ್ದೊಂದು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ. ಕಲ್ಯಾಣ ಕರ್ನಾಟಕದ ವಿಶೇಷ ಏನು ಅಂತಂದ್ರೆ, ಇಲ್ಲಿನ ಸಾಮರ್ಥ್ಯ ಏನು ಅಂತಂದ್ರೆ, ಆಂಜನೇಯ ಹುಟ್ಟಿದ ಜಾಗ ಈ ಜಾಗ ಅಂತ ಬಹಳ ಇದೇ ಜಿಲ್ಲೆಯಲ್ಲಿ ಇದೇ ಭಾಗದಲ್ಲಿ ಬರುವಂತ ಆಂಜನೇಯ ಇಡೀ ಜಗತ್ತಿಗೊಂದು ಸಂದೇಶವನ್ನು ಕೊಟ್ಟ. ಇಲ್ಲಿ ಹುಟ್ಟಿದ ಆಂಜನೇಯನ ವೇಷವನ್ನ ಹಾಕೊಳ್ಳಿಕ್ಕೆ ಜಗತ್ತಿನ ರಾಷ್ಟ್ರದ ಅನೇಕ ಮಕ್ಕಳು ತೊರಿತಾ ಇರ್ತಾರೆ, ಆಂಜನೇಯನಂತೆ ಆಗಬೇಕು ಅಂತ, ಆಂಜನೇಯನ ಶಕ್ತಿಯ ಪರಿಚಯ ಮಾಡ್ಕೋಬೇಕು ಅಂತ ಇವರೆಲ್ಲರೂ ಆಲೋಚನೆ ಮಾಡ್ತಿದ್ರೆ, ಶಕ್ತಿಹೀನರಾಗಿ ಈ ಭಾಗದ ಜನ ಇದ್ರೆ ಹೆಂಗೆ? ಇದು ಯೋಚನೆ ಮಾಡಬೇಕಾಗಿರುವಂತ ಸಂಗತಿ ಇಲ್ಲ. ನನ್ನ ನೆಚ್ಚಿನ ಮಿತ್ರರೇ, ಭಾರತ ಯಾವತ್ತೂ ಶಕ್ತಿಹೀನವಾಗಿರಲಿಲ್ಲ. ನನ್ನ ಟೆಕ್ಸ್ಟ್ ಬುಕ್ಗಳಲ್ಲಿ ಹೇಳುವಂತ ಭಾರತ ಯಾವತ್ತೂ ಅಲ್ಲ. ನನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳಿದ್ರು, ಭಾರತ ನಿರಂತರ ಆಕ್ರಮಣಕ್ಕೊಳಗಾದಂತ ರಾಷ್ಟ್ರ, ಒಂದಾದ್ಮೇಲೆ ಒಂದು ಆಕ್ರಮಣಗಳಾದವು. ಹಿಂಗಾಗಿ ಭಾರತ ಹೀನ ರಾಷ್ಟ್ರವಾಗಿತ್ತು ಅಂತ. ಆದ್ರೆ ಗೊತ್ತಿರ್ಲಿ, ಯಾವ ಅಲೆಕ್ಸಾಂಡರ್ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳನ್ನು ಉದ್ಧ್ವಸ್ತಗೊಳಿಸಿ ಬಂದೋ, ಆ ಅಲೆಕ್ಸಾಂಡರ್ ಭಾರತದ ಹೃದಯ ಭಾಗವನ್ನು ಮುಟ್ಲಿಕ್ಕಾಗದೆ ಈ ದೇಶದ ಬಾರ್ಡರ್ ಗಳಿಂದ ವಾಪಸ್ ಓಡಿಸಿದ್ರಲ್ಲ ಭಾರತದಿಂದ ಅಲೆಕ್ಸಾಂಡರ್ನ, ಆ ರಾಷ್ಟ್ರಕ್ಕೆ ಸೇರಿದ ಪ್ರಜೆಗಳು ನಾವು ಅಂತ ಹೆಂಗ. ಯಾವ ಇಸ್ಲಾಮಿನ ಧ್ವಜ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಕಾಲಿಡ್ತೋ ಅಲ್ಲೆಲ್ಲ ಹಾರಾಡ್ತೋ, ಜಗತ್ತಿನಲ್ಲಿ ಕಾಲಿಟ್ಟ ಜಾಗದಲ್ಲೆಲ್ಲ ತಾನು ಕನ್ವರ್ಟ್ ಮಾಡ್ಕೊಂಡು ಬಂತೋ, ಆ ಇಸ್ಲಾಮಿನ ಧ್ವಜ ಯಾವ್ದಾದ್ರು ರಾಷ್ಟ್ರದಲ್ಲಿ ಹಾರಾಡ್ಲಿಕ್ಕಾಗದೆ ಸೈಲೆಂಟ್ ಆಗಿದ್ರೆ ಅದು ಭಾರತದಲ್ಲಿ ಮಾತ್ರ. ಯಾವ ಕ್ರಿಶ್ಚಿಯನ್ರು ತಾವು ಪಿಸ್ತೂಲನ್ನ ತಗೊಂಡು ಕಾಲಿಟ್ಟ ಜಾಗದಲ್ಲೆಲ್ಲ ಧ್ವಂಸ ಮಾಡಿದ್ರು. ನಾನು ಈ ಮಾತನ್ನು ಬಹಳ ಎಚ್ಚರಿಕೆಯಿಂದ ಹೇಳ್ತಿದ್ದೀನಿ. ಕ್ರಿಶ್ಚಿಯನ್ರು ಯಾವ್ಯಾವ ರಾಷ್ಟ್ರಕ್ಕೆ ಕಾಲಿಟ್ರು ಆ ರಾಷ್ಟ್ರದ ಅಡ್ರೆಸ್ ಇಲ್ಲದಂತೆ ನಾಶ ಮಾಡಿದ್ರು. ಇವತ್ತು ನೀವು ಆಸ್ಟ್ರೇಲಿಯಾ ನೋಡ್ತಿರಲ್ಲ, ಆಸ್ಟ್ರೇಲಿಯಾ ಹಿಂಗಿರ್ಲಿಲ್ಲ, ಅಲ್ಲಿನ ಮೂಲ ನಿವಾಸಿಗಳು ಬೇರೆನೇ ಇದ್ರು. ಆಸ್ಟ್ರೇಲಿಯಾಕ್ಕೆ ಬಂದಂತ ಕ್ರಿಶ್ಚಿಯನ್ರು ಮೂಲ ನಿವಾಸಿಗಳನ್ನ ನಾಶ ಮಾಡಿ ಇವತ್ತು ಇಡೀ ಆಸ್ಟ್ರೇಲಿಯಾ ತುಂಬಿಕೊಂಡಿದ್ದಾರೆ. ಆಫ್ರಿಕಾದಲ್ಲಿ ಮೂಲ ನಿವಾಸಿಗಳಾಗಿದ್ದಂತ ರೆಡ್ ಇಂಡಿಯನ್ನರ್ನ, ಮೂಲ ನಿವಾಸಿಗಳಾಗಿದ್ದ ಕರಿಯರನ್ನ ತಾವು ಗುಲಾಮರಾಗಿ ಎಳ್ಕೊಂಡೋದಂತ ಪಾಪಿಗಳವರು ಇಡೀ ಆಫ್ರಿಕಾದಲ್ಲಿ ಪೂರ್ತಿ ತಮ್ಮ ಆಡಳಿತ ಬರುವಂತೆ ನೋಡ್ಕೊಂಡ್ರು. ಅಮೆರಿಕನ್ ಪೂರ್ತಿ ನಾಶ ಮಾಡಿದ್ರು. ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನ ನಾಶ ಮಾಡಿ ಹೋದಂತ ಅವರು ಭಾರತಕ್ಕೆ ಬಂದ್ರು. 200 ವರ್ಷಗಳ ಪ್ರಯಾಸ ಪಟ್ಟು ಏನು ಮಾಡ್ಲಿಕ್ಕಾಗದೆ ಭಾರತವನ್ನು ನಿಮಗೆ ಬಿಟ್ಟು ವಾಪಸ್ ಹೋಗ್ಬೇಕಾದ್ ಬಂತಲ್ಲ. ಸುಮ್ಮನೆ ಅನ್ಕೊಂಡಿದ್ದೀರಿ ನೀವು? ಈ ದೇಶದ ಒಳಗೆ ಹರಿತಾ ಇರುವಂತ ಒಂದು ಅಸೀಮವಾದ ಶಕ್ತಿ ಇದೆಯಲ್ಲ, ಗುರುತಿಸ್ಕೊಳ್ಳಿ ಆ ಶಕ್ತಿನ ಗುರುತಿಸ್ಕೊಳ್ಳಿ ಅಂತಾನೆ ಕಾರ್ಗಿಲ್ನ ವೀರರನ್ನು ಕರ್ಕೊಂಡ್ಬಂದು ಕೂರಿಸಿರೋದು. ನಾನು ನೇರವಾಗಿ ಕಾರ್ಗಿಲ್ ಯುದ್ಧಕ್ಕೆ ಬಂದ್ಬಿಡ್ತೀನಿ. ಕಾರ್ಗಿಲ್ ಯುದ್ಧ ಆಗಬೇಕು ಹೇಗೆ ಅಂತ ನೀವು ಯೋಚನೆ ಮಾಡೋದಾದ್ರೆ ಸ್ವಲ್ಪ ಭಾರತದ ಸ್ವಾತಂತ್ರ್ಯದ ಸಂಗ್ರಾಮವನ್ನು ಗಮನಿಸಬೇಕು. ಭಾರತದ ಸ್ವಾತಂತ್ರ್ಯ ಹೋರಾಟ ನಡೆದು ಈ ದೇಶದ ಎಲ್ಲ ಕ್ರಾಂತಿಕಾರಿಗಳು ಭಾರತಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಕೇಳ್ತಿದ್ರೆ, ಈ ದೇಶದಲ್ಲಿ ಇಬ್ರು ಭಾರತದ ಸ್ವಾತಂತ್ರ್ಯ ಬೇಕು ಆದ್ರೆ ಬೇರೆ ತರ ಬಂದರೂ ಪರವಾಗಿಲ್ಲ ಅಂತ. ಒಬ್ರು ಜವಾಹರ್ಲಾಲ್ ನೆಹರು, ಇನ್ನೊಬ್ರು ಮೊಹಮ್ಮದ್ ಅಲಿ ಜಿನ್ನಾ. ಮೊಹಮ್ಮದ್ ಅಲಿ ಜಿನ್ನಾ ಹೇಳಿದ್ರು, ನಾವು ಸಂಖ್ಯೆಯಿಂದ ಜಾಸ್ತಿ ಇದ್ದೀವಿ, ನಮ್ಮ ಸಂಖ್ಯೆ ಇರೋ ಕಡೆ ಎಲ್ಲ ನಮ್ಮ ರಾಷ್ಟ್ರವನ್ನ ಡಿವೈಡ್ ಮಾಡ್ಕೊಡ್ಬೇಕು ಅಂತ 1947ರಲ್ಲಿ ಈ ದೇಶದ ಯಾವ ಕ್ರಾಂತಿಕಾರಿಯು ಇಚ್ಛೆ ಪಡೆದ ರೀತಿಯಲ್ಲಿ ಭಾರತವನ್ನ ತುಂಡು ಮಾಡಿಬಿಟ್ರು. ಹೆಂಗ್ ತುಂಡು ಮಾಡಿದ್ರು ಗೊತ್ತಾ? ನೀವು ಇತಿಹಾಸದ ಮೇಟ್ರನ್ನು ಕೇಳಿ, 1947ರಲ್ಲಿ ಭಾರತ ಎಷ್ಟು ತುಂಡಾಯ್ತು ಅಂತ 2 ತುಂಡು ಅಂತಾರೆ. ಒಂದು ಹಿಂದೂಸ್ತಾನ, ಇನ್ನೊಂದು ಪಾಕಿಸ್ತಾನ. ಅಫ್ಕೋರ್ಸ್ 2 ತುಂಡು, ಆದ್ರೆ ಪೀಸ್ ಮಾತ್ರ 3 ಇತ್ತು. ಒಂದು ಹಿಂದೂಸ್ತಾನ, 2 ಪಾಕಿಸ್ತಾನ ಇತ್ತು.
ಒಂದನ್ನ ಈಸ್ಟ್ ಪಾಕಿಸ್ತಾನ ಅಂತ ಕರೆದ್ರು, ಇವತ್ತು ಬಾಂಗ್ಲಾದೇಶ ಅಂತ ಕರಿತಿದ್ದೀವಿ. ಇನ್ನೊಂದನ್ನ ವೆಸ್ಟ್ ಪಾಕಿಸ್ತಾನ ಅಂತ ಕರೆದ್ರು, ಇವತ್ತು ಪಾಕಿಸ್ತಾನ ಅಂತ ಕರಿತೀವಿ. ಹೆಂಗಿತ್ತು ನೋಡಿ ಎರಡು ಪಾಕಿಸ್ತಾನ. ಈ ಎರಡೂ ಪಾಕಿಸ್ತಾನ ನಡುವೆ ಕನೆಕ್ಷನ್ನೇ ಇಲ್ಲ, ಹಂಗ ಡಿವೈಡ್ ಮಾಡಿಕೊಟ್ಟಿದ್ರು. ಮತ್ ನಾವು ಅಕ್ಸೆಪ್ಟ್ ಮಾಡಿದ್ವಿ, ಒಬ್ಬರ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಹಂಗೆ ಇರ್ಲಿ ಅಂತ. ಇನ್ನೊಂದಷ್ಟು ಭೂಭಾಗ ಇಲ್ಲೇ ತಗೊಂಡು ಎಲ್ಲರೂ ಆ ಕಡೆ ಹೋಗ್ಬಿಡ್ರಪ್ಪ ನಾವು ಕೇಳೋ ಸಾಹಸ ಮಾಡ್ಲಿಲ್ಲ. ಇನ್ನೊಂದು ಜಾಗ ಈ ಕಡೆ, ಇನ್ನೊಂದು ಈ ಕಡೆ ಅಂತ. ಅಕಸ್ಮಾತ್ ಪೂರ್ತಿ ಜವಾಹರ್ಲಾಲ್ ನೆಹರುಗೂ ಬಿಟ್ಟಿದ್ದಿದ್ರೆ ಇವತ್ತು ಕೊಪ್ಪಳದಲ್ಲಿ ನೀವು ಬದುಕಲಿಕ್ಕೆ ಆಗದೆ ಇರೋ ತರ ಪಕ್ಕದಲ್ಲಿ ಒಂದು ಹೈದರಾಬಾದ್ ಅನ್ನೋ ಪಾಕಿಸ್ತಾನ ನಿರ್ಮಾಣ ಆಗಿರ್ತಿತ್ತು. ಪುಣ್ಯಕ್ಕೆ ನೀವು ಗೌರವಿಸಬೇಕಾಗಿರುವಂತ ಆ ಪುಣ್ಯಾತ್ಮ ಸರ್ದಾರ್ ಪಟೇಲ್ ಇದ್ದಿದ್ರಿಂದ ಭಾರತ ಹಿಂಗಾಗಿ ಬದುಕಿದೆ. ಹಿಂದೆ ಹೋದ್ರೆ ನಮ್ಮ ಪಕ್ಕದಲ್ಲಿ ಒಂದು ಕಂಕಳಲ್ಲಿ ಒಂದು ಕ್ಯಾನ್ಸರ್ ಇಟ್ಕೊಂಡು ಕೂತಿರ್ತಿದ್ವಿ. ಪಾಕಿಸ್ತಾನ ಎರಡು ಕಡೆ ಇದ್ರೆ ಹೆಂಗಿದೆ ಅಂತ ಇಮ್ಯಾಜಿನ್ ಮಾಡಿ. ಒಂದು 100 ಎಕರೆ ಜಮೀನು ಒಬ್ಬಂದು, ಈ ಕಡೆ 1 ಗುಂಟೆ ಜಾಗ ಇನ್ನೊಬ್ಬ, ಅವಂದೇ ಮತ್ತೊಂದು ಗುಂಟೆ ಜಾಗ ಈ ಕಡೆ ಇದೆ ಅಂತ ಇಟ್ಕೊಳ್ಳಿ. ಅವ್ನು ಏನ್ ಮಾಡ್ತಾನೆ ಅಂದ್ರೆ ತನ್ನ 1 ಗುಂಟೆ ಜಾಗದ ನಡುವೆ ಜಾಗ ಬಿಟ್ಕೊಡಿ ಅಂತ ಹೇಳ್ತಾನೆ. ನಿಮ್ 100 ಎಕರೆ ಜಮೀನು ಅವ್ನು ಕನೆಕ್ಟ್ ಮಾಡ್ಲಿಕ್ಕೆ ಜಾಗ ಬೇಕು ಅಂತ. ಪಾಕಿಸ್ತಾನನು ಹಿಂಗೆ ಕೇಳ್ತಾನೆ, ಜಾಗ ಕೊಡಿ ಮಧ್ಯದಲ್ಲಿ ಅಂತ. ಜಾಗ ಕೊಡಲ್ಲ ಅಂತ ಗೊತ್ತಾದಾಗ ಪಾಕಿಸ್ತಾನ ಏನ್ ಮಾಡ್ತು, ನಮ್ ಒಳಗೆ ನುಸುಳೋದು, ನಮ್ ಕಿರಿಕಿರಿ ಮಾಡೋದು, ಚಿವುಟೋದು, ಮಧ್ಯ ಬಂದು ಹೊಡೆದು ಓಡೋಗೋದು, ಇವೆಲ್ಲ ಕೆಲಸ ಮಾಡ್ತಿತ್ತು. 1947ರಲ್ಲಂತೂ ಪಾಕಿಸ್ತಾನ ತುಂಬಾ ಸ್ಪಷ್ಟವಾಗಿ ಈ ದೇಶದ ಕಾಶ್ಮೀರ ತನಗೆ ಬೇಕೇ ಬೇಕು ಅಂತ ಹಠ ಹಿಡಿದು ಕಾಶ್ಮೀರದ ಮೇಲೆ ದಾಳಿ ಮಾಡ್ತು. ಕಾಶ್ಮೀರದಲ್ಲಿದ್ದ ಹಿಂದೂ ರಾಜ, ಅಲ್ಲಿವರೆಗೂ ದ್ವಂದ್ವದಲ್ಲಿದ್ದ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ರಾಜ ಹರಿಸಿಂಗರು ಕೊನೆ ಕ್ಷಣದಲ್ಲಿ ಒಂದು ಪತ್ರ ಬರೆದ್ರು, ನಾನು ಭಾರತಕ್ಕೆ ಸೇರ್ಕೊಳ್ತೀನಿ, ದಯವಿಟ್ಟು ನನ್ನ ರಾಜ್ಯವನ್ನು ಉಳಿಸ್ಕೊಡಿ ಅಂತ ಪತ್ರ ಬರೆದ ತಕ್ಷಣ ಜವಾಹರ್ಲಾಲ್ ನೆಹರು ಎಷ್ಟು ದ್ವಂದ್ವಲ್ಲಿದ್ದರೂ ಗೊತ್ತಿರಲಿಲ್ಲ, ಸರ್ದಾರ್ ಪಟೇಲ್ರಿಗೆ ದ್ವಂದ್ವ ಇರಲಿಲ್ಲ. ಅವರು ಡಿಸೈಡ್ ಮಾಡಿದ್ರು ಕಾಶ್ಮೀರನ ಉಳಿಸ್ಕೊಳ್ಳೇಬೇಕು ಅಂತ. ಈ ದೇಶದ ಸೈನಿಕರನ್ನು ಕೇಳಿದ್ರು, ಕಾಶ್ಮೀರ ಸಮಸ್ಯೆಯಲ್ಲಿದೆ, ಏನ್ ಮಾಡ್ತೀರಿ? ಸೈನಿಕರು ಹೇಳಿದ್ರು, ಸಮಸ್ಯೆಯನ್ನು ಸಾಲ್ವ್ ಮಾಡ್ತೀವಿ. ಪ್ರಾಬ್ಲಮ್ ಇದ್ರೆ ಸೈನಿಕರು ಬೇಕು ತಾನೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ನಾವಿದ್ದೀವಿ, ಏನು ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಡಕೋಟಾ ಅಂತ ವಿಮಾನಗಳಿದ್ವು, ಡಕೋಟಾ ಅಂತ ಹೆಸರು ಅದಕ್ಕೆ. ಆ ಡಕೋಟಾ ಅನ್ನೋ ವಿಮಾನಗಳಲ್ಲಿ ತಗೊಂಡೋಗಿ ಅಲ್ಲಿ ಇಳಿಸಿ ಸೈನಿಕರನ್ನ ಕಳಿಸ್ಕೊಟ್ರೆ, ಮೇಜರ್ ಸೋಮನಾಥ್ ಶರ್ಮಾ ನೇತೃತ್ವದಲ್ಲಿ ಈ ದೇಶದ ಸೈನಿಕರು ಯಾವ ಪರಿಯ ಕಾದಾಟ ಮಾಡಿದ್ರು ಗಡಿ ತುದಿಯಲ್ಲಿ ಅಂತಂದ್ರೆ, ಈ ದೇಶ ಪಾಕಿಸ್ತಾನದ ಪುಂಡರನ್ನ ಜಾಗ ಬಿಟ್ಟು ಓಡಿಸ್ತು. ಆದ್ರೆ ನಾವೇ ಸೋತೋಗ್ಬಿಟ್ವಿ. ಸೋತೋಗಿದ್ದು ಸೈನಿಕರಲ್ಲ, ಈ ದೇಶವನ್ನ ಆಳುವಂತ ನಾಯಕರು ಸೋತೋದ್ರು. ಯಾಕೆ ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಎದುರಿ ಕೂತ್ಕೊಂಡು ನಂದು ಮತ್ತು ಪಾಕಿಸ್ತಾನದ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತಂದ್ರು. ಯೋಚನೆ ಮಾಡಿ, ಅಣ್ಣ ತಮ್ಮಂದ್ರ ಜಗಳವನ್ನ ಅಣ್ಣ ತಮ್ಮಂದ್ರೆ ಬಗೆಹರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ. ಜಗಳ ಆದ್ರೂ ಮಾಡ್ಕೊಳ್ಳಿ, ಪ್ರೀತಿಯಿಂದ ಆದ್ರೂ ಬಗೆಹರಿಸ್ಕೊಳ್ಳಿ, ಅಣ್ಣ ತಮ್ಮಂದ್ರೆ ಇರಬೇಕು. ನೀವೇನಾದ್ರೂ ಕೋರ್ಟಿಗೆ ಹೋದ್ರೆ ಏನಾಗುತ್ತೆ ಗೊತ್ತಾ, ನಿಮ್ಮಿಬ್ರು ಆಸ್ತಿ ಮಾರ್ಕೋತೀರಿ, ಕೊನೆಗೆ ಕೋರ್ಟ್ ವರ್ಡಿಕ್ಟ್ ಬರೋದ್ರ ವೇಳೆಗೆ ಇಬ್ರು ಬೀದಿಗೆ ಬಂದಿರ್ತಾರೆ. ಅದೇ ಸ್ಥಿತಿ ಈ ದೇಶದ ಪ್ರಧಾನಿ ಜವಾಹರ್ಲಾಲ್ ನೆಹರು ಯುನೈಟೆಡ್ ನೇಷನ್ಸ್ ಕೈಗೆ ತಗೊಂಡೋಗಿ ಇಟ್ಟರು, ನಮ್ದಿಬ್ಬರದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ. ಪ್ರಾಬ್ಲಮ್ ಇವತ್ತಿನವರೆಗೂ ಸಾಲ್ವ್ ಆಗದೆ ಇರೋ ತರ ಮಾಡಿರ್ತಾರೆ. ಮಿತ್ರರೇ, ಯಾವ ಪರಿಸ್ಥಿತಿ ಬಂತು ಅಂತಂದ್ರೆ 1947ರ ಯುದ್ಧವನ್ನ ಈ ದೇಶದ ಸೈನಿಕರು ಗೆದ್ದಿದ್ರು. ಆದ್ರೆ ಪಾಕಿಸ್ತಾನ ತಾನು ವಶಪಡಿಸಿಕೊಂಡ ಭೂಮಿ ಬಿಟ್ಕೊಡ್ಲೇ ಇಲ್ಲ. ನಾವು ಪಡ್ಕೊಂಡಿದ್ದ ಭೂಮಿ ಬಿಟ್ಟು ವಾಪಸ್ ಬಂದ್ಬಿಟ್ವಿ. ಪಾಕಿಸ್ತಾನ ಸುಮ್ಮನಾಯ್ತು ನಿಜ, ಆದ್ರೆ 1961-62ರಲ್ಲಿ ಚೈನಾ ವ್ಯವಸ್ಥಿತವಾಗಿ ದಾಳಿ ಮಾಡಿದಾಗ ಈ ದೇಶ ಪೂರ್ಣ ಪ್ರಮಾಣದಲ್ಲಿ ಯುದ್ಧದಲ್ಲಿ ಸೋತೋಗ್ಬಿಡ್ತು. ನಂಗೆ ಈ ಮಾತನ್ನು ಹೇಳಬೇಕಾದ್ರೆ ನೋವಾಗುತ್ತೆ. ಈ ದೇಶ ಯಾಕೆ ಸೋತೋಯ್ತು ಗೊತ್ತಾ? ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಎಲ್ಲ ಕಡೆಗೂ ಎಲ್ರಿಗೂ ಹೇಳ್ತಾ ಇದ್ರು, ಹಿಂದೂ ಚೀನಿ ಭಾಯಿ ಭಾಯಿ, ಹಿಂದೂಗಳು ಚೀನಿಗಳು ಫ್ರೆಂಡ್ಸ್ ಇದ್ದಂಗೆ, ಅಣ್ಣ ತಮ್ಮಂದಿರಿದ್ದಂಗೆ, ಯಾರೂ ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡಲ್ಲ ಅಂತ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್, ಜವಾಹರ್ಲಾಲ್ ನೆಹರು ಏನ್ ಮಾಡಿದ್ರು ಅಂದ್ರೆ, ಅವ್ರು ಹಿಂದಿಯಲ್ಲಿ ಹೇಳ್ತಿದ್ರು ಇದನ್ನ, ಚೈನಾದವ್ರಿಗೆ ಹಿಂದಿ ಬರ್ತಿರ್ಲಿಲ್ಲ. ಅವ್ರು ಯಾವತ್ತೂ ಇದನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಚೈನಾ ಈ ದೇಶದ ಮೇಲೆ ದಾಳಿ ಮಾಡಿದಾಗ ಈ ದೇಶದ ಸೈನಿಕರಿಗೆ ಕೊಡಬಹುದಾದಷ್ಟು ಮದ್ದು ಗುಂಡುಗಳನ್ನು ಕೂಡ ಭಾರತ ಸರ್ಕಾರ ಪೂರೈಕೆ ಮಾಡಿರಲಿಲ್ಲ. ನನಗನ್ಸುತ್ತೆ ಎಲ್ಲ ಸೈನಿಕರು ಒಪ್ಕೊಳ್ಬೇಕಾಗಿರುವಂತ ಮಾತಿದು. ಕೊಡಬೇಕಾದಷ್ಟು ಮದ್ದು ಗುಂಡುಗಳು ಇರಲಿಲ್ಲ. ನಾನು ಒಂದೇ ಒಂದು ಘಟನೆ ಹೇಳ್ತೀನಿ, ನನ್ನ ಉದ್ದೇಶ ಚೈನಾ ಘಟನೆ ಹೇಳೋದಲ್ಲ, ಆದ್ರೆ ಸೋತಿದ್ದೀವಿ ಅಂತ ಹೇಳಬೇಕಾದ್ರೆ ಒಂದು ನೋವಾಗುತ್ತಲ್ಲ, ಆ ನೋವು ನಿಮ್ ಜೊತೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಥುಲಾ ಪಾಸ್ ನಲ್ಲಿ, ರೆಜಾಂಗ್ಲಾದಲ್ಲಿ, ಬ್ಯಾಟಲ್ ಆಫ್ ರೆಜಾಂಗ್ಲಾ ಅಂತ ಕರೀತಾರೆ. ರೆಜಾಂಗ್ಲಾ ಅನ್ನುವಂತ ಒಂದು ಜಾಗ ಚೈನಾ ಮತ್ತು ಭಾರತದ ನಡುವೆ ಇರುವಂತ ಪುಟ್ಟ ಭಾಗ, ನಮ್ಮೊಳಗೆ ಭಾರತಕ್ಕೆ ಸೇರ್ಕೊಂಡಿರುವಂತ ಭಾಗ. ಅಲ್ಲಿ ಮೇಜರ್ ಶೇತಾನ್ ಸಿಂಗ್ ಇದ್ರು. ಶೇತಾನ್ ಸಿಂಗ್ ಜೊತೆಗೆ 120 ಜನ, ಒಟ್ಟು 121 ಜನರ ತಂಡ. ಅದು ಆ ಕಡೆಯಿಂದ ಚೀನಿ ಸೇನೆ ಏಕಾಏಕಿ ದಾಳಿ ಮಾಡ್ತು. 1000ಕ್ಕೂ ಹೆಚ್ಚು ಸೈನಿಕರಿದ್ರು ಆ ಕಡೆಗೆ. ಈ ಕಡೆ ಸುದ್ದಿ ಬಂತು ಹೆಡ್ ಕ್ವಾರ್ಟರ್ಸ್ ಇಂದ, 1000ಕ್ಕೂ ಹೆಚ್ಚು ಸೈನಿಕರಿದ್ದಾರೆ, ನೀವೆಲ್ಲರೂ ಜಾಗ ಖಾಲಿ ಮಾಡಿ ವಾಪಸ್ ಬನ್ನಿ, ಒಬ್ಬ ಸೈನಿಕನ ಜೀವ ಕಳ್ಕೊಳ್ಳಿಕ್ಕೂ ನಮಗೆ ಇಷ್ಟ ಇಲ್ಲ, ಜಾಗ ಬಿಟ್ಟು ಬನ್ನಿ ಅಂತ. ಶೇತಾನ್ ಸಿಂಗ್ ಏನ್ ಹೇಳಿದ್ರಂತೆ ಗೊತ್ತಾ? ಸಾಬ್, ರೆಜಾಂಗ್ಲಾ ಅನ್ನ ಕೊಟ್ಟಿದೆ ಸಾಬ್, ಈ ರೆಜಾಂಗ್ಲಾ ಬಿಟ್ಟು ಬಂದ್ಬಿಡಿ ಅಂತಿರಲ್ಲ ಕಷ್ಟದ ಸಮಯದಲ್ಲಿ, ಪ್ರಾಣ ಬೇಕಿದ್ರು ಕೊಡ್ತೀನಿ, ನಾನು ರೆಜಾಂಗ್ಲಾ ಬಿಡಲ್ಲ ಸಾಬ್ ಅಂದ ಶೇತಾನ್ ಸಿಂಗ್. ನನ್ನ ಜೀವನದ ಕೊನೆ ಉಸಿರುವರೆಗೂ ನಾನು ಚೀನಿ ಸೈನಿಕರ ವಿರುದ್ಧ ಕಾದಾಡ್ತೀನಿ, ನಾನು ಮಾತ್ರ ಜಾಗ ಬಿಟ್ಟು ಬರಲ್ಲ ಅಂತ ಅವ್ನು ಹೇಳಿದ ತಕ್ಷಣ
ಹೆಡ್ ಕ್ವಾರ್ಟರ್ಸ್ ಬೇರೇನೂ ಸ್ಥಿತಿಯಲ್ಲಿ ಇರಲಿಲ್ಲ, ಸೈಲೆಂಟ್ ಆಯ್ತು. ಅವನ್ ಬಂದು ತನ್ನ ಉಳಿದ 120 ಜನರಿಗೆ ಹೇಳ್ದ, ನಾನಂತೂ ಜಾಗ ಬಿಟ್ಟು ಹೋಗಲ್ಲ, ನೀವ್ ಯಾರು ಹೋಗ್ಬೇಕೋ ಹೋಗ್ರಪ್ಪ, ಹೆಡ್ ಕ್ವಾರ್ಟರ್ಸ್ ಹೇಳಿದೆ ಅಂತ. ಉಳಿದವ್ರು ಹೇಳಿದ್ರು, ಸಾಬ್ ನಿಮ್ಗೊಬ್ಬರಿಗೆ ಅಲ್ಲ ಅನ್ನ ಕೊಟ್ಟಿರೋದು, ನಮಗೂ ರೆಸಾಂಗ್ಲಾ ಅನ್ನ ಕೊಟ್ಟಿದೆ, ನಮ್ಮ ಕೊನೆ ಉಸಿರಿನವರೆಗೂ ರೆಸಾಂಗ್ಲಾದಲ್ಲಿ ಇರ್ತೀವಿ ಸಾಬ್, ಯಾವ ಕಾರಣಕ್ಕೂ ಇದನ್ನ ಬಿಡಲ್ಲ ಅಂತ ನಿಂತ್ಕೊಂಡ್ರು 121 ಜನ. ನನ್ಗನ್ಸುತ್ತೆ ಒಬ್ಬರ ಹತ್ರ 32-33 ಸುತ್ತಿನ ಗುಂಡಿದ್ದಿರ್ಬೋದೇನೋ, ಅದಕ್ಕಿಂತ ಹೆಚ್ಚೇನಿರ್ಲಿಲ್ಲ. ಎಲ್ಲರೂ ತಗೊಂಡು ನಿಂತ್ಕೊಂಡ್ರು. ಶೇತಾನ್ ಸಿಂಗ್ ಹೇಳಿದ್ರಂತೆ, ಗುಂಡನ್ನು ಅನವಶ್ಯಕವಾಗಿ ಹಾರಿಸಬೇಡಿ, ಕಡಿಮೆ ಗುಂಡಿದೆ, ಒಂದು ಗುಂಡಿಗೆ ಒಬ್ಬ ಚೀನಿ ಸೈನಿಕ ಸಿಗಬೇಕು, ಅದೇನ್ ಮಾಡ್ತಿರೋ ಮಾಡ್ಬೇಕು ಅಂತ. ಅದಕ್ಕೆ ಏನ್ ಮಾಡ್ಬೇಕು, ಚೀನಿ ಸೈನಿಕ ದೂರದಲ್ಲಿದ್ರೆ ಅಟ್ಯಾಕ್ ಮಾಡಿ ಉಪಯೋಗ ಇಲ್ಲ, ಹತ್ರಕ್ಕೆ ಬರ್ಲಿ, ರೇಂಜಿಗೆ ಬಂದ್ಮೇಲೆ ಅಟ್ಯಾಕ್ ಶುರು ಮಾಡೋಣ ಅಂತ. ಚೀನಿ ಸೈನಿಕರು ಬಂದ್ರು ರೇಂಜಿಗೆ, ಅವ್ರು ಅನ್ಕೊಂಡಿದ್ರು ಭಾರತೀಯರು ಬಿಟ್ಟು ಓಡೋಗ್ಬಿಟ್ಟಿರ್ಬೇಕು, ಯಾರು ಇಲ್ಲ ಅಂತ. ಅವ್ರ ರೇಂಜಿಗೆ ಬಂದ ತಕ್ಷಣ ಇವ್ರ ಅಟ್ಯಾಕ್ ಶುರುವಾಯ್ತು. ಯಾವ ತರದ ಅಟ್ಯಾಕ್ ಅಂತಂದ್ರೆ, ಚೀನಿ ಸೈನಿಕರು ರೇಡಿಯೋ ಸಂದೇಶ ಮುಟ್ಟಿಸಿದ್ರು, ಯಾರೋ ತಪ್ಪು ಸುದ್ದಿ ನಮ್ಗೆ ಕೊಟ್ಟಿದ್ದಾರೆ, ಇಲ್ಲಿ 121 ಜನ ಅಲ್ಲ, ಪೂರ್ತಿ ಒಂದು ರೆಜಿಮೆಂಟ್ ಬಂದು ನಿಂತ್ಕೊಂಡ್ಬಿಟ್ಟಿದೆ, ಇಲ್ಲಿ ಮೋಸ ಆಗೋಗಿದೆ ನಮಗೆ ಅಂತ ಸುದ್ದಿ ಕಳಿಸಿದ್ರು. 121 ಜನ ಸೇರಿ ಯಾವ ಪರಿ ಅಟ್ಯಾಕ್ ಆಯ್ತು ಅಂತಂದ್ರೆ, ಚೀನಿ ಸೈನಿಕರಲ್ಲಿ 1000ಕ್ಕೂ ಹೆಚ್ಚು ಜನರ ಮಾರಣ ಹೋಮ ಆಯ್ತು. ಈ ಕಡೆ 121 ಜನರಲ್ಲಿ 114 ಜನ ಸತ್ತೋಗಿದ್ರು, 7 ಜನ ಫೇಟಲಿ ಇಂಜೂರ್ಡ್ ಆಗಿದ್ರು. ಮಿತ್ರರೇ, ಆ ಕಥೆನ ಓದ್ತಿರ್ಬೇಕಾದ್ರೆ ನಾನು ಬಹಳ ಆಶ್ಚರ್ಯಚಕಿತನಾಗಿದ್ದೆ. ಈ ಸೈನಿಕರು ಹೆಂಗಿದ್ರು ಅಂತಂದ್ರೆ, ಗುಂಡು ಖಾಲಿ ಆದ್ಮೇಲೆ ಬೇರೇನು ಮಾಡ್ಲಿಕ್ಕೆ ತೋಚಲ್ವಲ್ಲ, ಒಂದೊಂದು ಗನ್ನಿಗೆ ಬಾಯನೆಟ್ ಅಂತಿರುತ್ತೆ, ಮುಂದಕ್ಕೊಂದು ಚೂರಿ ತರ ಇರುತ್ತೆ, ಕಾಯ್ಕೊಂಡು ನಿಂತು ಚೀನಿ ಸೈನಿಕರು ಎದುರಿಗೆ ಬಂದಾಗ ಚೂರಿಯಿಂದ ತಿವಿದು ಅದನ್ನ ತೆಗೆಯೋ ವೇಳೆಗೆ ಒಂದು ಗುಂಡನ್ನು ಎದೆಗೆ ತಿಂದು ಸತ್ತೋಗ್ಬಿಡ್ತಿದ್ರಂತೆ ಈ ದೇಶದ ಸೈನಿಕರು. ಈ ದೇಶದ ಸೈನಿಕನ ಹೋರಾಟ ಹಂಗೆ. ಶೇತಾನ್ ಸಿಂಗ್ ತೀರ್ಕೊಂಡವ್ರ ಶವ ಸಿಕ್ತಲ್ಲ, ಹೆಂಗಿತ್ತಂತೆ ಗೊತ್ತೇನು ಶವ? ಅವ್ರ ಶವ ಹೇಗಿತ್ತು ಅಂತಂದ್ರೆ, ಮೆಷಿನ್ ಗನ್ ಮೇಲೆ ಅವ್ರ ಕೈ ಹಂಗೆ ಇತ್ತು, ಬೆರಳು ಟ್ರಿಗರ್ ಮೇಲೆ ಇತ್ತು, ದೇಹದ ತುಂಬಾ ಗುಂಡುಗಳು ಹೊಕ್ಕಿದ್ವು, ಬಂದೂಕನ್ ಕೊನೆ ಕ್ಷಣದವರೆಗೂ ಬಿಡದೆ ಪ್ರಾಣ ಕೊಟ್ಟಿದ್ದ ಮಹಾತ್ಮ ಶೇತಾನ್ ಸಿಂಗ್ ಈ ದೇಶದ ಹೀರೋ ಆತ. ಗೊತ್ತಿಲ್ಲ ಜನರಿಗೆ ಗೊತ್ತಿದೆಯೋ ಇಲ್ವೋ, ಜಗತ್ತಿನ ಎಲ್ಲ ಸೈನಿಕರು ಬ್ಯಾಟಲ್ ಆಫ್ ರೆಸಾಂಗ್ಲಾ ಅನ್ನೋದನ್ನ ಸೈನ್ಯದಲ್ಲಿ ಒಂದು ಪಾಠವಾಗಿ ಓದುವಂತ ಸ್ಥಿತಿ ಇವತ್ತಿನವರೆಗೂ ಇದೆ ಅಂತಂದ್ರೆ, ಇದನ್ನ ಹೆಂಗೆ ತಳ್ಳಿ ಹಾಕ್ಲಿಕ್ಕೆ ಸಾಧ್ಯ ಹೇಳಿ? ಭಾರತ ಉಳಿದಿದ್ದು ಈ ತರದವರ ಕಾರಣದಿಂದಾಗಿ. ನಾವು ರಾಜಕಾರಣಿಗಳ ಕಾರಣದಿಂದಾಗಿ ಚೈನಾ ಯುದ್ಧ ಸೋತ್ಬಿಟ್ವಿ. ಯಾವತ್ತು ಚೈನಾ ಮೇಲೆ ಸೋತ್ವೋ ಪಾಕಿಸ್ತಾನಕ್ಕೆ ಅನ್ನಿಸ್ತು ಇನ್ನು ನಾವು ಭಾರತವನ್ನು ಸೋಲಿಸಬಹುದು ಅಂತ. 3 ವರ್ಷಕ್ಕೆ ಪಾಕಿಸ್ತಾನ ಗುಜರಾತ್ನ ಕಡೆಯಿಂದ ಕಾಶ್ಮೀರದ ಕಡೆಯಿಂದ ದಾಳಿ ಮಾಡ್ತು. ಈಗ ಭಾರತ ಬಿಡ್ಲಿಲ್ಲ. ಮತ್ತೆ ಪಾಕಿಸ್ತಾನವನ್ನು ಹೆಂಗ್ ಬಡಿತು ಅಂತಂದ್ರೆ, ಆಗ ಬಡಿಲಿಕ್ಕೆ ಅತ್ಯಂತ ಶ್ರೇಷ್ಠವಾದ ಶಕ್ತಿ ನಮ್ಮೊಳಗಿದ್ದು ಬರೀ ಸೈನಿಕರು ಮಾತ್ರ ಅಲ್ಲ, ಸೈನಿಕರಿಗೆ ಸೂಕ್ತ ಮಾರ್ಗದರ್ಶನ ಕೊಡಬಲ್ಲ ಶ್ರೇಷ್ಠ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ದೇಶದ ಸೈನಿಕರಿಗೆ ಹೇಳಿದ್ರು, ತಲೆನೇ ಕೆಡಿಸ್ಕೊಳ್ಬೇಡಿ, ನೀವು ಭಾರತದ ಸಾರ್ವಭೌಮತೆಯನ್ನು ಉಳಿಸ್ಲಿಕ್ಕೆ, ಈ ಮಾತನ್ನು ಕೇಳ್ಕೊಳ್ಳಿ ಅಂತ ವಾಜಪೇಯಿ ಈ ಮಾತನ್ನು ಹೇಳಲಿಕ್ಕೆ ಆಗಲಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು, ಭಾರತದ ಸಾರ್ವಭೌಮತೆಯನ್ನು ಉಳಿಸ್ಲಿಕ್ಕೆ ಪಾಕಿಸ್ತಾನಕ್ಕೆ ನುಗ್ಗಿ ಧ್ವಂಸ ಮಾಡಬೇಕಾದ ಪರಿಸ್ಥಿತಿ ಬಂದ್ರು ಧ್ವಂಸ ಮಾಡಿ, ಜಗತ್ತಿಗೆ ನಾನು ಉತ್ತರ ಕೊಟ್ಕೊಳ್ತೀನಿ, ಅದ್ರ ತಲೆಬಿಸಿ ನೀವು ಮಾಡ್ಕೋಬೇಡಿ ಅಂತ ಈ ದೇಶದ ಸೈನಿಕರಿಗೆ ಓಪನ್ ಚಾಲೆಂಜ್ ಕೊಟ್ಟು ಮೊತ್ತ ಮೊದಲ ಬಾರಿಗೆ 1965 ನಲ್ಲಿ ಈ ದೇಶ ಲಾಹೋರ್ನವರೆಗೂ ನುಗ್ಗಿತು. ಲಾಹೋರ್ ಪಾಕಿಸ್ತಾನದ ನಮ್ಮ ಅಮೃತ್ಸರಕ್ಕೆ ತುಂಬಾ ಹತ್ತಿರದಲ್ಲಿದ್ದ ಲಾಹೋರ್ವರೆಗೂ ನುಗ್ಗಿ ಎಲ್ಲವನ್ನು ವಶಪಡಿಸ್ಕೊಳ್ತೀವಿ ಅಂತ ಗೊತ್ತಾದಾಗ ಪಾಕಿಸ್ತಾನ ಕಣ್ಣೀರಿಟ್ಟು ಅಮೆರಿಕಾದ ಮುಂದೆ ನಿಂತ್ಕೊಂಡು ದಯವಿಟ್ಟು ನಮ್ಮನ್ನು ಉಳಿಸ್ಕೊಡಿ ಅಂತ ಕೇಳ್ಕೊಳ್ತು. ಈ ದೇಶದ ಪ್ರಧಾನಿ ರಷ್ಯಾದಲ್ಲಿ ಒಪ್ಪಂದಕ್ಕೆ ಹೋದ್ರು. ತಾಷ್ಕೆಂಟ್ ಒಪ್ಪಂದದಲ್ಲಿ ಅವರಿಗೆ ಮೋಸ ಆಯ್ತು. ಎಂಥ ಮೋಸ ಗೊತ್ತೇನು? ಈ ದೇಶದ ಪ್ರಧಾನಿ ವಾಪಸ್ ಬರ್ಬೇಕಾದ್ರೆ ಅವರು ಶವವಾಗಿ ಬಂದಿದ್ರು. ಹಾರ್ಟ್ ಅಟ್ಯಾಕ್ ಅಂತ ಎಲ್ಲರೂ ಹೇಳಿದ್ರು, ಆದ್ರೆ ಇಡೀ ದೇಹ ನೀಲಿಯಾಗಿತ್ತು ಅನ್ನೋದನ್ನ ಅವ್ರ ಮನೆಯವರು ಹೇಳಿದ್ರು. ಪೋಸ್ಟ್ ಮಾರ್ಟಮ್ ಮಾಡಿಸದೆ ಶಾಸ್ತ್ರಿಯವರ ಅಂತಿಮ ಸಂಸ್ಕಾರ ಮಾಡಿಸ್ಬಿಟ್ರು. ಶಾಸ್ತ್ರಿಯವರ ಸಾವು ಹೇಗಾಯ್ತು ಅನ್ನೋದಕ್ಕೆ ಇವತ್ತಿಗೂ ಕೂಡ ಉತ್ತರ ಸಿಗದಂತ ನಿಗೂಢ ರೀತಿಯಲ್ಲಿ ಶಾಸ್ತ್ರಿಯವರ ಸಾವಾಗೋಯ್ತು. 1965 ಯುದ್ಧವನ್ನು ನಾವು ಗೆದ್ವಿ, ಆದ್ರೆ ಈ ದೇಶ ಶ್ರೇಷ್ಠ ರತ್ನವನ್ನ ಕಳ್ಕೊಂಡ್ಬಿಡ್ತು. ಪಾಕಿಸ್ತಾನಕ್ಕೆ ಗೊತ್ತಾಯ್ತು ಇನ್ನು ಮುಂದೆ ಭಾರತ ಜೊತೆಗೆ ಯುದ್ಧ ಮಾಡಬಾರದು ಅಂತ. 2 ಬಾರಿ ಪಾಕಿಸ್ತಾನ ತಾನೇ ಮೊದಲು ಯುದ್ಧ ಮಾಡ್ತು, ಭಾರತ ರಿಟಾಲಿಯೇಟ್ ಮಾಡ್ತು. ನಾವು ಸ್ವಲ್ಪ ಜಾಗವನ್ನ, ಭೂಮಿಯನ್ನ, ಸ್ವಲ್ಪ ಜನರನ್ನು ಕಳ್ಕೊಂಡ್ವಿ. ಆದ್ರೆ 3ನೇ ಬಾರಿ ಇಂದಿರಾ ಗಾಂಧಿ ಈ ದೇಶದ ಪ್ರಧಾನಿಯಾಗಿದ್ದಾಗ ಈ ದೇಶ ಏನ್ ಮಾಡ್ತು ಗೊತ್ತಾ? ಪಾಕಿಸ್ತಾನಕ್ಕೆ ಚಾನ್ಸೇ ಕೊಡ್ಲಿಲ್ಲ. 1971ರಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿದ್ದ ಮುಜಿಬುರ್ ರೆಹಮಾನ್ರಿಗೆ ಪೂರ್ಣ ಸಪೋರ್ಟ್ ಕೊಟ್ಟು ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ತಾನೇ ಮೊದಲು ತಿರುಗಿಬಿತ್ತು. ಪರಿಣಾಮ ಹೆಂಗಾಯ್ತು ಅಂದ್ರೆ 1971ರಲ್ಲಿ ನಾವು ಯಾರನ್ನೂ ಕಳ್ಕೊಳ್ಳದೆ, ಬಹಳ ಸಂಖ್ಯೆಯ ಸೈನಿಕರನ್ನ ಕಳ್ಕೊಳ್ಳದೆ 90,000 ಪಾಕಿಸ್ತಾನಿ ಸೈನಿಕರನ್ನ ಅರೆಸ್ಟ್ ಮಾಡಿ ಪ್ರಿಸನರ್ ಆಫ್ ವಾರ್ ಆಗಿ ಅವರನ್ನ ಇಟ್ಕೊಂಡು ಪಾಕಿಸ್ತಾನಕ್ಕೆ ಜೀವಮಾನದಲ್ಲಿ ಆಗದೆ ಇರುವಂತ ಮಾನ ಮರ್ಯಾದೆ ಎಲ್ಲ ತೆಗೆದಿಟ್ವಿ ಜಗತ್ತಿನ.
ಇದು ಈ ದೇಶದ ಸೈನಿಕರು ಮಾಡಿದ ಸಾಧನೆ. 90,000 ಸೈನಿಕರನ್ನ ಒಂದು ದೇಶ ಪ್ರಿಸನರ್ ಆಫ್ ವಾರ್ ಆಗಿ ಕೊಡ್ತು ಅಂತಂದ್ರೆ ಅಲ್ಲಿಗೆ ಆ ದೇಶದ ಕತೆ ಮುಗಿತು ಅಂತ. ಆದ್ರೆ ಮತ್ತೆ ಒಪ್ಪಂದದ ಮೇಜ್ನಲ್ಲಿ ಸೋತೋಗ್ಬಿಟ್ವಿ, ಪಾಕಿಸ್ತಾನ ನಮ್ ಕಿರಿಕಿರಿ ಮಾಡದೆ ಹೋದ್ರೆ ಸಾಕು ಅಂತ ಸಾಧಾರಣ ಒಪ್ಪಂದ ಮಾಡ್ಕೊಂಡು 71ರ ಯುದ್ಧವನ್ನು ನಾವು ನೀರಲ್ಲಿ ಹೋಮ ಮಾಡ್ಬಿಟ್ವಿ. ಈ ದೇಶಕ್ಕೆ ಬರೋ ಪ್ರತಿಯೊಬ್ಬ ಪ್ರಧಾನಿಗೂ ಪಾಕಿಸ್ತಾನ ಜೊತೆ ಪ್ರೀತಿ ಇಟ್ಕೋಬೇಕು ಅಂತ ಬಹಳ ಪ್ರೀತಿ, ಅದೇನೋ ಗೊತ್ತಿಲ್ಲ ಅವ್ರಿಗೆ. ಈ ದೇಶಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಪೋಖ್ರಾನ್ ನಲ್ಲಿ ಅಣುಬಾಂಬ್ ಸ್ಫೋಟ ಮಾಡಿದ್ರು. ಅಣುಬಾಂಬ್ ಸ್ಫೋಟ ಮಾಡಿದ ತಕ್ಷಣ ಕೆಂಡಾಮಂಡಲವಾದ ಅಮೆರಿಕ ಭಾರತಕ್ಕೆ ನಾನು ಸಪೋರ್ಟ್ ಕೊಡಲ್ಲ, ನೀವು ಹಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ ಅಂತ ಸಿಕ್ಕಾಪಟ್ಟೆ ರೇಗಾಡ್ತು. ಈಗ ಅಟಲ್ಜಿಗೆ ಇದ್ದಿದ್ದು ಒಂದೇ ಒಂದು ಮಾರ್ಗ, ಪಾಕಿಸ್ತಾನ ಜೊತೆಗೆ ಸಂಬಂಧ ಸುಧಾರಿಸ್ಕೋಬೇಕು ಅಂತ ನವಾಜ್ ಶರೀಫ್ ಹೋಗಿ ಗಟ್ಟಿಯಾಗಿ ತಬ್ಕೊಂಡ್ರು. ನಾನು ಪಾಕಿಸ್ತಾನಕ್ಕೊಂದು ಟ್ರೈನ್ ಬಿಡ್ತೀನಿ, ಒಂದೊಂದು ಬಸ್ ಬಿಡ್ತೀನಿ ಅಂತ ಅತ್ಯಂತ ಪ್ರೀತಿಯಿಂದ ಪಾಕಿಸ್ತಾನ ಜನತೆಯನ್ನ ತಬ್ಬಿಕೊಳ್ಳುವಂತ ಅವ್ರಿಗೊಂದು ಒಳ್ಳೆ ಮಾತುಗಳನ್ನ ಆಡುವಂತ ಕೆಲಸವನ್ನ ಈ ದೇಶ ಮಾಡ್ತಾ ಇದ್ರೆ, ಅದಕ್ಕೆ ಯಾವುದಕ್ಕೂ ಲಾಯಕ್ಕಿಲ್ಲದ ಪಾಕಿಸ್ತಾನ ಅನ್ನೋ ಅಯೋಗ್ಯ ರಾಷ್ಟ್ರ ಕಾರ್ಗಿಲ್ ಅನ್ನುವಂತ ಬೆಟ್ಟದ ಭಾಗದಲ್ಲಿ ಭಾರತದ ಒಳಗೆ ನುಗ್ಗಿ ಭಾರತವನ್ನ ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇತ್ತು. ನಮ್ಗೆ ಗೊತ್ತೇ ಇರಲಿಲ್ಲ. ಎದುರುಗಡೆ ನವಾಜ್ ಶರೀಫರ್ನ ಭಾರತದ ಪ್ರಧಾನಮಂತ್ರಿ ತಬ್ಕೋತಾ ಇದ್ರೆ ಆ ಕಡೆ ಏರ್ಕೊಂಡು ಬರ್ತಿದ್ರು. ಕಾರ್ಗಿಲ್ ಕುರಿತಂತೆ ಮೇಷ್ಟ್ರು ಮಾತನಾಡಿದ್ರು, ನೀವೆಲ್ಲ ಕೇಳಿರ್ಬೇಕು. ಕಾರ್ಗಿಲ್ ಹೇಗಿದೆ ಅಂತಂದ್ರೆ 16,000 ಅಡಿ ಎತ್ತರದ ಬೆಟ್ಟಗಳು, ಮಧ್ಯ ರಸ್ತೆ, ಕೆಳಗೆ ಬಗ್ಗಿ ನೋಡಿದ್ರೆ 16,000 ಅಡಿ ಪ್ರಪಾತ. ಆ ಕಾರ್ಗಿಲ್ ಬೆಟ್ಟದ ಗುಡ್ಡಗಳು ಪೂರ್ತಿ ಮಂಜಿನಿಂದ ಮುಸ್ಕಿರ್ತವೆ. ಆ ಮಂಜಿನಿಂದ ಮುಸ್ಕಿರೋ ಬೆಟ್ಟವನ್ನು ಹತ್ತೋದು ಸುಲಭ ಅಲ್ಲ. ಬರೀ ಮಂಜಿದ್ರೆ ಒಂಥರ ಹತ್ತಬಹುದು, ಸ್ವಲ್ಪ ಗುಡ್ಡ ಬರೀ ಕಲ್ಲು, ಸ್ವಲ್ಪ ಹುಲ್ಲು ಬೆಳೆದಿರೋದು, ಆಮೇಲೆ ಮಂಜು, ಇನ್ ಸ್ವಲ್ಪ ಮೇಲಕ್ಕೆ ಹೋದ್ರೆ ಮಂಜಿನ ಪುಡಿ. ಅತ್ಯಂತ ಯಾತನಾಮಯವಾದ ರಸ್ತೆಗಳು ಅವು. ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನ ಒಂದು ಒಪ್ಪಂದ ಮಾಡ್ಕೊಂಡಿತ್ತು, ಜೆಂಟಲ್ಮನ್ಸ್ ಒಪ್ಪಂದ ಅಂತ ಕರೀತಾರೆ, ಜೆಂಟಲ್ಮನ್ಸ್ ಅಗ್ರಿಮೆಂಟ್. ಈ ಒಪ್ಪಂದ ಏನು ಅಂದ್ರೆ, ಮಂಜು ಸುರಿಯೋ ಹೊತ್ತಿನಲ್ಲಿ ಚಳಿಗಾಲದಲ್ಲಿ ಆ ಕಡೆ ನೀವು ಹೋಗ್ಬಿಡಿ, ಈ ಕಡೆ ನಾವು ಹೋಗ್ತೀವಿ, ಮಂಜು ಕರಗದ ಮೇಲೆ ಇಬ್ರು ಬರೋಣ ಅಂತ. ಪ್ರತಿ ವರ್ಷ ಇಬ್ರು ಅದನ್ನು ಫಾಲೋ ಮಾಡ್ತಿದ್ರು. ಆದ್ರೆ ಈ ವರ್ಷ ಭಾರತೀಯ ಸೈನಿಕರು ವಾಜಪೇಯಿ ಅವರು ಮಾಡಿರೋ ಕೆಲಸದಿಂದ ಮೈ ಮರೆತಿರ್ತಾರೆ ಅಂತ ಗೊತ್ತಿದ್ದಂತ ಪಾಕಿಸ್ತಾನ ಏನು ಮಾಡ್ತು, ಚಳಿಗಾಲ ಮುಗಿಯೋಕ್ಕಿಂತ ಮುಂಚೆ ತಾನೇ ಕಷ್ಟಪಟ್ಟು ಮೇಲೆ ಹತ್ಕೊಂಡು ಬಂದು ಕೂತ್ಕೊಂಡ್ಬಿಡ್ತು. ನಮ್ಮ ಸೈನಿಕರು ಕಟ್ಟಿದ್ದ ಬಂಕರು, ನಮ್ಮ ಸೈನಿಕರು ಇಟ್ಟಿದ್ದ ಊಟ ತಿಂಡಿ, ಇಟ್ಟಿದ್ದ ಮದ್ದು ಗುಂಡುಗಳನ್ನ ಬಳಸ್ಕೊಂಡು ನನ್ನ ದೇಶದ ವಿರುದ್ಧವೇ ತಿರುಗಿ ನಿಂತ್ಕೊಂಡ್ಬಿಡ್ತು. ನಮ್ಗೆ ಗೊತ್ತೇ ಆಗ್ಲಿಲ್ಲ. ಒಂದ್ 4-5 ಜನ ದನಕಾಯವರು ಕಾರ್ಗಿಲ್ನ ಬೆಟ್ಟದ ಭಾಗದಲ್ಲಿ ಆ ಭಾಗವನ್ನು ಹತ್ಕೊಂಡು ನೋಡಿದ್ರು, ಬಜರಂಗಿ ಪೋಸ್ಟ್ ನ ಬಳಿಗೆ. ಅಲ್ಲಿ ಹತ್ಕೊಂಡು ನೋಡಿದ್ರೆ ಯಾರೋ ಒಂದಷ್ಟು ಜನ ಭಯೋತ್ಪಾದಕರು ಬೇರೆ ಭಾಷೆಯಲ್ಲಿ ಮಾತನಾಡ್ತಿರೋದು ಕೇಳಿದ ತಕ್ಷಣ ಓಡಿ ಬಂದ್ರು. ಕಾಶ್ಮೀರದ ವಿಚಾರ ಬಹಳ ಚೆನ್ನಾಗಿದೆ. ಈಗಲೂ ಕಾಶ್ಮೀರದಲ್ಲಿ ಗಲಾಟೆ ನಡೀತಿದೆ, ನಾನು ವಿಚಾರ ಕುರಿತಂತೆ ನಿಮ್ಗೆ ಹೇಳಬೇಕು. ಆದ್ರೆ ಸ್ವಲ್ಪ ಕಾಶ್ಮೀರವನ್ನು ತಿಳ್ಕೊಳ್ಳಿ. ಕೊಪ್ಪಳದಲ್ಲಿರುವಂತ ನಾವು ಜಮ್ಮು ಕಾಶ್ಮೀರ ಅಂತಂದ್ರೆ ಇಡೀ ಜಮ್ಮು ಕಾಶ್ಮೀರ ಒಂಥರ ಅಲ್ಲ, 3 ಭಾಗ ಇದೆ ಅದರಲ್ಲಿ. ಒಂದು ಜಮ್ಮು, ಹಿಂದೂಗಳು ಜಾಸ್ತಿ, ಕನಿಷ್ಠ ಪಕ್ಷ 70% ಹಿಂದೂಗಳಿದ್ದಾರೆ. ಇನ್ನೊಂದು ಕಾಶ್ಮೀರ, ಮುಸಲ್ಮಾನ್ ಬಾಹುಳ್ಯ, 99% ಮುಸಲ್ಮಾನ್ರೆ, ಆದ್ರೆ ಸುನ್ನಿ ಮುಸಲ್ಮಾನರಿದ್ದಾರೆ. ಇನ್ನು ಲದಾಖ್ ಭಾಗ ಇದೆ. ಲದಾಖ್ ಭಾಗ ಅಂದ್ರೆ ಸ್ವಲ್ಪ ಕಾರ್ಗಿಲ್, ಆನಂತರ ಲೇ ಭಾಗ ಶುರುವಾಗುತ್ತೆ. ಕಾರ್ಗಿಲ್ ಭಾಗದಲ್ಲಿ ಪೂರ್ತಿ ಮುಸಲ್ಮಾನರೇ ಇದ್ದಾರೆ, ಶಿಯಾ ಮುಸಲ್ಮಾನರಿದ್ದಾರೆ, ಗಮನಿಸಿ ಚೆನ್ನಾಗಿ. ಇನ್ನು ಲದಾಖ್ ನಲ್ಲಿ ಪೂರ್ತಿ ಬುದ್ಧಿಸ್ಟ್ ಇದ್ದಾರೆ. ಈ ಶಿಯಾ ಮುಸಲ್ಮಾನರಿಗೂ ಸುನ್ನಿಗಳಿಗೂ ಆಗದೇ ಇಲ್ಲ. ಪಾಕಿಸ್ತಾನಿಯರು ಸುನ್ನಿಗಳಾಗಿರೋದ್ರಿಂದ ಕಾಶ್ಮೀರದಲ್ಲಿರುವಂತಹ ಸುನ್ನಿಗಳು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಆದ್ರೆ ಕಾರ್ಗಿಲ್ ನಲ್ಲಿರುವಂತಹ ಶಿಯಾಗಳಿಗೆ ಪಾಕಿಸ್ತಾನವನ್ನು ಕಂಡ್ರೆ ಆಗಲ್ಲ. ಹಿಂಗಾಗಿ ಯಾವಾಗ ಆ ಕಡೆಯಿಂದ ಗುಡ್ಡ ಹತ್ತವ್ರು ಬಂದ್ರು, ಈ ಶಿಯಾಗಳು ಸುದ್ದಿ ಮುಟ್ಟಿಸಿದ್ರು, ಪಾಕಿಸ್ತಾನಿಯರು ಬಂದಂಗಿದೆ ಏನಾದ್ರು ಮಾಡಿ ಅಂತ. ಸೈನ್ಯ ನಂಬಲಿಲ್ಲ. 5 ಜನ ಸೌರಭ್ ಕಾಲಿಯ ನೇತೃತ್ವದಲ್ಲಿ ಗುಡ್ಡ ಹತ್ಕೊಂಡ್ರು ಬಜರಂಗಿ ಪೋಸ್ಟ್ ನಲ್ಲಿ. ಅಲ್ಲಿ ಮಾತಾಡ್ತಾ ಇರೋ ಸುದ್ದಿ ಕೇಳಿ ಒಂದ್ 4-5 ಜನ ಭಯೋತ್ಪಾದಕರು ಇರಬೇಕು ಅಂತ ಹೇಳಿ ಸೌರಭ್ ಕಾಲಿಯ ನೇತೃತ್ವದಲ್ಲಿ ದಾಳಿ ನಡೀತು. ಆದ್ರೆ ಆ ಕಡೆ ದೊಡ್ಡ ಸಂಖ್ಯೆ ಇತ್ತು. ಈ ಕಡೆ ಸುದ್ದಿ ಮುಟ್ಸೋಕ್ಕಿಂತ ಮುಂಚೆ ಅರೆಸ್ಟ್ ಆಗೋದ್ರು. ಅರೆಸ್ಟ್ ಆಗೋದವ್ರು ಏನ್ ಮಾಡಿದ್ರು ಗೊತ್ತಾ? ಎಷ್ಟು ಟಾರ್ಚರ್ ಮಾಡಿದ್ರು ಅಂತಂದ್ರೆ, ಸೌರಭ್ ಕಾಲಿಯ 30-32 ವರ್ಷದ ತರುಣ, ಅವ್ನ್ ಎಷ್ಟು ಟಾರ್ಚರ್ ಮಾಡಿದ್ರು ಅಂದ್ರೆ, ಅವನ್ ಜೀವಂತವಾಗಿರುವಾಗ ಅವ್ನ್ ಕಣ್ ಕಿತ್ತರು, ಮೂಗ್ ಕತ್ತರಿಸಿದ್ರು, ಬೆರಳು ಕತ್ತರಿಸಿದ್ರು, ಕಾಲು ಬೆರಳು ಕತ್ತರಿಸಿದ್ರು, ನಾಲ್ಗೆ ಕತ್ತರಿಸಿದ್ರು, ಕೊನೆಗೆ ಮರ್ಮಾಂಗವನ್ನು ತುಂಡು ಮಾಡಿ ಚೂರು ಚೂರಾಗಿರುವಂತ ದೇಹವನ್ನ ಭಾರತ ಸರ್ಕಾರಕ್ಕೆ ಪಾರ್ಸಲ್ ಅಂತ ಕಳಿಸ್ಕೊಟ್ರು. ನಮ್ಮ ಸರ್ಕಾರ ಹಾಗೆ ಎಚ್ಚೆತ್ಕೊಳ್ತು. ಜಾರ್ಜ್ ಫರ್ನಾಂಡಿಸ್ ಹೇಳಿದ್ರು, 48 ಗಂಟೆಯಲ್ಲಿ ಉಗ್ರರನ್ನ ಆಚೆ ದಬ್ತೀವಿ ಅಂತ. ಪಾಕಿಸ್ತಾನ ಹೇಳ್ತು, ಅಲ್ಲಿ ಬಂದಿರೋರು ಉಗ್ರರು, ಅವ್ರಿಗೂ ನಮಗೂ ಸಂಬಂಧವೇ ಇಲ್ಲ ಅಂತ. ಅಲ್ಲಿವರೆಗೂ ನಮ್ಗೆ ಏನೋ ಗೊತ್ತಿರಲಿಲ್ಲ. ಆದ್ರೆ ಮುಂದಿನ 15 ದಿನ 20 ದಿನಗಳು ಗೊತ್ತಾಯ್ತು, ಬಂದಿರೋರು ಆರ್ಡಿನರಿ ಉಗ್ರರಲ್ಲ, ಪಾಕಿಸ್ತಾನದ ಸೈನಿಕರೇ ಉಗ್ರರ ವೇಷದಲ್ಲಿ ಭಾರತದ ಒಳಗೆ ಬಂದ್ಬಿಟ್ಟಿದ್ದಾರೆ ಅಂತ. ಆಗ ಭಾರತಕ್ಕೆ ಗೊತ್ತಾಯ್ತು, ಅಟ್ಯಾಕ್ ಶುರುವಾಗಬೇಕಲ್ಲ. ನಮ್ಗೆ ಸುಲಭ ಅನ್ಸುತ್ತಲ್ಲ, ಆ ಕಡೆ ಪಾಕಿಸ್ತಾನ ಇರ್ತಾರೆ, ಈ ಕಡೆ ನಾವು ಹೋಗಿ ಗುಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಅಂತ. ಹಂಗಿಲ್ಲ. ಅದು ಗುಡ್ಡ ಹೆಂಗಿದೆ ಗೊತ್ತೇನು? 10-15 ಸಾವಿರ ಅಡಿ ಎತ್ತರದ ಗುಡ್ಡ. ಆ ಗುಡ್ಡದ ತುಂಬಾ ಬಂಡೆಗಲ್ಲುಗಳು, ಮಂಜು ಮುಸುಕಿರುವಂತ ಗುಡ್ಡ. ಅದನ್ನ ಹತ್ಕೊಂಡು ಹೋಗ್ಬೇಕು. ಪಾಕಿಸ್ತಾನಿಯರು ಮೇಲಕ್ಕಿರೋದ್ರಿಂದ ಯಾರ್ಯಾರು ಏನೇನು ಮಾಡ್ತಾರೆ ಕೆಳಗೆ ಅಂತ ಸ್ಪಷ್ಟವಾಗಿ ಅವ್ರಿಗೆ ಕಾಣ್ತಿರುತ್ತೆ. ನೀವು ಹತ್ಕೊಂಡು ಬರೋದು ನೋಡ್ತಿರ್ತಾರೆ. ಹತ್ರಕ್ಕೆ ಬಂದ ತಕ್ಷಣ ಗುಡ್ ಹೊಡಿಬೇಕು ಅಂತಿಲ್ಲ, ಒಂದ್ ಬಂಡೆ ತಳ್ಬಿಟ್ರು ಸಾಕಪ್ಪಚ್ಚಿ ಆಗೋದು.
ಈ ತರದ ಪರಿಸ್ಥಿತಿ. ನನ್ನ ದೇಶದ ಸೈನಿಕ ಸಂಜೆ 5 ಗಂಟೆ ಮೇಲೆ ತನ್ನ ಕೆಲಸ ಶುರು ಮಾಡ್ತಿದ್ದ. ರಾತ್ರಿ 6-6:30 ಬೋಫೋರ್ಸ್ ಗನ್ಗಳು ಸದ್ದು ಮಾಡ್ತಿರ್ಬೇಕಾದ್ರೆ ಆ ಬೋಫೋರ್ಸ್ ಗನ್ನು ಸಿಡಿತಾ ಇರೋ ಕಡೆ ಪಾಕಿಸ್ತಾನಿ ಎಲ್ಲ ಗುರಿ ಇಟ್ಕೊಂಡು ನಿಂತಿರುವಾಗ ಆ ಕತ್ತಲಿನ 3-4 ಗಂಟೆಗಳೊಳಗೆ ಈ ದೇಶದ ಸೈನಿಕ 16,000 ಅಡಿ ಎತ್ತರದ ಗುಡ್ಡ ಹತ್ತಿ ಹತ್ತಿ ಪಾಕಿಸ್ತಾನಿಯರನ್ನು ಟಾರ್ಗೆಟ್ ಮಾಡಬೇಕು. ಬೆಟ್ಟದ ಮೇಲೆ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ, ಏನ್ ರಿಪೋರ್ಟು ಇಲ್ಲ, ಹತ್ಕೊಂಡು ಹೋಗ್ಬೇಕು. ಮೊದಲ ಕೆಲವು ದಿನಗಳ ಕಾಲ ಯಾವ ಪರಿಯ ಯಾತನೆ ಅಂದ್ರೆ ಹತ್ಕೊಂಡು ಹೋಗಿದ್ದವರು ಸತ್ತೋಗ್ತಿದ್ರು, ಸಿಕ್ಕಾಪಟ್ಟೆ ಕ್ಯಾಶುಯಾಲಿಟೀಸ್. ಈ ದೇಶದ ಸೈನಿಕ ಆಗ ಡಿಸೈಡ್ ಮಾಡ್ದ, ಇವ್ರನ್ನ ಹಿಂಗಲ್ಲ ನಂದೇ ರೀತಿಯಲ್ಲಿ ಕೊಲ್ಲಬೇಕು ಅಂತ. ಎದುರುಗಡೆ ಬೋಫೋರ್ಸ್ ಗನ್ಗಳು ಅಟ್ಯಾಕ್ ಮಾಡುವಾಗ ಹಿಂಬದಿಯಿಂದ ಗುಡ್ಡವನ್ನು ಹತ್ತು ಬಿಡ್ತಿದ್ದ. ಪಾಕಿಸ್ತಾನಿಯರು ಎದುರುಗಡೆ ಅಟ್ಯಾಕ್ ಮಾಡ್ಕೊಂಡು ನಿಂತ್ಕೊಳ್ಳೋ ವೇಳೆಗೆ ಹಿಂಬದಿಯಿಂದ ಹೋಗಿ ನಿಂತ್ಕೊಂಡು ಪಾಕಿಸ್ತಾನಿಯರನ್ನ ಕಟ್ ಹಾಕಿ ಒಂದೊಂದೇ ಗುಡ್ಡವನ್ನು ವಶಪಡಿಸ್ಕೊಳ್ತಾ ಹೋದ. ನಾನು ಬಹಳ ಜನರ ವಿಚಾರ ಹೇಳಬೇಕು ಅಂತಿಲ್ಲ. ಪರಮವೀರ್ ಚಕ್ರ ತೆಗೆದುಕೊಂಡ ಒಂದು 2-3 ಕಥೆಯನ್ನಷ್ಟೇ ನಿಮ್ ಜೊತೆ ಹಂಚ್ಕೋಬೇಕು. ಪದೇ ಹೇಳಿದೀನಿ, ಮತ್ತೊಮ್ಮೆ ಹೇಳ್ಬೇಕು, ಮತ್ತೊಮ್ಮೆ ನೀವು ಕೇಳಬೇಕು. ಅಷ್ಟು ಖುಷಿ ಕೊಡುವಂತ ಸಂಗತಿ. ನಾನಾಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಆಗ ವರ್ಲ್ಡ್ ಕಪ್ ಮ್ಯಾಚ್ ನಡೀತಿತ್ತು. ಎಲ್ಲ ತರುಣರು ವರ್ಲ್ಡ್ ಕಪ್ ಮ್ಯಾಚ್ ನಲ್ಲಿ ಇದ್ರೆ ನಾನು ಪ್ರತಿನಿತ್ಯ ಪೇಪರ್ ಅಲ್ಲಿ ಹುಡುಕಾಡೋದು ಇವತ್ತೇನಾಯ್ತು ಅಂತ. ಸ್ಟಾರ್ ಪ್ಲಸ್ ನಲ್ಲಿ ಒಂದು ಇಂಟರ್ವ್ಯೂ, ಒಬ್ಬ ಹುಡುಗ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅಂತ ಅವನ ಹೆಸರು. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಯುದ್ಧಕ್ಕೆ ಹೋದ, ಗುಡ್ಡ ಹತ್ತಿದ, ಗುಡ್ಡದಲ್ಲಿ ಪಾಕಿಸ್ತಾನಿಯರ ಪಡೆಯನ್ನ ಧ್ವಂಸಗೊಳಿಸಿ ಗುಡ್ಡವನ್ನ ಗೆದ್ಕೊಂಡು ಕೆಳಗ್ ಬಂದ. ಅವನನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಅಂತ ಒಂದು ಹೆಣ್ಮಗಳು ಸ್ಟಾರ್ ಪ್ಲಸ್ ಇಂದ ಹೋದ್ಲು. ಇಂಟರ್ವ್ಯೂ ಕೇಳಿದ್ಲು, ಏನಪ್ಪಾ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, ತೃಪ್ತಿ ಆಗಿದೆಯಾ ಅಂತ, ಖುಷಿ ಆಗಿದೆಯಾ ಅಂತ. ಅವನಂದ ಖುಷಿ ಆಗಿದೆ, ಆದ್ರೆ ತೃಪ್ತಿ ಆಗಿಲ್ಲ ಅಂತ. ಅವಳು ಕೇಳಿದ್ಲು, ಯಾಕೆ? ಏ ದಿಲ್ ಮಾಂಗೆ ಮೋರ್, ಒಂದು ಗುಡ್ಡ ಸಾಕಾಗಲ್ಲ, ಇನ್ನೊಂದು ಗುಡ್ಡನೂ ವಶಪಡಿಸ್ಕೊಂಡು ಬರಬೇಕು ಅಂತ ಅಂದಿರ್ತಿದೆ ಎಂದ. ಏ ದಿಲ್ ಮಾಂಗೆ ಮೋರ್ ಪೆಪ್ಸಿ ಕಂಪನಿ ಅಡ್ವರ್ಟೈಸ್ಮೆಂಟ್ ಆಗಿತ್ತು. ವಿಕ್ರಮ್ ಬಾತ್ರಾ ಅದೇ ಮಾತನ್ನ ಪುನರುಚ್ಚರಿಸಿ ಗುಡ್ಡವನ್ನ ವಾಪಸ್ ಹತ್ತಬೇಕು ಅಂತ ವಾಲಂಟಿಯರ್ ಆಗಿ ಮತ್ತೊಂದು ಗುಡ್ಡವನ್ನು ಹತ್ತಬೇಕು ಅಂತ ಹೋದ. ಆ ಗುಡ್ಡವನ್ನ ಹಿಂಬದಿಯಿಂದ ಹತ್ತಿ ಪಾಕಿಸ್ತಾನಿಯರ ಬಂಕರ್ ಎದುರಿಗೆ ಬಂದು ನಿಂತ್ಬಿಟ್ರು. ಇವರಿಬ್ಬರು ನಡುವೆ ಒಂದು ಗುಡ್ಡ ಮಧ್ಯದಲ್ಲಿ ಒಂದು ಸಣ್ಣ ಬಂಡೆಗಲ್ಲು, ಆ ಬಂಡೆ ಹಿಂದೆ ಮುಚ್ಚಿಕೊಂಡು ಬಿಟ್ಟಿದ್ದಾರೆ. ಪಾಕಿಸ್ತಾನಿಯರಿಗೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಇವರನ್ನ ಮಾತಿನಲ್ಲಿ ಎಂಗೇಜ್ ಮಾಡಿ ಎಲ್ಲಿದ್ದಾರೆ ಅಂತ ಗುರುತಿಸಿ ಅಟ್ಯಾಕ್ ಮಾಡಬೇಕು ಅಂತ ಪಾಕಿಸ್ತಾನಿಯರು ಮಾತು ಶುರು ಮಾಡಿದ್ರು. ಒಬ್ಬ ಹೇಳ್ದ, ಶೇರ್ ಶಾ ಅಂತ ಅವನಿಗೆ ಕೋಡ್ ವರ್ಡ್ ಇತ್ತು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾಗೆ. ಶೇರ್ ಶಾ, ಗುಡ್ಡ ಹತ್ತು ಬಂದಿದ್ಯಾ, ವಾಪಸ್ ಹೋಗಲ್ಲ, ಯಾಕಾದ್ರೂ ಬಂದಿಯೋ ನೀನು ಅಂತ ಕೇಳ್ದ. ಏನು ಮಾತಾಡ್ಲಿಲ್ಲ ಶೇರ್ ಶಾ. ವಿಕ್ರಮ್ ಬಾತ್ರಾ ಸ್ವಲ್ಪ ಹೊತ್ತಿನಲ್ಲಿ ಆ ಕಡೆ ಮಾತಾಡ್ದ ಅವನು. ಶೇರ್ ಶಾ, ಒಂದೇ ಒಂದು ಮಾತು ಕೇಳ್ತೀನಿ, ಒಪ್ಕೊಂಡ್ಬಿಡು. ನಮಗೆ ಮಾಧುರಿ ದೀಕ್ಷಿತ್ ಅಂದ್ರೆ ತುಂಬಾ ಪ್ರೀತಿ, ಪಾಕಿಸ್ತಾನಿಯರಿಗೆ ಹಿಂದಿ ಫಿಲ್ಮ್ ಅಂದ್ರೆ ಬಹಳ ಹುಚ್ಚು. ಅವನಂದ ಮಾಧುರಿ ದೀಕ್ಷಿತ್ ಅಂದ್ರೆ ತುಂಬಾ ಪ್ರೀತಿ ನಮ್ಗೆ, ನೀವು ಇಂಡಿಯನ್ಸ್ ಮಾಧುರಿ ದೀಕ್ಷಿತ್ ಕೊಟ್ಬಿಡಿ, ಕಾಶ್ಮೀರ ನೀವೇ ತಗೊಂಡ್ಬಿಡಿ ಇಂದ. ಶೇರ್ ಶಾ ಅತ್ಯಂತ ಹತ್ತಿರದಿಂದ ಗಮನಿಸಿದ್ನಲ್ಲ, 2-3 ಸಲ ಮಾತಿನ ದಾಳಿ ನೋಡಿಕೊಂಡು ಅವನು ಎಲ್ಲಿದ್ದಾನೆ ಅಂತ ಗುರುತಿಸಿ ಲೈಟ್ ಮೆಷಿನ್ ಗನ್ನ ಪಕ್ಕದಲ್ಲಿಟ್ಟು ಗುಂಡು ಹಾರಿಸಿದ. ಮಾತು ಬಂದ ಜಾಗಕ್ಕೆ ನೇರವಾಗಿ ಅವನ ತಲೆ ಹೊತ್ತು ಪಾಕಿಸ್ತಾನಿ ಸೈನಿಕ ಸತ್ತು ಬಿದ್ದ. ಶೇರ್ ಶಾ ಏನ್ ಹೇಳಿದ್ನಂತ ಗೊತ್ತಾ? ಪಕ್ಕದಲ್ಲಿ ತಿರುಗಿ, ವಿತ್ ಲವ್ ಫ್ರಮ್ ಮಾಧುರಿ ದೀಕ್ಷಿತ್, ಇಟ್ಕೋ ಇದನ್ನ ಅಂತ. ಹೇಗಿತ್ತು ಅಂದ್ರೆ ಮಿತ್ರರೇ, ಅವನ ಸುದ್ದಿ ಕೆಳಗೆ ಬಂದಾಗ ಈ ದೇಶ ಆಮೇಲೆ ಬಾಂಬ್ ದಾಳಿ ಮಾಡ್ಲಿಕ್ಕೆ ಮಿಸೈಲ್ ಹಾಕ್ತಿತ್ತಲ್ಲ, ಆ ಮಿಸೈಲ್ಗಳ ಮೇಲೆ ಬಾಂಬ್ ದಾಳಿ ಮಾಡಬೇಕಾದಾಗ ಉಪಯೋಗಿಸ್ತಾ ಇದ್ದಂತ ಮಿಸೈಲ್ಗಳ ಮೇಲೆ ವಿತ್ ಲವ್ ಫ್ರಮ್ ಮಾಧುರಿ ದೀಕ್ಷಿತ್, ವಿತ್ ಲವ್ ಫ್ರಮ್ ರವೀನಾ ಟಂಡನ್ ಅಂತ ಬರೆದು ಕಳಿಸಿದ್ದಾರೆ. ಯಾಕೆಂದ್ರೆ ಪಾಕಿಸ್ತಾನಿಯರಿಗೆ ಇದೇ ಸಾಕು, ನಿಮಗೆ ಈ ದೇಶದ ಗಂಡಸರು ಬೇಕಿಲ್ಲ ನಿಮ್ಮನ್ನ ನಾಶ ಮಾಡಕ್ಕೆ. ಈ ದೇಶದ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಯ್ತು ಅಂತಂದ್ರೆ ಒಬ್ಬರಾದ್ಮೇಲೆ ಒಬ್ರು. ನಾನು ಮನೋಜ್ ಕುಮಾರ್ ಪಾಂಡೆನ್ ಯಾವಾಗ್ಲೂ ನೆನಪಿಸ್ಕೊಳ್ತಿರ್ತೀನಿ. ಒಬ್ಬ ಹುಡುಗ ಇಂಟರ್ವ್ಯೂಗೆ ಹೋದ ಸೈನಿಕ್ ಸೇರ್ಬೇಕು ಅಂತ, ಎಲ್ಲದರಲ್ಲೂ ಪಾಸ್ ಆದ, ಇಂಜಿನಿಯರಿಂಗ್ ಓದ್ಕೊಂಡಿದ್ದಂತ ಹುಡುಗ. ಕೊನೆ ಪ್ರಶ್ನೆ ಕೇಳಿದ್ರಂತೆ ಅವನಿಗೆ, ನೀನ್ ಇಂಜಿನಿಯರಿಂಗ್ ಓದ್ಕೊಂಡಿದ್ಯಾ, ದುಡ್ಡು ಚೆನ್ನಾಗಿ ದುಡ್ಬಹುದು, ಸೈನ್ಯಕ್ಕೆ ಯಾಕೆ ಬಂದಿದ್ಯಾ? ಅವನ ನನ್ನ ಜೀವನದ ಒಂದೇ ಒಂದು ಆಸೆ, ಪರಮವೀರ್ ಚಕ್ರ ತಗೋಬೇಕು ಅಂತ. ಬೇರೆ ಯಾವ ಕಂಪನಿನೂ ಕೊಡಲ್ಲ, ನೀವೇ ಕೊಡೋದು, ಅದಕ್ಕೋಸ್ಕರ ಬಂದಿದ್ದೀನಿ. ಅವ್ನು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಡೈಲಿ ಒಂದು ಸಾಲ್ ಬರ್ದಿದ್ನಂತೆ. ತರುಣರು ಬಹಳ ಜನ ಇದ್ದೀರಿ, ಈ ಸಾಲನ್ನು ನೆನ್ಪಿಟ್ಸ್ಕೊಳ್ಳಿ. ಅದೆಷ್ಟು 1000 ಸಲ ಈ ಸಾಲನ್ನು ಹೇಳಿದ್ದೀನೋ ಅಷ್ಟು ಬಾರಿ ನನ್ನ ರಕ್ತ ಕುದಿಯುತ್ತೆ. ಅವನು ಬರೆದಿದ್ದಂತೆ, ಅಕಸ್ಮಾತ್ ನನ್ನ ರಕ್ತದ ತಾಕತ್ತನ್ನ ತೋರಿಸೋಕ್ಕಿಂತ ಮುಂಚೆ ಸಾವೇನಾದ್ರೂ ನನ್ನ ಹತ್ತಿರಕ್ಕೆ ಬಂದ್ರೆ, ಮೃತ್ಯು ಏನಾದ್ರೂ ನನ್ನ ಹತ್ತಿರಕ್ಕೆ ಬಂದ್ರೆ, ನಾನು ಆ ಮೃತ್ಯುವನ್ನು ಕೊಂದು ಬಿಡ್ತೀನಿ, ನನ್ನ ರಕ್ತದ ತಾಕತ್ತನ್ನು ತೋರಿಸಿಯೇ ಸಾಯ್ತೀನಿ ಅಂತ ಬರ್ಕೊಂಡಿದ್ದಾರೆ. ಇದಕ್ಕೆ ಕೂಡ ಅವನೇ ಲೀಡ್ ಮಾಡ್ಬೇಕಾಗಿದ್ದವನು. ಪಾಕಿಸ್ತಾನದ 3 ಬಂಕರ್ಗಳು ಎದುರಿಗಿದ್ವು. ಮುಂದಕ್ಕೆ ಹೋಗಿ 2 ಬಂಕರ್ಗಳನ್ನ ಗ್ರೆನೇಡ್ ಹಾಕಿ ಹಾರಿಸಿದ. ಆ ಕಡೆಯಿಂದ ಬಂದ ಗುಂಡುಗಳು ಅವನ ಬಲಗೈಯನ್ನ ಛಿದ್ರ ಮಾಡಿದ್ವು. ಕೈ ಮುರಿದೋಗ್ಲಿಲ್ಲ, ನೇತಾಡ್ತಾ ಇತ್ತು. ತನ್ನ ಮಿತ್ರರನ್ನ ಕರೆದು, ಈ ಕೈನ ನನ್ನ ಸೊಂಟಕ್ಕೆ ಕಟ್ಕೋಬೇಕು ಅಂತ ಸೊಂಟಕ್ಕೆ ಕಟ್ಟಿಸ್ಕೊಂಡ. ಹೇಗಿದ್ರು ಸಾಯೋದ್ ಖಾತ್ರಿ ಅಂತ ಗೊತ್ತಿದೆ. ತನ್ನ ಮಿತ್ರರಿಗೆ ಹೇಳ್ದ, ನಾನು ಇಲ್ಲೇ ಯಾಕೆ ಒದ್ದಾಡಬೇಕು ಅಂತ ಇನ್ನೊಂದು ಕೈಯಲ್ಲಿ ಗ್ರೆನೇಡ್ ತಗೊಂಡು ಮುನ್ನುಗ್ಗಿ ಪಾಕಿಸ್ತಾನದ 3ನೇ ಬಂಕರ್ ಧ್ವಂಸ ಮಾಡ್ದ. ಆ ಕಡೆಯಿಂದ ಬಂದ ಗುಂಡು ಅವನ ಹಣೆಗೆ ಹೋಗ್ತು. ಕೆಳಗೆ ಬೀಳೋಕ್ಕಿಂತ ಮುಂಚೆ ತನ್ನ ಬ್ಯಾಗ್ ನಲ್ಲಿದ್ದ ಭಾರತದ ಧ್ವಜವನ್ನ ನೆಟ್ಟು, ಈ ಗುಡ್ಡ ನಮ್ಮ ವಶವಾಗಿದೆ ಅಂತ ಕೆಳಗೆ ಸುದ್ದಿ ಮುಟ್ಟಿಸಿ ಅಂತ ಕಾಣಬೇಕು.
ಅವನಿಗೆ ಸನ್ಮಾನ ಆಯಿತು, ಅವನಿಗೆ ಪರಮವೀರ್ ಚಕ್ರ ಸಿಕ್ತು, ಮರಣೋತ್ತರ ಪರಮವೀರ್ ಚಕ್ರ. ಅದನ್ನು ಸ್ವೀಕಾರ ಮಾಡಲಿಕ್ಕೆ ಅಂತ ಬಂದಿದ್ದ ಅವನ ತಾಯಿ ಸ್ವೀಕಾರ ಮಾಡಿದ ನಂತರ ಇಂಟರ್ವ್ಯೂ ಮಾಡಿದ್ರಲ್ಲ ಪತ್ರಕರ್ತರು, ತಾಯಿನ ಕೇಳ್ತಾರೆ ಏನ್ ಅನ್ನಿಸ್ತಮ್ಮ ನಿಮ್ಗೆ ಇವತ್ತು ಅಂತಂದ್ರೆ, ಆ ತಾಯಿ ಹೇಳಿದ್ಲು, ಏನ್ ಅನ್ಸೋದಪ್ಪ, ಇಷ್ಟು ದಿನ ಇವನು ನನ್ನ ಮಗ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಈಗ ನನಗೆ ಅರ್ಥ ಆಗ್ತಿದೆ ಇವನು ನನ್ನ ಮಗ ಅಲ್ಲ, ದೇಶದ ಮಗ ಅಂತ ನನಗೆ ಈಗ ಗೊತ್ತಾಯ್ತು ಅಂತ ತಾಯಿ ಹೇಳ್ತಾರಲ್ಲ. ಎಂತ ಭಾಗ್ಯ ಇರುವಂತ ತಾಯಿಯನ್ನ ಪಡೆದ ಧನ್ಯ ಅಂತ. ಮಿತ್ರ, ಈ ತರದ ಕಥೆಗಳು ನೂರಾರು. ಕಾರ್ಗಿಲ್ ಯುದ್ಧ ಅಂತೂ ಆ ತರದ ಅದೆಷ್ಟು ಕಥೆಗಳನ್ನ ಕಟ್ಟಿಕೊಡ್ತಾವೆ. ಬರೀ ಪ್ರಾಣ ಕಳ್ಕೊಂಡವರಲ್ಲ. ಒಂದು ಡೆಂಟಲ್ ಡಾಕ್ಟರ್, ನಾನು ಆ ಕಥೆಯನ್ನು ಓದ್ತಿದ್ದೆ, ನಾನು ಇಂಜಿನಿಯರಿಂಗ್ ಅಲ್ಲಿ ಇದ್ದಿದ್ರಿಂದ ಪೂರ್ತಿ ಅದರ ಕಟ್ಟಿಂಗ್ಸ್ ಇಟ್ಟಿದ್ದೀನಿ. ಒಬ್ಬ ಡೆಂಟಲ್ ಡಾಕ್ಟರು ತಾನು ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಯಾವ್ಯಾವ ಸೈನಿಕರು ಯುದ್ಧದಲ್ಲಿ ಕಾದಾಟ ಮಾಡ್ತಿದ್ದಾರೋ ಅವ್ರ ಹಳ್ಳಿಗೆ, ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡು ತಾನೇ ಪತ್ರ ಬರೆದು ಅಪ್ಪ ಅಮ್ಮನ ಪರವಾಗಿ ಆ ಸೈನಿಕರಿಗೆ ಕಳಿಸ್ಕೊಡೋ ಕೆಲಸ ಮಾಡ್ತಿದ್ದಂತೆ. ಕೆಲಸ ಬಿಟ್ಟು ನಾನು ತುಂಬಾ ನೆನಪಿಸ್ಕೊಂಡೆ. ಮೊನ್ನೆ ಕೂಡ ಅವಳ ಬಗ್ಗೆ ಸುದ್ದಿ ಬಂದಿತ್ತು, ಈಗ ದೊಡ್ಡ ಸಿಂಗರ್ ಆಗಿದ್ದಾಳೆ ಅಂತ. ಒಬ್ಬ ಪುಟ್ಟ ಮಗು, 12 ವರ್ಷದ ಹುಡುಗಿ ಇರ್ಬೋದು. ಆ ಹುಡುಗಿ ತನ್ನ ಅಪ್ಪ ಕೊಟ್ಟ ದುಡ್ಡನ್ನ, ಪಾಕೆಟ್ ಮನಿಯನ್ನ ನಾನು ಸೈನಿಕರಿಗೆ ಕಳಿಸ್ಕೊಟ್ರೆ ಅಪ್ಪನ ದುಡ್ಡಾಗುತ್ತೆ, ನಾನೇನಾದ್ರೂ ಕೊಡ್ಬೇಕು ಅಂತ ಏನ್ ಮಾಡಿದ್ದಂತ ಗೊತ್ತಾ? ಮುಂಬೈಲಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಬ್ಯಾಗ್ ಅನ್ನು ಸೀಟ್ ಮೇಲೆ ಇಟ್ಟು ದೇಶಭಕ್ತಿ ಗೀತೆಗಳನ್ನ ಹಾಡಿ ಭಿಕ್ಷೆ ಬೇಡ್ತೀನಿ ಅಂತ ಹೇಳಿ ಆ ದುಡ್ಡನ್ನು ಕಲೆಕ್ಟ್ ಮಾಡಿ 22 ದಿನ ಆದ್ಮೇಲೆ, ಅಪ್ಪ ಇದು ಭಿಕ್ಷೆ ಅಲ್ಲ, ನಾನು ಸೈನಿಕರಿಗೋಸ್ಕರ ಕಲೆಕ್ಟ್ ಮಾಡಿರೋ ದುಡ್ಡು ಅಂತ ಆ ಹೆಣ್ಮಗಳು ಸೈನಿಕರಿಗೋಸ್ಕರ ಕಳಿಸ್ಕೊಡ್ತಾಳಲ್ಲ, ಎಂಥ ಭಾವ ಇರ್ಬೋದು ಈ ದೇಶಕ್ಕೆ. ನನಗೆ ಅನೇಕ ಬಾರಿ ಈ ದೇಶವನ್ನು ಕಂಡಾಗ ಬಹಳ ಹೆಮ್ಮೆ ಅನ್ಸೋದು ಅದಕ್ಕೋಸ್ಕರವೇ. ಈ ದೇಶದಲ್ಲಿ ಒಮ್ಮೆ ಜಾಗೃತಿಯ ಪರ್ವ ಆರಂಭ ಆಯ್ತು ಅಂತಂದ್ರೆ ಅದನ್ನು ತಡೆಯುವ ಸಾಮರ್ಥ್ಯ ಯಾರಿಗೂ ಇಲ್ಲ ಅಂತ. ಆದ್ರೆ ದುರ್ದೈವ, ಇವತ್ತೊಂದಷ್ಟು ಜನ ಕೂತ್ಕೊಂಡು ಈ ದೇಶವನ್ನ ಹಾಳು ಮಾಡಬೇಕು ಅಂತ ನಿಂತಿದ್ದಾರೆ. JNU ಅನ್ನುವಂತ ಒಂದು ದುಷ್ಟ ಕೂಟ ಕೂತ್ಕೊಂಡಿದೆಯಲ್ಲ ಆ ಯೂನಿವರ್ಸಿಟಿಯಲ್ಲಿ, ಈ ದೇಶದಲ್ಲಿ ಮೂರು ಸಂಗತಿಗಳು ಒಟ್ಟಿಗೆ ನಡೀತಿವೆ. ಒಂದು, ಜಿಹಾದಿಗಳ ಒಕ್ಕೂಟ. ಎರಡನೇದು, ಅಮೆರಿಕಾದ CIA ಏಜೆಂಟ್ಗಳ ಮೂಲಕ ನಡೀತಾ ಇರುವಂತ ಕೆಲಸ. ಮೂರನೇದು, ಈ ದೇಶದಲ್ಲಿರುವಂತ ಕ್ರಿಶ್ಚಿಯನ್ ಇವಾಂಜಲಿಕಲ್ ಟೀಮ್. ಈ ಮೂರೂ ಜನ ಸೇರ್ಕೊಂಡು, ಮಾವೋವಾದಿಗಳು ಎಲ್ಲ ಸೇರ್ಕೊಂಡು ಈ ದೇಶವನ್ನ ಎಷ್ಟರ ಮಟ್ಟಿಗೆ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅಂದ್ರೆ, ನಾವೇನಾದ್ರೂ ಒಟ್ಟಾಗಿ ನಿಂತು ಪ್ರತಿಭಟಿಸಲಿಲ್ಲ ಅಂತಂದ್ರೆ ಇದಕ್ಕೆ ಅರ್ಥವೇ ಇರಲ್ಲ. ಸುಮ್ಮನೆ ಹೇಳ್ತೀನಿ, ಕಳೆದ 15-16 ದಿನಗಳ ಹಿಂದೆ ಈ ದೇಶದ ಸೈನ್ಯ ಒಂದು ಕೆಲಸ ಮಾಡ್ತು. ನೀವೆಲ್ಲ ಪತ್ರಿಕೆಗಳಲ್ಲಿ ಓದಿದ್ದೀರಿ, ತುಂಬಾ ದೊಡ್ಡ ಸುದ್ದಿ ಆಯ್ತು. ಕಾಶ್ಮೀರದ ಗಡಿ ಒಳಗೆ ಒಬ್ಬ ಭಯೋತ್ಪಾದಕ ಬುರ್ಹನ್ ವಾನಿ ಅಂತ ಅವನ ಹೆಸರು. 15ನೇ ವಯಸ್ಸಿಗೆ SSLC ಮುಗಿಸಿ ನಮ್ಮ ಹುಡುಗರು ಕ್ರಿಕೆಟ್ ಆಡ್ತಿರ್ತಾರಲ್ಲ, ಆ ವಯಸ್ಸಿಗೆ ಕ್ರಿಕೆಟ್ ಆಡ್ತಿದ್ದಂತ ಹುಡುಗ ಭಯೋತ್ಪಾದಕರ ಚಿಂತನೆಗಳಿಂದ ಪ್ರೇರೇಪಿತಗೊಂಡು ತಾನು ಭಯೋತ್ಪಾದಕನಾಗಿ ಸೇರ್ಕೊಂಡ at the age of 15. ಕೈಯಲ್ಲಿ ಬಂದೂಕ್ ಹಿಡಿದು ಜನರನ್ನ ಮಾರಣ ಹೋಮ ಮಾಡುವಂತದನ್ನ ಪ್ರಾಕ್ಟೀಸ್ ಮಾಡ್ದ. ತಾನು ಸುಮ್ಮನಿರ್ಲಿಲ್ಲ, ಅವನಿಗೆ ತುಂಬಾ ಚೆನ್ನಾಗಿ ಮಾತನಾಡ್ಲಿಕ್ಕೆ ಬರ್ತಿತ್ತು, ನೋಡ್ಲಿಕ್ಕೆ ಚಂದ ಇದ್ದ. ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಯೂಟ್ಯೂಬ್ ಸಂದೇಶಗಳ ಮೂಲಕ ಅಲ್ಲಿರುವಂತ ತರುಣರು ತಲೆ ಕೆಡಿಸಿ ಬನ್ನಿ ನನ್ನಿಂದೆ ಅಂತ ಕರೀತಿದ್ದ. ತಾನು 8 ಜನರಿಗೆ ತರುಣರಿಗೆ ಟ್ರೈನಿಂಗ್ ಕೊಟ್ಟು, ಬಂದೂಕಿನ ಟ್ರೈನಿಂಗ್ ಕೊಟ್ಟ ಮೇಲೆ ಅದ್ರ ಫೋಟೋನ ಟ್ವಿಟರ್ ನಲ್ಲಿ, ವಾಟ್ಸಪ್ ನಲ್ಲಿ ಕಳಿಸ್ಕೊಟ್ಟು ನಿಮಗೂ ಟ್ರೈನಿಂಗ್ ಬೇಕಿದ್ರೆ ನನ್ನ ಜೊತೆ ಸೇರ್ಕೊಳ್ಳಿ ಅಂತ ಹೇಳ್ತಿದ್ದ. ಸೈನಿಕ ಗೊತ್ತಾಯ್ತು ಇವನು ಡೇಂಜರಸ್ ಅಂತ. ಅದಕ್ಕೆ ಸೈನ್ಯ ಹೇಳ್ತು, ಇವನು ಸುಳಿವು ಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ. ಅವನೊಂದು ಫೋಟೋ ಹಾಕಿ ಈ ದೇಶದ ಸೈನ್ಯಕ್ಕೆ ಒಂದು ಚಾಲೆಂಜ್ ಮಾಡಿದ. ಅಷ್ಟೊತ್ತಿಗೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಪಷ್ಟ ಒಂದು ನಿರ್ಣಯ ತಗೊಂಡಿದ್ರು. 3 ಹಂತದ ಸೆಕ್ಯೂರಿಟಿ ಕಾಶ್ಮೀರಕ್ಕೆ ಬೇಕು. ಮೊದಲನೇದು ಬಾರ್ಡರ್ ಅಲ್ಲೇ ಇರಬೇಕು. ಎರಡನೇದು ಬಾರ್ಡರ್ ಇಂದ ಸ್ವಲ್ಪ ಒಳಗೆ, ಇವರಿಗೆ ಗೊತ್ತಾಗದಂತೆ ಒಳಗೆ ಬಂದವ್ರನ್ನ ಮಟ್ಟ ಹಾಕಬೇಕು. ಮೂರನೇದು ಕಾಶ್ಮೀರದೊಳಗಿರುವಂತ ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕು. 3 ಲೆವೆಲ್ ಸೆಕ್ಯೂರಿಟಿ ಬೇಕೇ ಬೇಕು ನಿಶ್ಚಯ ಮಾಡಿ ಫ್ರೀ ಹ್ಯಾಂಡ್ ಕೊಟ್ಟಾಗಿತ್ತು. ಮುಲಾಜೆ ನೋಡಬೇಡಿ, ಯಾರು ಭಯೋತ್ಪಾದಕರು ಅಂತ ಖಾತ್ರಿ ಆಗುತ್ತೋ ಮುಗಿಸಿ ಅಂತ. ಅದು ಕರೆಕ್ಟಾಗಿ ಟೈಮಲ್ಲಿ ಸಿಕ್ಕಿತ್ತು. ಅವನು ದುರದೃಷ್ಟ, ಕರೆಕ್ಟ್ ಟೈಮಲ್ಲಿ ಆದ ತಾಕತ್ತಿದ್ರೆ ನನ್ನನ್ನು ಹಿಡೀರಿ ಅಂತ. ಈ ದೇಶದ ಸೈನಿಕರು ಕೈಗೆ ಬಳೆ ಹಾಕೊಂಡಿರಲ್ಲ, ಅವ್ರಿಗೆ ಕೈ ಚಾಚದೇ ಇರುವಂತೆ ಸರ್ಕಾರಗಳು ಹಿಡ್ಕೊಂಡು ಬಿಟ್ಟಿರ್ತಾರೆ. ನೀವು ಸುಮ್ಮನೆ ಸೈನಿಕರನ್ನ ಆಮೇಲೆ ಮಾತನಾಡಿಸಿ, ಸಿಕ್ಕಿದ್ರೆ ಏನ್ ಮಾಡ್ತಿದ್ರಿ ಸರ್, ಚಾನ್ಸ್ ಇದ್ದಿದ್ರೆ ಒಬ್ಬರನ್ನಾದ್ರೂ ಬಿಟ್ಟಿರ್ತಿದ್ವಾ, ಮುಗಿಸೇ ಬಿಟ್ಟಿರ್ತಿದ್ವಿ ಪ್ರತಿಯೊಬ್ಬ ಸೈನಿಕರು ಹೇಳ್ತಾರೆ. ಅವ್ರಿಗೆ ಅವಕಾಶ ಇರಲ್ಲ ಅಷ್ಟೇ. ಕೈಯಲ್ಲಿ ಗನ್ ಇಡಬೇಕು, ಟ್ರಿಗರ್ ಒತ್ತಬಾರ್ದು, ಹಂಗೆ ಹೇಳ್ಬಿಟ್ಬಿಟ್ಟಿರ್ತಾರೆ. ಜೇಬಲ್ ಗ್ರೆನೇಡ್ ಇಟ್ಕೊಳ್ಳಿ, ಅನ್ಲಾಕ್ ಮಾಡಬೇಡಿ ಅದನ್ನ, ನಿಮ್ ಜೇಬಲ್ ಇರ್ಲಿ ಯಾವಾಗ್ಲೂ ಅಂತ. ನೀವು ಅನ್ಲಾಕ್ ಮಾಡಬೇಕು ಅಂದ್ರೆ ಕೇಳ್ಕೊಳ್ಳಿ ಅಂತ. ಅದಕ್ಕೆ ಆಫ್ಸ್ಪಾ ಕಾನೂನು ತಂದಿರೋದು, ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರೊಟೆಕ್ಷನ್ ಆಕ್ಟ್ ಅಂತ. ಅದು ನಾಗಾಲ್ಯಾಂಡ್ ತರದ ರಾಜ್ಯಗಳಲ್ಲಿದೆ ಮತ್ತು ಕಾಶ್ಮೀರದಲ್ಲಿದೆ. ಇದ್ರದ್ದು ಒಂದೇ ಒಂದು ಲಾಭ ಏನು ಅಂತಂದ್ರೆ, ನೀವು ಯಾರಾದ್ರೂ ಭಯೋತ್ಪಾದಕ ಅಂತ ನಿಮ್ಗೆ ಖಾತ್ರಿ ಆದ್ರೆ ಅವನ ಮೇಲೆ ದಾಳಿ ಮಾಡ್ಲಿಕ್ಕೆ ನೀವು ಪರ್ಮಿಷನ್ ತಗೋಬೇಕಾಗಿಲ್ಲ ಅಂತ ಆಫ್ಸ್ಪಾ ಹೇಳ್ತಾರೆ. ಅದಕ್ಕೆ ಬಚಾವಾಗಿದ್ದೀವಿ ನಾವು. ಈ ಬುರ್ಹಾನ್ ವಾನಿ ಇದನ್ನ ಮಾಡಿದಾಗ ಈ ದೇಶದ ಸೈನ್ಯ ಡಿಸೈಡ್ ಮಾಡ್ತು ಇವನನ್ನೇ ಟಾರ್ಗೆಟ್ ಮಾಡಬೇಕು ಮೊದಲು. ಅವನು ಸುಮ್ಮನಿದ್ರೆ ಆಗಿರ್ತಿತ್ತು. ಜಾಕಿರ್ ನಾಯ್ಕ್ ಅನ್ನುವಂತ ಒಬ್ಬ ಅಯೋಗ್ಯ ಬಾಂಗ್ಲಾದೇಶದಲ್ಲಿ ನಡೆದಿರುವಂತ ಭಯೋತ್ಪಾದನಾ ಕೃತ್ಯಗಳಿಗೆ ಪ್ರೇರಣೆ ಅಂತ ಗೊತ್ತಾದ ತಕ್ಷಣ ಈ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಯ್ತಲ್ಲ. ಬುರ್ಹಾನ್ ವಾನಿ ಏನ್ ಮಾಡ್ದ, ತನ್ನ ಕೂತ ಜಾಗದಲ್ಲಿ ಒಂದು ಟ್ವೀಟ್ ಮಾಡ್ದ, ಐ ಸಪೋರ್ಟ್ ಜಾಕಿರ್ ನಾಯ್ಕ್ ಅಂತ ಟ್ವೀಟ್ ಮಾಡ್ದ.
ಆ ಟ್ವೀಟ್ ಮಾಡಿದ್ದನ್ನ ಟವರ್ ಲೊಕೇಶನ್ ಹುಡುಕಿದಂತ ಈ ದೇಶದ ಸೈನ್ಯ ಅನಂತನಾಗ್ ಡಿಸ್ಟ್ರಿಕ್ಟ್ ನ ಒಂದು ಜಾಗದಲ್ಲಿ ಇದ್ದಾನೆ ಅಂತ ಗುರುತಿಸಿ ನೇರವಾಗಿ ಅಲ್ಲೋಗಿ ನಿಂತ್ಬಿಡ್ತು. ಒಂದ್ ಮನೇಲಿ ಅವನಿದ್ದ, ಸುತ್ತುವರೆದ್ರು, ಬಹಳ ಹೊತ್ತಲ್ಲ, 4 ನಿಮಿಷದ ಫೈಟ್. ಅವನು 2 ಸುತ್ತ ಆ ಕಡೆ ಗುಂಡು ಹಾರಿಸೋದ್ರ ವೇಳೆಗೆ ಈ ದೇಶದ ಸೈನ್ಯ ಎಷ್ಟು ಕರಾರುವಕ್ಕಾದ ದಾಳಿ ಮಾಡಿತ್ತು ಅಂತಂದ್ರೆ, ಬುರ್ಹನ್ ವಾನಿ ಸತ್ತ, ಅವನ ಜೊತೆಗೆ ಇನ್ನಿಬ್ರು ಭಯೋತ್ಪಾದಕರು ಸತ್ರು. ಈ ದೇಶದ ಸೈನಿಕರು ಬರೀ ಬುರ್ಹನ್ ವಾನಿ ಜೊತೆ ಕಾದಾಡ್ತಾ ಇದ್ರು ಅಂತ ತಿಳ್ಕೊಳ್ಬೇಡಿ. ಅವನ ಜೊತೆ ಕಾದಾಡ್ತಾ ಇರ್ಬೇಕಾದ್ರೆ ಆ ಮನೆಯಲ್ಲಿ ಅವನಿಂದ ಪ್ರೇರೇಪಣೆ ಪಡ್ಕೊಂಡಂತ ಅನೇಕ ತರುಣರು ಬಂದು ಕಲ್ಲೆಸೆತಿದ್ರು ಸೈನಿಕರ ಮೇಲೆ. 4 ಜನ ಸೈನಿಕರು ಅವರನ್ನ ತಡೆದು, ಈ ಕಡೆ ಉಳಿದ 4 ಜನ ಸೈನಿಕರು ಬುರ್ಹನ್ ವಾನಿ ಮತ್ತು ಅವನ ಗೆಳೆಯರನ್ನ ಕೊಂದು ಒಂದು ಅದ್ಭುತವಾದ ವಿಕ್ರಮ ಸ್ಥಾಪಿಸಿ ಜಗತ್ತಿಗೆ ಹೇಳಿದ್ರು, ಯಾವ ಮೂಲೆಯಲ್ಲಾದ್ರೂ ಅಡಗಿರಿ, ನಾವು ಹುಡುಕಿ ಕೊಲ್ಲಬಲ್ಲೆವು ನಿಮ್ಮನ್ನ ಅಂತ ಈ ದೇಶದ ಸೈನಿಕರು ಎಚ್ಚರಿಕೆ ಕೊಟ್ಟರು. ಆ ಹೊತ್ತಲ್ಲಿ ದೆಹಲಿಯಲ್ಲಿ ಕೂತಿದ್ದ ಒಬ್ಬ ಪತ್ರಕರ್ತೆ ಬರ್ಖಾದತ್ ಅಂತ ಅವಳ ಹೆಸರು. ಬರ್ಖಾದತ್ ಒಂದು ಟ್ವೀಟ್ ಮಾಡಿದ. ಪ್ರತಿಯೊಂದು ಟ್ವೀಟ್ ನೋಡಿದ್ದೀನಿ ನಾನು ತಿರುವಣ್ಣಾಮಲೆಯಿಂದ ವಾಪಸ್ ಬರ್ತಿದ್ದೆ, ನಂಗೆ ರಾತ್ರಿ ನಿದ್ದೆ ಇಲ್ಲ. ಯಾಕೆಂದ್ರೆ ಅವನನ್ನು ಕೊಂದಿದ್ದಕ್ಕಲ್ಲ, ಆದ್ರೆ ಇವ್ರು ಮಾಡ್ತಿರೋ ಟ್ವೀಟಿಗೆ ಯಾಕೆ ನಿದ್ದೆ ಇಲ್ಲ ಗೊತ್ತೇನು? ಆ ಮಹಾತಾಯಿ ಟ್ವೀಟ್ ಏನ್ ಮಾಡ್ತಾಳೆ ಗೊತ್ತಾ? ಅವಳು ಹೇಳ್ತಾಳೆ, ಈ ಬುರ್ಹನ್ ವಾನಿ ಒಬ್ಬ ರಿಟೈರ್ಡ್ ಮೇಸ್ಟರ್ ಮಗ, ಫೇಸ್ಬುಕ್ ನ ಮೂಲಕ, ಸಾಮಾಜಿಕ ತಾಣಗಳ ಮೂಲಕ ಜನರ ಜಾಗೃತಿ ಮೂಡಿಸ್ತಿದ್ದ ಅಂತ ಬರೀತಾಳೆ ಪುಣ್ಯಾದ್ಗೀತೆ. ಇದನ್ನು ಓದಿಕೊಂಡು 1 ಜನ ಭಾರತದಾದ್ಯಂತ ಗಲಾಟೆ ಮಾಡ್ಲಿ ಅಂತ. ರಾಜ್ದೀಪ್ ಸರ್ದೇಸಾಯಿ ಅಂತ ಈ ದೇಶದ ಒಬ್ಬ ಪತ್ರಕರ್ತ, ತನ್ನಂತ ದೊಡ್ಡ ಪತ್ರಕರ್ತ ಅಂತ ಹೇಳ್ಕೊಳ್ಳುವಂತ ಪತ್ರಕರ್ತ, ಆತ ಒಂದು ಟ್ವೀಟ್ ಮಾಡ್ತಾನೆ. ಏನ್ ಟ್ವೀಟ್ ಮಾಡ್ತಾನೆ ಗೊತ್ತೇನು? ಆತ ಹೇಳ್ತಾನೆ, ಹಿಂಸೆಗೆ ಹಿಂಸೆ ಪ್ರತ್ಯುತ್ತರ ಅಲ್ಲ, ಸೈನ್ಯ ಎಚ್ಚರಿಕೆಯಿಂದ ಇರಬೇಕು ಅಂತ. ಅಂದ್ರೆ ಅವ್ರು ಹಿಂಸೆ ಮಾಡಬಹುದು, ನಾವು ಹಿಂಸೆ ಮಾಡಬಾರದು ಅಂತ ಹೇಳುವಂತ ಈ ತರದ ಟ್ವೀಟ್ ಗಳನ್ನ ಮಾಡಿ ಈ ದೇಶದ ಜನರನ್ನ ಬಡಕಾಯಿಸೋ ಪ್ರಯತ್ನ ನಡೆಯುತ್ತಲ್ಲ. ಆದ್ರೆ ಈ ದೇಶದ ಜನ ಈಗ ಮೊದಲಿಗಿಂತ ಜಾಗೃತರಾಗಿದ್ದಾರೆ. ಅವ್ರು ಈ ದೇಶದ ಸೈನಿಕರಿಗೆ ಹೇಳಿದ್ರು, ತಲೆನೇ ಕೆಡಿಸ್ಕೋಬೇಡಿ, ಯಾರು ಏನೇ ಬರೆದ್ರು ನಾವು ಸೈನಿಕರ ಪರವಾಗಿ ಇರ್ತೀವಿ ಹೊರತು ಭಯೋತ್ಪಾದಕರ ಪರವಾಗಿ ಯಾವತ್ತೂ ಅಲ್ಲ ಅಂತ ಈ ದೇಶ ಕೊಟ್ಟ ಸಂದೇಶ ಹೆಂಗಿತ್ತು ಅಂತಂದ್ರೆ, 2 ದಿನಗಳಲ್ಲಿ ಎಲ್ಲ ಪತ್ರಕರ್ತರು ಬಾಯಿ ಮುಚ್ಚಿಕೊಂಡ್ರು. ಪರಿಣಾಮ ಮುಂದಿನ 10-11 ದಿನಗಳ ಕಾಲ ನಿರಂತರವಾಗಿ ಈ ದೇಶದ ಸೈನಿಕರ ಮೇಲೆ ಕಲ್ಲೆಸೆತಿದ್ರಲ್ಲ ಜನ, ಅವರ ಮೇಲೆ ಏನೂ ದಾಳಿ ಮಾಡಲಿಲ್ಲ. ಆ ಕಲ್ಲೆಸೆದುಕೊಂಡೇ ಪ್ರಾಣ ಕೊಟ್ಟವರು ಅನೇಕರು ತೀರ್ಕೊಂಡ್ರು. ಇದರ ನಡುವೆ ಸೈನಿಕರು ಸುಮ್ಮನಾಗ್ತಾರೆ ಅಂತ ಪಾಕಿಸ್ತಾನಿಯರು ಮತ್ತು ಕಾಶ್ಮೀರ ಅನ್ಕೊಂಡ್ರೆ, ಈ ದೇಶದ ಸೈನಿಕರು ಆ ಗಲಾಟೆಯ ನಡುವೆ ಇನ್ನು 3 ಉಗ್ರರನ್ನ ಗುರುತಿಸಿ ಕೊಂದು ಹೇಳಿದ್ರು, ಎಷ್ಟೇ ಗಲಾಟೆ ಮಾಡಿದ್ರು ರಿಸಲ್ಟೇ ನಮ್ದು ಅಂತ. ಈ ಒಂದು ಸಂದೇಶ ಇತ್ತಲ್ಲ, ಇಡೀ ಜಗತ್ತಿಗೆ ಕೊಟ್ಟಂತ ಈ ಸಂದೇಶದ ಕಾರಣದಿಂದಾಗಿ ಇವತ್ತು ಭಾರತ ಅಗಾಧವಾಗಿ ಬೆಳೆದು ನಿಂತಿದೆ. ನನ್ನ ನೆಚ್ಚಿನ ಮಿತ್ರ, ಇವತ್ತು ಭಯೋತ್ಪಾದನೆ ಭಾರತವನ್ನ ತಿಂತಾ ಇಲ್ಲ, ಜಗತ್ತನ್ನು ನುಂಗ್ಲಿಕ್ಕೆ ಹೊರಟಿದೆ. ನಾನು ಇವತ್ತು ಬರಬೇಕಾದ್ರೆ ಒಂದು ನ್ಯೂಸ್ ಓದ್ಕೊಂಡು ಬಂದಿದ್ದೀನಿ. ಟೈಮ್ಸ್ ನಾವು ನ್ಯೂಸ್ ಕೊಟ್ಟಿದೆ. ಆ ನ್ಯೂಸಿನ ಪ್ರಕಾರ ಜರ್ಮನಿಯಲ್ಲಿ ಇವತ್ತು ಬೆಳಿಗ್ಗೆ ಒಬ್ಬ ಟೆರರಿಸ್ಟು ತಾನು ಹ್ಯೂಮನ್ ಬಾಂಬರ್ ಆಗಿ 12ಕ್ಕೂ ಹೆಚ್ಚು ಜನರನ್ನ ಇದೇ ತರ ಸೇರಿದ ಸಾರ್ವಜನಿಕ ಸಭೆಯೊಳಗೆ ನುಗ್ಗಿ 12ಕ್ಕೂ ಹೆಚ್ಚು ಜನರನ್ನ ಕೊಂದಿದ್ದಾನೆ ಅಂತ. ಜರ್ಮನಿಯನ್ನ ನುಂಗ್ತಾ ಇದೆ, ಫ್ರಾನ್ಸ್ ಅನ್ನ ನುಂಗ್ತಾ ಇದೆ. ಜಗತ್ತಿನ ರಾಷ್ಟ್ರಗಳನ್ನೇ ಭಯೋತ್ಪಾದನೆ ಆಪೋಷಣೆ ತೆಗೆದುಕೊಳ್ಬೇಕಾದ್ರೆ ಜಗತ್ತು ಹೇಳುತ್ತೆ, ಇದಕ್ಕೆ ಸರಿಯಾದ ಉತ್ತರ ಕೊಡೋದನ್ನ ಭಾರತದ ಪ್ರಧಾನಿ ನೋಡಿ ಕಲಿಬೇಕು ನೋಡಿ ಅಂತ. ಭಾರತದ ಪ್ರಧಾನಿ ಸರಿಯಾದ ಉತ್ತರ ಕೊಡ್ತಾರೆ. ಆದ್ರೆ ಭಾರತದ ಜನ ಇವತ್ತು ನಾವು ಜೊತೆಯಲ್ಲಿ ನಿಂತ್ಕೊಳ್ಬೇಕಾದಂತ ಅಗತ್ಯ ಇದೆ. ನನ್ನ ಹೆಚ್ಚಿನ ಮಿತ್ರರೇ, ಇವತ್ತು ಭಾರತವನ್ನ ಜಗತ್ತು ನೋಡುವ ರೀತಿ, ದೃಷ್ಟಿಕೋನ ಬದಲಾಗಿದೆ. ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಬೇಕಾದ್ರೆ 10 ಸಲ ಯೋಚನೆ ಮಾಡುತ್ತೆ. ಬುರ್ಹನ್ ವಾನಿಯನ್ನು ಕೊಂದ ನಂತರ ಅದಾದ ಒಂದು 7-8 ದಿನಗಳ ನಂತರ ನಾವೆಲ್ಲ ಗುರುಪೂರ್ಣಿಮೆ ಮಾಡಿದ್ವಿ. ಗೊತ್ತಿಲ್ಲ ಎಷ್ಟು ಜನರಿಗೆ ನೆನಪಿದೆಯೋ ಇಲ್ವೋ? ಗುರುಪೂರ್ಣಿಮೆ ಅಂದ್ರೆ ಬೆಳಕಿನ ದಿನ ಅಂತ, ಹುಣ್ಣಿಮೆ ಅಂದ್ರೆ ಬೆಳಕು. ಆದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ, ಬುರ್ಹನ್ ವಾನಿ ತೀರ್ಕೊಂಡಿದ್ದಕ್ಕೋಸ್ಕರ ನಾವೆಲ್ಲರೂ ಬ್ಲ್ಯಾಕ್ ಡೇ ಆಚರಣೆ ಮಾಡಬೇಕು ಅಂತ ಅವತ್ತಿನ ದಿನ ಬ್ಲ್ಯಾಕ್ ಡೇ ಮಾಡಿದ್ರು ಪಾಪಗಳು. ಹುಣ್ಣಿಮೆ ದಿನ ಬ್ಲ್ಯಾಕ್ ಡೇ ಆಯ್ತು. ಅದಕ್ಕೆ ಒಬ್ಬ ಸೈನಿಕರು ಮೆಸೇಜ್ ಕಳಿಸಿದ್ರು ನನಗೆ. ಇವತ್ತೊಂದೇ ದಿನ ಅಲ್ಲ, ಅವ್ರಿಗೆ ಹೇಳಬೇಕು ಒಂದು ಮಾತನ್ನ, ನಾವು ಪ್ರತಿದಿನ ಒಬ್ಬ ಭಯೋತ್ಪಾದಕರನ್ನು ಕೊಲ್ತಿರ್ತೀವಿ, 365 ಡೇಸ್ ಬ್ಲ್ಯಾಕ್ ಡೇ ಪ್ಲಾನ್ ಮಾಡ್ತೀವಿ ಅಂತ. ಭಾರತ ಇವತ್ತು ಆಲೋಚನೆ ಮಾಡುವಂತ ದೃಷ್ಟಿಕೋನ ಬದಲಾಗಿದೆ. ಇವತ್ತು ಭಾರತದ ದಿಕ್ಕು ಹೆಂಗಾಗಿದೆ ಗೊತ್ತೇನು? ಯಾವಾಗ ಚೈನಾ ಪಾಕಿಸ್ತಾನಕ್ಕೆ ಮಿಸೈಲ್ಗಳನ್ನು ಕೊಟ್ಟು ಭಾರತದ ಕಡೆ ತಿರುಗಿಸಿಟ್ಟು ಜಾಸ್ತಿ ಮಾತಾಡಿದ್ರೆ ಪಾಕಿಸ್ತಾನ ಮಿಸೈಲ್ ಹಾರಿಸುವಂಗ್ ಮಾಡ್ತೀವಿ ಅಂತ ಹೇಳ್ತಿತ್ತು. ಅವಾಗ ನಾವು ಚೈನಾ ಕಾಲಿಗೆ ಕ್ಷಮಿಸಿ ಅಂತ ಕೇಳ್ಕೊಳ್ತಿದ್ವಿ. ಈಗ ನಾವು ಹಂಗಿಲ್ಲ. ಈಗ ಏನ್ ಮಾಡ್ತೀವಿ ಗೊತ್ತಾ? ಚೈನಾದ ಪಕ್ಕದಲ್ಲಿರೋ, ಚೈನಾ ಕಂಡ್ರೆ ಆಗದ ವಿಯೆಟ್ನಾಂಗೆ ನಾವು ಬ್ರಹ್ಮೋಸ್ ಮಿಸೈಲ್ಗಳನ್ನು ಕೊಟ್ಟು ಇದನ್ನ ಚೈನಾ ದಿಕ್ಕಲ್ಲಿ ತಿರುಗಿಸಿಡಿ, ಇವ್ರು ಈ ಕಡೆ ಹಾರಿಸ್ಲಿ, ನಾವು ಆ ಕಡೆ ಹಾರಿಸೋಣ. ಇವತ್ತು ಥಾಟ್ ಚೇಂಜ್ ಆಗಿದೆ. ಇವತ್ತು ಭಾರತದ ಆಲೋಚನೆ ಎಷ್ಟರ ಮಟ್ಟಿಗೆ ಭಿನ್ನವಾಗಿದೆ ಅಂತಂದ್ರೆ, ಭಾರತ ಇವತ್ತು ನಡ್ಕೊಳ್ತಾ ಇರೋದು ಈ ರೀತಿಯೇ ಬೇರೆ. ಇವತ್ತು ಬೆಳಗ್ಗೆ ಸುದ್ದಿ ಅಥವಾ ನಿನ್ನೆಯಿಂದ ನಡೀತಾ ಇರುವಂತ ಸುದ್ದಿ, ಚೈನಾದ ಪತ್ರಿಕೆ ನನ್ನ ರಿಯಾಕ್ಟ್ ಮಾಡಿದೆ. ಅತ್ಯಂತ ಫ್ರೆಶ್ ಸುದ್ದಿ ನಿಮ್ಗೆ ಹೇಳ್ತೀನಿ. ಚೈನಾ ಭಾರತ NSG ಸೇರ್ಬೇಕು ಅಂತ ಗಲಾಟೆ ಮಾಡಿ ಭಾರತವನ್ನ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ಗೆ ಸೇರಿಸಬಾರದು ಅಂತ ಗಲಾಟೆ ಮಾಡಿ ನಮ್ಮ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ಗೆ ಎಂಟ್ರಿ ಕೊಡ್ಲಿಲ್ಲ. ಬೇರೆ ಸಲ ಆಗಿದ್ರೆ ಚೈನಾ ಹಿಂಗ್ ಮಾಡ್ಬಿಡ್ತು ಅಂತ ಕಣ್ಣೀರ್ ಇಡ್ತಿದ್ವೇನೋ. ಭಾರತ ಏನ್ ಮಾಡುತ್ತೋ ಗೊತ್ತೇನು?
ಚೀನಾದ 3 ಪತ್ರಕರ್ತರು ಭಾರತದಲ್ಲಿದ್ದರು. ಭಾರತ ಹೇಳ್ತು ಈ 3 ಪತ್ರಕರ್ತರಿಗೆ ಇನ್ನು ಮುಂದೆ ವೀಸಾ ನಾವು ಎಕ್ಸ್ಟೆಂಡ್ ಮಾಡಲ್ಲ, ಯಾಕೆಂದ್ರೆ ಭಾರತದಲ್ಲಿದ್ದು ದೇಶದ್ರೋಹದ ಕೆಲಸ ಇವರು ಮಾಡ್ತಿದ್ರು ಅಂತ ಎಚ್ಚರಿಕೆ ಕೊಟ್ಟ ಪರಿಣಾಮವಾಗಿ ಚೀನಾ ಪತ್ರಿಕೆ ಬಾಯಿ ಬಡ್ಕೊಂಡು ಹೇಳಿದೆ, ನೀವು ಹಿಂಗೆ ಮಾಡಿದ್ರೆ ನೋಡಿ ನಾವು ಮತ್ತೆ NSG ಅಡ್ಡಗಾಲಾಗ್ತೀವಿ ಅಂತ. ಚಿಕ್ಕ ಮಕ್ಕಳು ರಂಪಾಟ ಮಾಡ್ತಾರಲ್ಲ, ಚೀನಾ ಹಂಗೆ ರಂಪಾಟ ಮಾಡೋ ಸ್ಥಿತಿ ಬಂದ್ಬಿಟ್ಟಿದೆ ಈಗ. ಚೀನಾ ಎಷ್ಟರ ಮಟ್ಟಿಗೆ ಕೆಳಗಿಳಿದು ಬಿಟ್ಟಿದೆ ಅಂತಂದ್ರೆ, ಯಾವ ಚೀನಾ ದುಡ್ಡು ತಗೊಂಡು ಮಾವೋವಾದಿಗಳು ಕೆಲಸ ಮಾಡ್ತಿದ್ರು ದುಡ್ಡು ಇಲ್ಲದಂತಾಗಿದೆ. ಈ ದೇಶದ ಸಾಮರ್ಥ್ಯ ಹೆಂಗಾಗಿದೆ ಅಂತಂದ್ರೆ, ಚೀನಾ ಮಣಿಪುರದ ಮೇಲೆ ದಾಳಿ ಮಾಡ್ಲಿಕ್ಕೆ ಮಯನ್ಮಾರ್ ಅಲ್ಲಿರುವಂತ ಮಾವೋವಾದಿ ಉಗ್ರವಾದಿಗಳನ್ನು ಕಳಿಸಿತ್ತು. ಮಣಿಪುರದ ಮೇಲೆ ದಾಳಿ ಮಾಡಿ ಸೈನಿಕರನ್ನ ಹತ್ಯೆ ಮಾಡಿ ಆ ಉಗ್ರವಾದಿಗಳು ಮಯನ್ಮಾರಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ರು. ಅಪ್ಪ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅಂತ. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಪ್ರಧಾನಮಂತ್ರಿ ಬದಲಾಗಿದ್ದಾರೆ ಅಂತ. ವಿತಿನ್ 24 hours ಈ ದೇಶದ ಸೈನಿಕರು ಮಯನ್ಮಾರ್ನ ಗಡಿ ಒಳಗೆ ನುಗ್ಗಿ ಅಲ್ಲಿರುವಂತ ಭಯೋತ್ಪಾದಕರನ್ನ ನಾಶ ಮಾಡಿ ಒಂದಲ್ಲ ಎರಡಲ್ಲ 3 ಕ್ಯಾಂಪ್ಗಳನ್ನ ಧ್ವಂಸ ಮಾಡಿ ವಾಪಸ್ ಭಾರತಕ್ಕೆ ಬಂದು ವಿಜಯೋತ್ಸವ ಆಚರಿಸ್ತಲ್ಲ, ಇದು ಭಾರತದ ಬದಲಾಗಿರುವಂತ ಅಂತ ಯಾವಾಗ ಯೋಚನೆ ಮಾಡಬೇಕು ಅಂತ. ಇತರ ಭಾರತ ಬದಲಾಗ್ತಿದೆ. ಇವತ್ತು ಭಾರತವನ್ನ ಜಗತ್ತು ನೋಡುವಂತ ದೃಷ್ಟಿಕೋನ ಬದಲಾಗಿದೆ. ಈ ದೇಶದ ಪ್ರಧಾನಮಂತ್ರಿ ಇಂಗ್ಲೆಂಡಿಗೆ ಹೋದ್ರೆ ಇಂಗ್ಲೆಂಡಿನ ಪ್ರಧಾನಿಯ ಹೆಂಡತಿ, ಈಗ ಪ್ರಧಾನಿ ಇಲ್ಲ ಅವರು, ಹಿಂದಿನ ಪ್ರಧಾನಿಯ ಹೆಂಡತಿ ಸೀರೆ ಉಟ್ಕೊಂಡು ವಯ್ಯಾರವಾಗಿ ದೇಶದ ಪ್ರಧಾನಿ ಮುಂದೆ ಬಂದು ಇಂಡಿಯನ್ ಕಲ್ಚರ್ ಅಂತ ನಮಸ್ಕಾರ ಮಾಡಿದ್ರೆ ಹೆಂಗಿರ್ಬೋದು ಯೋಚನೆ ಮಾಡಿ. ನಮ್ಮ ಬೆಂಗಳೂರಿಗೆ ಪ್ರಧಾನಮಂತ್ರಿ ಬಂದ್ರೆ ಹೆಣ್ಮಕ್ಳು ಯಾವ ಡ್ರೆಸ್ ಹಾಕೊಂಡು ಹೋಗ್ತಾರೋ ದೇವರಲ್ಲ. ಆದ್ರೆ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಹೆಂಡತಿ ಸೀರೆ ಉಟ್ಕೊಂಡು ಬರ್ತಾಳೆ. ಯಾವ ತರದ ವಾತಾವರಣ ಇದೆ ಇವತ್ತು ಜಗತ್ತಿನಲ್ಲಿ ಅಂತಂದ್ರೆ, ಈ ದೇಶದ ಪ್ರಧಾನಿ ಅಮೆರಿಕಾದ ಸೆನೆಟ್ ನಲ್ಲಿ ಜಂಟಿ ಸಂಸತ್ನ ಉದ್ದೇಶಿಸಿ ಮಾತನಾಡ್ತಿರ್ಬೇಕಾದ್ರೆ ಅವ್ರು ಎಂಟ್ರಿ ಕೊಟ್ಟ ತಕ್ಷಣ 2 ನಿಮಿಷ ಚಪ್ಪಾಳೆ ಬೀಳುತ್ತೆ. ಅವ್ರು ಮಾತನಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ 9 ಸಲ ಎದ್ದು ನಿಂತುಕೊಂಡು ಅಲ್ಲಿನ ಜನ, ಅದನ್ನ ಸೆನೆಟ್ ಮೆಂಬರ್ಸ್, ಆರ್ಡಿನರಿ ಜನ ಅಲ್ಲ, ಅಮೆರಿಕನ್ ಸೆನೆಟ್ ಮೆಂಬರ್ಸ್ 9 ಸಲ ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ತಾರೆ. 60ಕ್ಕೂ ಹೆಚ್ಚು ಸಲ ಮಧ್ಯ ಚಪ್ಪಾಳೆ ಹೊಡೆದು 1 ನಿಮಿಷ ಇರಯ್ಯ ಚಪ್ಪಾಳೆ ಹೊಡ್ಕೋತೀವಿ ಆಮೇಲೆ ಮಾತಾಡು ಅಂತಾರೆ. ಒಟ್ಟಾರೆ ಮಾತಾಡಿದ್ 46 ನಿಮಿಷ, ಅದರಲ್ಲಿ 6ಕ್ಕೂ ಹೆಚ್ಚು ನಿಮಿಷ ಚಪ್ಪಾಳೆಗಳದ್ದೇ ಸದ್ದಿತ್ತು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಈ ದೇಶವನ್ನ ಜಗತ್ತು ಗೌರವಿಸೋ ರೀತಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಚಪ್ಪಾಳೆ ಬಿದ್ದಿದ್ದು ಈ ದೇಶದ ಪ್ರಧಾನಿಗಲ್ಲ, 128 ಕೋಟಿ ಜನ ನಮಗೆ ಚಪ್ಪಾಳೆ ಬಿದ್ದಿದ್ದು. ಅಮೆರಿಕಾದವರು ಚಪ್ಪಾಳೆ ಹೊಡೆದಿದ್ದು ಒಬ್ಬ ಪ್ರಧಾನಿಗಲ್ಲ, ಅವರು ಪ್ರತಿನಿಧಿಸ್ತಾ ಇರುವಂತ 128 ಕೋಟಿ ಜನಕ್ಕೆ ಎಲ್ಲಿದ್ದೀವಿ ನಾವು. ಇವತ್ತು ಭಾರತದ ಸ್ಥಿತಿಗತಿ ಹೆಂಗಿದೆ ಅಂತಂದ್ರೆ, ಜೂನ್ 21ಕ್ಕೆ ಜಗತ್ತಿನ 8 ರಾಷ್ಟ್ರಗಳು, ಹೆಚ್ಚು ಕಡಿಮೆ 194 ರಾಷ್ಟ್ರಗಳು ಸೂರ್ಯನ ಮೊದಲನೇ ಕಿರಣವನ್ನ ಓಂಕಾರದೊಂದಿಗೆ ಸ್ವಾಗತ ಮಾಡ್ತಾ ನಾವು ಯೋಗ ಮಾಡ್ತೀವಿ ಅಂತ ಹೇಳುವ ಮಟ್ಟಿಗೆ ಬಂದಿದ್ದಾರೆ. ಅಂದ್ರೆ ಭಾರತಕ್ಕೆ ಎಷ್ಟು ಮಟ್ಟಿಗೆ ಗೌರವ ಕೊಡ್ತಿದ್ದಾರೆ. ಭಾರತ ವಿಶ್ವಗುರು ಆಗುವಂತ ದಿನಗಳು ಬಹಳ ದೂರ ಅಲ್ಲ. ನಾವು ಹೆಚ್ಚು ಕಡಿಮೆ ವಿಶ್ವಗುರುವಿನ ಹತ್ತಿರಕ್ಕೆ ಬಂದು ನಿಂತು ಬಿಟ್ಟಿದ್ದೀವಿ. ಆದ್ರೆ ಒಂದೇ ಒಂದು ಸಮಸ್ಯೆ ಇದೆ, ಒಂದು ಸುಂದರವಾದ ಮಾತಿದೆ. ಒಳಗಿಂದ ಗೆದ್ದಲು ತಿಂದು ಮರಕ್ಕೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಎಲ್ಲ ತರುಣರು ಕೇಳಿಸ್ಕೊಳ್ಳಬೇಕಾಗಿರುವಂತಹ ಮಾತಿದು. ಈ ಹೆಸರಿನ ಒಂದು ಪುಸ್ತಕ ಇದೆ. ಆ ಟೈಟಲ್ ಅನ್ನು ಓದಿದ 1-2 ದಿನಗಳ ಕಾಲ ನನಗೆ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ. ಟೈಟಲ್ ಏನು ಅಂದ್ರೆ, ಒಳಗಿಂದ ಗೆದ್ದಲು ತಿಂದ ಮರಕ್ಕೆ ಹೊರಗಡೆ ಬೇಲಿ ಹಾಕಿದ್ರೆ ಮರ ಉಳ್ಕೊಳ್ಳುತ್ತಾ ಅಂತ ಪ್ರಶ್ನೆ. ಒಳಗಡೆಯಿಂದ ಗೆದ್ದಲು ತಿಂತಾ ಇದೆ, ನಾವು ತರುಣರು ಹಾಳಾಗ್ತಿದ್ದೀವಿ. ನಾನು ಮೊನ್ನೆ ಒಂದು ಜೈಲಿಗೆ ಹೋಗಿದ್ದೆ, ಕರ್ಕೊಂಡು ಹೋಗಿದ್ದಲ್ಲ, ನಾನೇ ಹೋಗಿದ್ದೆ, ತಪ್ಪು ತಿಳ್ಕೊಳ್ತೇನೆ. ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಜೈಲಿಗೆ ಹೋಗಿದ್ದೆ. ಜೈಲಿಗೆ ಹೋಗಿ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಸೂಪರಿಂಟೆಂಡೆಂಟ್ PA ಬಂದು ನನಗೆ ಹೇಳಿದ್ರು, ಸರ್ ಒಂದೇ ಒಂದು ವಿನಂತಿ ಸರ್ ಅಂತ. ಏನು ಅಂತ ಕೇಳಿದೆ ನಾನು. ಸರ್, ದೇಶದಲ್ಲಿ ಅಡಿಕ್ಷನ್ ಆಗೋದು ಜಾಸ್ತಿ ಆಗ್ತಿದೆ ಸರ್. ತರುಣರು ಹೆಂಡ ಕುಡಿತಾರೆ, ಸಿಗರೇಟ್ ಸೇರ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು ಹೇಳ್ಬೇಕು ಅಂತಂದ್ರೆ, ಗಾಂಜಾ ಸೇವನೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ ಸರ್. ನಮ್ಮ ಜೈಲಿನೆಲ್ಲ ತುಂಬಿಕೊಂಡಿರೋದು ಅವರೇ, ಏನಾದರೂ ಮಾಡ್ಬೋದಾ ಸರ್ ಅಂತ ಕೇಳಿದ್ರು. ಹೇಳಿದೆ, ಏನ್ ಮಾಡೋದಪ್ಪ, ಒಳಗಿಂದ ಗೆದ್ದಲು ತಿಂತಾ ಇದ್ರೆ ದೇಶವನ್ನು ರಕ್ಷಣೆ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರೆ ಏನು. ಸುಮ್ಮನೆ ನಿಮ್ಮನ್ನೇ ಕೇಳ್ಕೊಳ್ತೀನಿ, ಇಲ್ಲಿ ನಿಂತಿರೋ ಇಷ್ಟೊತ್ತು ನಿಂತಿದೀವಲ್ಲ ನಾವು, ಒಬ್ಬರಿಗೂ ಪಕ್ಕದಲ್ಲಿ ಉಗುಳಬೇಕು ಅನ್ನಿಸ್ತಿಲ್ಲ. ನಮ್ಮ ಮನಸ್ಸಿನ ಮೇಲೆ ಕಂಟ್ರೋಲ್ ಇತ್ತು. ಇಲ್ಲಿಂದ ಆಚೆ ಬರ್ಲಿ ನಾವು, ರಸ್ತೆ ನೋಡಿದ ತಕ್ಷಣ ಯಾಕೋ ಕಫ ಬಾಯಿ ಬಂದ್ಬಿಡುತ್ತೆ, ರಪ್ಪಂದು ಉಗಿಬೇಕು ಅನ್ಸುತ್ತೆ. ಯಾಕೆಂದ್ರೆ ರಸ್ತೆ ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಗೊತ್ತಿರಲಿ. ಈ ಕೊಪ್ಪಳದ ರಸ್ತೆ ಇದೆಯಲ್ಲ, ಈ ಊರಿನ ಕಾರ್ಪೊರೇಟರ್ದಲ್ಲ, ಈ ಊರಿನ MLA ಅಲ್ಲ, ನಿಮ್ MP ಅಲ್ಲ. ನಾನು ಮತ್ತು ನೀವು ಕಟ್ಟಿರೋ ರೋಡ್ ಟ್ಯಾಕ್ಸ್ ನ ದುಡ್ಡಿನಲ್ಲಿ ರೋಡನ್ನು ಮಾಡಿದ್ದಾರೆ. ನಮ್ದೇ ಆಸ್ತಿ ಅದು. ನಿಮ್ಮ ಮನೆ ಕ್ಲೀನ್ ಆಗಿರ್ಬೇಕು ಅಂತ ನಿಮ್ಗೆ ಎಷ್ಟು ಅನ್ಸುತ್ತೋ ನಿಮ್ಮ ಮನೆ ಅನ್ನೋ ಕಾರಣಕ್ಕೋಸ್ಕರ ರಸ್ತೆ ಕೂಡ ನಮ್ದೇ ಅನ್ನೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ. ಎಷ್ಟು ಕ್ಲೀನ್ ಆಗಿ ದೇಶವನ್ನು ಇಟ್ಕೊಳ್ತೀವೋ ಈ ದೇಶದ ಸೌಂದರ್ಯ ಅಷ್ಟು ವೃದ್ಧಿ ಆಗುತ್ತೆ. ನಾನು ತುಂಬಾ ಕಳಕಳಿಯಿಂದ ಕೇಳ್ಕೊಳ್ತೀನಿ ಮಾತನ್ನ. ನಂಗೆ ತುಂಬಾ ನೋವಾಗುತ್ತೆ, ಯಾರಾದ್ರೂ ಕಾರಲ್ಲಿ ಹೋಗ್ಬೇಕಾದ್ರೆ ಪದೇ ಪದೇ ರಸ್ತೆಯಲ್ಲಿ ಉಕ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾವಾಗ ಬರುತ್ತಪ್ಪ ಜನರಿಗೆ ಬುದ್ಧಿ ಅಂತ ಅನಿಸ್ತಾ ಇರುತ್ತೆ. ನಾನು ಯಾಕೆ ಅನ್ಕೊಳ್ತೀನಿ ಗೊತ್ತಾ, ಹಿಂಗೆ ಆ ಶ್ರೀರಂಗಪಟ್ಟಣದ ಸ್ವಾಮೀಜಿ ಹೇಳಿದ್ರಲ್ಲ, ಚಪ್ಪಲಿ ಹಾಕೊಳ್ಳದೆ ಫ್ರಾನ್ಸ್ನವ್ನು ಬಂದ ಅಂತ. ಅವ್ನು ಚಪ್ಪಲಿ ಹಾಕೊಳ್ಳದೆ ಬಂದು ನೀವು ಉಗಿದಿರುವಂತ ಉಗುಳ ಮೇಲೆ ಕಾಲಿಟ್ಕೊಂಡು ನಡ್ಕೊಂಡು ಹೋಗ್ಬೇಕು ಅಂದ್ರೆ ಸಮಾಧಾನ ಅನ್ಸುತ್ತೇನು? ಅವ್ನು ದೇವಸ್ಥಾನ ಅಂತ ಕರೀತಾ, ನಾವು ಚಪ್ಪಲಿ ಹಾಕೊಂಡು ತಿರ್ಗಾಡೋಣ, ಕೊನೆ ಕ್ಲೀನ್ ಆಗಿ ಇಟ್ಕೊಳ್ಳೋದಾದ್ರೂ ಒಂದು ಯೋಚನೆ ಮಾಡೋದು ಬೇಡವಾ?
ನಾವು ಮಾತು ಕೇಳಿ ಚಪ್ಪಾಳೆ ಹೊಡಿಲಿಕ್ಕೆ ಅಷ್ಟೇನಾ? ಒಂದು ಸಂಕಲ್ಪವನ್ನ ಜೀವನದಲ್ಲಿ ಮಾಡಿ, ತುಂಬಾ ದೊಡ್ಡದೇನು ಕೇಳಲ್ಲ. ನಾವೆಲ್ಲರೂ ಸೈನ್ಯಕ್ಕೆ ಸೇರ್ತೀವಿ, ಸೈನ್ಯವನ್ನು ಉದ್ಧಾರ ಮಾಡ್ಬಿಡ್ತೀವಿ, ಎಲ್ಲ ಬಿಡಿ. ಆದ್ರೆ ಒಳಗಿರುವಂತ ನಾವು ಸೈನಿಕರು ಗಡಿಯನ್ನ ಸುಂದರವಾಗಿಟ್ಕೊಂಡಂತೆ ಗಡಿಯ ಒಳಗಿನ ಭಾಗವನ್ನ ಸುಂದರವಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಒಂದು ಸಂಕಲ್ಪ ಮಾಡಿ, ಇನ್ನು 5 ವರ್ಷಗಳ ನಂತರಿರುವ ಸುಂದರ ಭಾರತ ಹೆಂಗಿರುತ್ತೆ ಅಂತಂದ್ರೆ ಜಗತ್ ಹೇಳುತ್ತೆ, ಭಾರತ ನೋಡಿ ಕಲಿಬೇಕಪ್ಪ ಹೆಂಗಿಟ್ಕೋಬೇಕಂದ್ರೆ ರಾಷ್ಟ್ರವನ್ನ ಅಂತ ಹೇಳಿ ಅಂತ. ಈಗ ಒಂದು ಬೆಂಚ್ ಮಾರ್ಕ್ ಸೃಷ್ಟಿ ಮಾಡ್ತಿದ್ವಿ. ಅಮೆರಿಕಾದಲ್ಲಿ ಅಧ್ಯಕ್ಷರು ಯಾರಾಗಬೇಕು ಅಂತ ನಡೀತಾ ಇದೆಯಲ್ಲ ಗಲಾಟೆ, ಒಬ್ಬ ಸೆನೆಟ್ ಮೆಂಬರ್ ಹೇಳಿದ್ದಾರೆ, ನಮ್ಗೆ ಅಧ್ಯಕ್ಷರು ಹೆಂಗ್ ಬೇಕು ಅಂದ್ರೆ ಭಾರತದ ಪ್ರಧಾನಮಂತ್ರಿ ತರದ ಅಧ್ಯಕ್ಷರು ಬೇಕು ಅಂತ. ಹೆಂಗಿರ್ಬೇಕು ನೋಡಿ, ಬೆಂಚ್ ಮಾರ್ಕ್ ಸೆಟ್ ಆಗ್ತಿದೆ ಇವತ್ತು ಅಂತ. ಈ ತರದ ಬೆಂಚ್ ಮಾರ್ಕ್ಗಳು ಸೆಟ್ ಆಗ್ತಿರ್ಬೇಕಾದಾಗ ನಾವು ಕೂಡ ಅದಕ್ಕೆ ಪೂರಕವಾಗಿ ನಡ್ಕೋಬೇಕು. ನನ್ನ ನೆಚ್ಚಿನ ತರುಣ ಮಿತ್ರರೇ, ಭಾರತವನ್ನ ಕಟ್ಲಿಕ್ಕೋಸ್ಕರ ಮುಂದೆ ಬರೋಣ. ಕಟ್ಲಿಕ್ಕೋಸ್ಕರ ಮುಂದೆ ಬರೋದು ಅಂದ್ರೆ ಯಾರ ಮೇಲೂ ಆರೋಪ ಮಾಡೋದಲ್ಲ. ನನಗೆ ಯುವ ಬ್ರಿಗೇಡ್ ನ ತರುಣರ ಮೇಲೆ ಹೆಮ್ಮೆ ಇರೋದು ಅದಕ್ಕೆ. ಯುವ ಬ್ರಿಗೇಡ್ ನ ತರುಣರು ಇದುವರೆಗೂ ಒಂದೇ ಒಂದು ಕಂಪ್ಲೇಂಟ್ ಅನ್ನ ಯಾವುದೇ ಕಾರಣಕ್ಕೂ ಯಾರ ಮೇಲೂ ಮಾಡಲಿಲ್ಲ. ನಮ್ಮೂರಿನಲ್ಲಿ ನೀರಿಲ್ಲ ಅಂತ ಗಲಾಟೆ ಆದಾಗ ಯುವ ಬ್ರಿಗೇಡ್ ನ ತರುಣರನ್ನು ನಾನು ಕೇಳ್ಕೊಂಡೆ, ನೀರಿಲ್ಲ ಅಂತ ರಸ್ತೆ ಮೇಲೆ ಕೂತ್ಕೊಳ್ಳೋದು ಗಲಾಟೆ ಮಾಡೋದು ಒಂದು ಹಂತ, ನಾವು ಬರ್ತಾ ಇರುವಂತ ಬಸ್ಗಳಿಗೆ ಬೆಂಕಿ ಹಚ್ತಾ ಇರೋದು ಇನ್ನೊಂದು ಹಂತ. ನಮ್ದೇ ಟ್ಯಾಕ್ಸು, ನಮ್ದೇ ದುಡ್ಡು, ಎಲ್ಲ ವೇಸ್ಟು. ಅದ್ರ ಬದಲು ನನ್ನ ಪೂರ್ವಜರು ಕಟ್ಟಿಕೊಂಡ ಕಲ್ಯಾಣಿ ನಾವೆಲ್ಲರೂ ಕ್ಲೀನ್ ಮಾಡ್ಬೋದಾ ಅಂತ ಸುಮ್ಮನೆ ವಿನಂತಿ ಮಾಡ್ಕೊಂಡಿದ್ದಷ್ಟೇ. ನೀವು ನಂಬಲ್ಲ, ಈ ರಾಜ್ಯದಲ್ಲಿ ಕನಿಷ್ಠ ಪಕ್ಷ ಕಳೆದ 2 ವರ್ಷಗಳಲ್ಲಿ 70ಕ್ಕೂ ಹೆಚ್ಚು ಕಲ್ಯಾಣಿ ಕ್ಲೀನ್ ಮಾಡಿದ್ವಿ. ಸುಮಾರು ಅದರ ಅರ್ಧದಷ್ಟು ಭಾಗ 35ಕ್ಕೂ ಹೆಚ್ಚು ಕಲ್ಯಾಣಿಗಳು ಮುಚ್ಚಿ ಹೋಗಿದ್ವು. ಅದರಲ್ಲಿ ಈ ವರ್ಷ ನೀರು ನಿಂತುಕೊಂಡಿದೆ. ಅಷ್ಟು ನೀರನ್ನ ತರುಣರು ಇಂಗಿಸಿ ಮುಂದಿನ 10 ವರ್ಷಗಳಿಗೆ ವಾಟರ್ ಟೇಬಲ್ ಜಾಸ್ತಿ ಆಗುವಂತ ಒಂದು ದೊಡ್ಡ ಪ್ರಯತ್ನ ಮಾಡಿದ್ರಲ್ಲ, ಇದ್ರ ತರುಣರ ಶಕ್ತಿ ಅಂತ ಪ್ರಾಮಾಣಿಕವಾಗಿ ಹೇಳ್ತೀನಿ. ಇರ್ತಾರೆ ದೇವರಾಣೆಗೂ ನನಗೂ ಗೊತ್ತಿರಲಿಲ್ಲ ಎಷ್ಟು ಈ ಕೆಲಸ ಆಯ್ತು ಅಂತಂದ್ರೆ. ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ ತುಂಬಾ ಓಡಾಡ್ತಿತ್ತು, ನಂಗೆ ಗೊತ್ತೇ ಇಲ್ಲ. ಒಂದು ದಿನ ಇದ್ದಕ್ಕಿದ್ದಂತೆ ಮನ್ ಕಿ ಬಾತ್ ನಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿದ್ರು, ಕರ್ನಾಟಕದ ತರುಣರು ಕಲ್ಯಾಣಿ ಕ್ಲೀನ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂದ್ರೆ ಅದರ ಪ್ರೇರಣೆ ತಗೊಂಡು ಉತ್ತರ ಪ್ರದೇಶದ ತರುಣರು ಕೂಡ ಕಲ್ಯಾಣಿ ಕ್ಲೀನ್ ಮಾಡ್ತಿದ್ದಾರೆ. ಕರ್ನಾಟಕದ ತರುಣರಿಗೆ ಅಭಿನಂದನೆಗಳು ಅಂತಂದಾಗ ನಾನು ಕಾಲರ್ ಟೈಪ್ ಮಾಡ್ಕೋಬೇಕು ಅಂತಿದ್ದೆ. ನಮಗೆ ಗೊತ್ತಿದ್ದಂತೆ ವ್ಯಾಪಕವಾಗಿ ಸುದ್ದಿ ಆಗುತ್ತಲ್ಲ. ಈ ನಾಡಿನ ತರುಣರು ಜೂನ್ 21ಕ್ಕೆ ಎಲ್ಲರೂ ಯೋಗ ಮಾಡಿದ್ವಿ, ಕೆಲವರು ಪೋಸ್ಟ್ ಕೊಟ್ವಿ, ಅವತ್ತೇ ಮಾಡಿದ್ದಾರೆ. ಆದ್ಮೇಲೆ ಮತ್ತೆ ಮನೆಗೆ ಹೋಗಿ ಮಾಡ್ಲಿಲ್ಲ. ಅವತ್ತೊಂದಿನ ಮಾಡಿದ್ವಿ, ಯಾಕಂದ್ರೆ ಪೇಪರ್ ಅಲ್ಲಿ ಪಿಕ್ಚರ್ ಬಂದ್ಬಿಡುತ್ತೆ ನಾವು ಮಾಡಿದೀವಿ ಅಂತ ಹೇಳ್ಕೋಬೇಕು ಅಂತ. ಆದ್ರೆ ನಾವು ನಿಶ್ಚಯ ಮಾಡಿದ್ವಿ, ಯೋಗ ಯಾವತ್ ಮಾಡ್ತೀವೋ ಬಿಡ್ತೀವೋ, ಆದ್ರೆ ಜನ ಉಸಿರಾಡ್ಕೊಳ್ಳಿಕ್ಕೆ ಆಕ್ಸಿಜನ್ ಕೊಡ್ಲಿಕ್ಕೋಸ್ಕರ ನಾವು ಗಿಡಗಳನ್ನು ನೆಡೋ ಸಂಕಲ್ಪ ಮಾಡೋಣ ಅಂತ ನಿಶ್ಚಯ ಮಾಡಿದ್ವಿ. ಪ್ರತಿ ವರ್ಷ ಹೆಚ್ಚು ಕಡಿಮೆ 1 ಲಕ್ಷ ಗಿಡ ನೆಡ್ತಿದ್ವಿ. ಕಳೆದ ವರ್ಷ 1 ಲಕ್ಷ ಗಿಡ ನೆಟ್ಟಿದ್ವಿ. ಈ ವರ್ಷವೂ ಹೆಚ್ಚು ಕಡಿಮೆ ಆ ಟಾರ್ಗೆಟ್ ಅನ್ನು ಮುಟ್ತೀವಿ. ಎಲ್ಲಕ್ಕೂ ಖುಷಿ ಏನು ಅಂತಂದ್ರೆ ನಾವು ನೆಟ್ಟ ಗಿಡಗಳಲ್ಲಿ 75%ಗೂ ಹೆಚ್ಚು ಗಿಡವನ್ನು ಉಳಿಸ್ಕೊಂಡಿದ್ದೀವಿ. ಈ ಸಲ ಗಮನಿಸಿದ್ದೀವಿ, ನನ್ಗೆ ಬಹಳ ಹೆಮ್ಮೆ ಇದೆ. ನಮ್ ತಾರುಣ್ಯ ಹೆಂಗಿದೆ ಅಂತಂದ್ರೆ ಕೆಲಸ ಮಾಡ್ಲಿಕ್ಕೋಸ್ಕರ ಮುಂದೆ ಬಂದು ನಿಂತ್ರೆ ಯಾವ ಕಂಪ್ಲೇಂಟ್ ಇಲ್ಲದೆ ಕೆಲಸ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗುತ್ತೆ. ಮುಂದೆ ಬರ್ರಪ್ಪ, ಕೈ ಜೋಡಿಸಿ. ನಾನು ಇವತ್ತು ಕಳಕಳಿಯಿಂದ ಕೇಳ್ಕೊಳ್ತೀನಿ ಮಿತ್ರರೇ, ಯುವ ಬ್ರಿಗೇಡ್ ನ ವಿಶೇಷ ಏನು ಅಂದ್ರೆ ವಿ ಆರ್ ನಾನ್ ಪೊಲಿಟಿಕಲ್. ನಿಮ್ಗೆ ಏನಾದ್ರೂ ಇವತ್ತು ಅನಿಸಿರ್ಬೋದು, ಚಕ್ರವರ್ತಿ ಇಷ್ಟೆಲ್ಲ ಮಾತಾಡ್ತಾನೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಹಿಂಗೆಲ್ಲ ಹೇಳ್ತಿದ್ದಾನೆ, ಯಾವುದೋ ಒಂದು ಪಾರ್ಟಿಗೆ ಸೇರ್ಕೊಳ್ತಾನೆ ಅಂದ್ರೆ ದೇವರನಿಗೂ ಇಲ್ಲ. ನೀವು ಗಮನಿಸಿದ್ರೋ ಇಲ್ವೋ, ನಾನು ನರೇಂದ್ರ ಮೋದಿ ಅವ್ರ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಮಾತಾಡ್ಕೊಂಡಿದ್ದೀನೋ ಅಷ್ಟೇ ಪ್ರೀತಿಯಿಂದ ಇಂದಿರಾ ಗಾಂಧಿ ಬಗ್ಗೆನೂ ಇವತ್ತು ಹೇಳಿದ್ದೀನಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆನೂ ಹೇಳಿದ್ದೀನಿ. ಹಂಗಂದಾಗ ಹೇಳೋದು ಮೋಸ್ಟ್ಲಿ ಎರಡೂ ಪಾರ್ಟಿ ಕೈ ಹಾಕಿರ್ಬೋದು. ಆದ್ರೆ ನಾನು ತುಂಬಾ ಪ್ರಾಮಾಣಿಕವಾಗಿ ಪ್ರಾಮಿಸ್ ಮಾಡಿ ಹೇಳಬಲ್ಲೆ, ಅಥವಾ ಒಂದು ಓಪನ್ ಚಾಲೆಂಜ್ ನಿಮ್ಗೆ ಕೊಡ್ತೀನಿ. ಚಾಲೆಂಜ್ ಏನು ಅಂತಂದ್ರೆ, ಅಕಸ್ಮಾತ್ ಚಕ್ರವರ್ತಿ ಸೂಲಿವೆಲೆ ಏನಾದ್ರು, ಅಕಸ್ಮಾತ್ ಯುವ ಬ್ರಿಗೇಡ್ ನ ತರುಣರು ಯಾರಾದ್ರೂ ನಿಮ್ಮ ಹತ್ರ ವೋಟ್ ಕೊಡಿ ಅಂತ ಕೇಳಲಿಕ್ಕೆ ಬಂದ್ರೆ ಇವತ್ತೇ ಕೇಳ್ಕೊಳ್ತಿದ್ದೀನಿ, ದಯಮಾಡಿ ವೋಟ್ ಹಾಕಬೇಡಿ ಅಂತ. ಯಾಕೆಂದ್ರೆ ಯಾವತ್ತೂ ನಮ್ಮ ತಲೆ ಕೆಡೋದು ಬೇಡ. ನಾವು ಪ್ರಾಮಾಣಿಕವಾಗಿ ರಾಷ್ಟ್ರದ ಕೆಲಸ ಮಾಡಬೇಕು ಅಂತ ಬಂದಿದ್ದೀವಿ. ಈ ರಾಷ್ಟ್ರವನ್ನ ಮುಂದಿನ ಪೀಳಿಗೆ ಕೊಡುವಾಗ ನಮ್ಮಪ್ಪ ಯಾವ ದೇಶ ಕೊಟ್ಟಿದ್ರು ಅದಕ್ಕಿಂತಲೂ ಸುಂದರವಾದ ಒಂದು ದೇಶವನ್ನ ವಾಪಸ್ ಬಿಟ್ಟು ಹೋಗಬೇಕು ಅನ್ನೋ ಸಂಕಲ್ಪದಿಂದ ಅಷ್ಟೇ ಕೆಲಸ ಮಾಡ್ತಿದ್ದೀವಿ. ಈ ಸಂಕಲ್ಪಕ್ಕೆ ಕೈ ಜೋಡಿಸಿ ಹೊಸ ಭಾರತವನ್ನು ಕಟ್ಟೋಣ. ಈ ಭಾರತ ಹೆಂಗಿರಬೇಕು ಅಂತಂದ್ರೆ ಇಡೀ ಜಗತ್ತು ಭಾರತವನ್ನು ನೋಡಬೇಕಾದ್ರೆ ಹೆಮ್ಮೆಯಿಂದ ನೋಡಬೇಕು. ಆ ಸಂದರ್ಭ ತುಂಬಾ ಹತ್ತಿರಕ್ಕೆ ಬಂದಿದೆ. ನಾನು ಕಳೆದ 2 ವರ್ಷದ ಹಿಂದೆ ಒಬ್ಬ ಸ್ವಾಮೀಜಿ ಹತ್ರ ಹೋಗಿದ್ದೆ. ಆಗಿನ್ನೂ ಪ್ರಧಾನಮಂತ್ರಿ ಮೋದಿ ಆಗೇ ಇರಲಿಲ್ಲ. ಸ್ವಾಮೀಜಿ ಹತ್ರ ಹೋಗಿದ್ದ ಸ್ವಾಮೀಜಿ ಹೇಳಿದ್ರು, ಚಕ್ರವರ್ತಿ ಒಳ್ಳೆ ಟೈಮಲ್ಲಿ ಬಂದಿದ್ಯಾ, ಬಾ ಕೂತ್ಕೋ ಅಂತ. ನಾನು ಕೇಳಿದೆ, ಯಾಕೆ ಸ್ವಾಮೀಜಿ ಅಂತ. ಅವರಂದ್ರು, ಇಲ್ಲೊಬ್ಬ ವ್ಯಕ್ತಿ ಬಂದಿದ್ದಾನೆ, ಈ ವ್ಯಕ್ತಿದ ವಿಶೇಷ ಏನು ಅಂತಂದ್ರೆ ನೀನ್ ಏನಾದ್ರೂ ಪ್ರಶ್ನೆ ಕೇಳು ಅವನಿಗೆ, ಅವನೊಂದು ವೈಟ್ ಶೀಟ್ ಇಟ್ಬಿಟ್ಟು ಆತ್ಮಗಳು ಉತ್ತರ ಬರೆಯುವಂಗೆ ಮಾಡ್ತಾನೆ, ಯಾರಿಗೂ ಗೊತ್ತೇ ಆಗಲ್ಲ ಅಂತಂದು. ನಾನು ಹೇಳಿದೆ, ವಂಡರ್ಫುಲ್ ಸ್ವಾಮೀಜಿ, ನಾನು ಇದನ್ನ ಕೇಳಿದ್ದೆ ಬಹಳ, ನೀವು ಕೇಳಿ ಪ್ರಶ್ನೆ ಉತ್ತರ ಕೊಡ್ತಾರ ನೋಡ್ತೀನಿ ಅಂದ್ರೆ ಸ್ವಾಮೀಜಿ ಒಂದು ವೈಟ್ ಶೀಟ್ ಅನ್ನು ಅದರ ಮೇಲೆ ಬರೆದಿದ್ದು ನನ್ನ ಕೈಗಿಟ್ಟು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು ನೋಡು ಅಂತಂದ್ರು. ನಾನೇನ್ ಮಾಡ್ಲಿದೆ, ನೀನ್ ಪ್ರಶ್ನೆ ಕೇಳು ಅಂದ್ರು. ನನಗೆ ಇನ್ನೇನು ಬೇರೆ ಪ್ರಶ್ನೆ ಇಲ್ಲ, ಇದ್ದಿದ್ದು 2 ಪ್ರಶ್ನೆ. ಮೊದಲನೇದು, ಭಾರತ ಯಾವಾಗ ವಿಶ್ವಗುರು ಆಗುತ್ತೆ?
ಭಾರತ ವಿಶ್ವಗುರು ಆಗುತ್ತೆ ಅಂತ ನಂಗೆ ಧೈರ್ಯ ಯಾಕೆ ಗೊತ್ತೇನು? ವಿವೇಕಾನಂದರು ತುಂಬಾ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದಾರೆ. ತಾಯಿ ಭಾರತಿ ದುರ್ಗೆಯಂತೆ ಕಾಳಿಯಂತೆ ಮೈ ಕೊಡವಿ ಎದ್ದು ನಿಲ್ತಾಳೆ, ತನ್ನ ಸಿಂಹಾಸನವನ್ನ ತಾನೇ ಏರಿ ಕೂತು ಬಿಡ್ತಾಳೆ. ಈ ಬಾರಿ ಅವಳು ಏರಿ ಕೂತ್ರೆ ಹಳೆಯ ವೈಭವ ಎಲ್ಲ ಮಸುಕಾಗುವಂತ ಭವ್ಯ ಭಾರತ ನಿರ್ಮಾಣ ಆಗುತ್ತೆ ಅಂತ ಸ್ವಾಮೀಜಿ ಹೇಳಿಬಿಟ್ಟಿದ್ದಾರೆ. ಅವರನ್ನ ಅಕ್ಷರಶಃ ನಂಬೋದ್ರಿಂದ ಸ್ವಾಮೀಜಿ ಹೇಳಿರೋ ಮಾತು ಸುಳ್ಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಪುಣ್ಯಾತ್ಮ ಯಾವತ್ತೂ ಅಂತ ಹೇಳಿಲ್ಲ. ನಮಗಿಟ್ಟಿರೋ ಪ್ರಾಬ್ಲಮ್. ನಾನು ಕೇಳಿದ್ರೆ ಯಾವಾಗ ಆಗುತ್ತೆ ಅಂತ ಹೇಳಿ ಅಂತ. ಎರಡನೇ ಪ್ರಶ್ನೆ ನಂದು, ನಾನು ಇದನ್ನ ನೋಡ್ತೀನ ಅಂತ ನನಗೆ ಯಾವಾಗಲೂ ಒಂದು ಡೌಟ್ ಇದೆ. 12-13 ವರ್ಷದಿಂದ ಇದೇ ಹುಚ್ಚಿನಲ್ಲಿ ಕೆಲಸ ಮಾಡ್ತಿದ್ದೀನಿ. ಮುಂದೆ ಭಾರತ ವಿಶ್ವಗುರುವಾದಾಗ ಈ ತುದಿಯಲ್ಲೋ ನನ್ನ ಫೋಟೋ ಇಟ್ಟು ಪಾಪ ತುಂಬಾ ಕನಸು ಬಿಡ್ತಿದ್ದ, ನೀವು ಹಾರ ಹಾಕೋ ಸುದ್ದಿ ಬರಬಾರ್ದು ನಾನು ನೋಡ್ತೀನ ಅಂತ ನನ್ನೊಂದು ಪ್ರಶ್ನೆ. ನಾನು 2 ಪ್ರಶ್ನೆ ಅವ್ರಿಗೆ ಕೇಳಿದೆ. ಅವನೊಂದು ವೈಟ್ ಶೀಟ್ ಇಟ್ಟ, ವೈಟ್ ಶೀಟ್ ಮೇಲೆ ಒಂದು ನಿಂಬೆ ಹಣ್ಣು ನನ್ನ ಹೆಸರು ಬರೆದು ಒಂದು ಪೆನ್ ಇಟ್ಟು ಅದ್ರ ಮೇಲೆ ಒಂದು ನ್ಯೂಸ್ ಪೇಪರ್ ಮುಚ್ಚಿಟ್ಟು ಕೈ ಇಡಿ ವೈಟ್ ಶೀಟ್ ಮೇಲೆ ಅಂತಂದ. ನಾನು ಕೈ ಇಟ್ಕೊಂಡು ಕೂತಿದ್ದೆ ಒಂದು 30 ಸೆಕೆಂಡ್ ಅಷ್ಟೇ. 30 ಸೆಕೆಂಡ್ ಅಲ್ಲ, ವೈಟ್ ಶೀಟ್ ನನ್ನ ಮುಂದೆ ಇಟ್ಟು ಓದ್ಕೊಳ್ಳಿ ಅಂತಂದ. ಮೊದಲೊಂದು 5-6 ಸಾಲ ಒಂದಷ್ಟು ಬರೆದಿತ್ತು. 7ನೇ ಸಾಲ ಬರೆದಿತ್ತು, ಭಾರತ ವಿಶ್ವಗುರು ಆಗೋದನ್ನ ನೀನ್ ಕಣ್ಣಾರೆ ನೋಡ್ತೀಯ ಅಂತ ಬರೆದಿತ್ತು. ನಂಗೆ ಅಷ್ಟೇ ಸಾಕು ಅಂತ ಬಹಳ ಹೆಮ್ಮೆ ಆಗ್ತಿತ್ತು ನನಗೆ. ಇವತ್ತು ಕೇಳಿದಾಗಲೇ ಈ ಚಪ್ಪಾಳೆ 12 ವರ್ಷದಿಂದ ಒದ್ದಾಡ್ತಿರೋ ನನಗೆ ಅಷ್ಟು ಖುಷಿ ಆಗ್ಬೇಡ. ಅಲ್ಲಿ ಎದುರುಗಡೆ ಸ್ವಾಮೀಜಿ ಇಲ್ಲ ಅಂದ್ರೆ ಡ್ಯಾನ್ಸ್ ಮಾಡ್ತಿದ್ದೆ ನಾನು. ಸ್ವಾಮೀಜಿ ಇದ್ರು ಅಂತ ಕಂಟ್ರೋಲ್ ಮಾಡ್ಕೊಂಡೆ. ಆದ್ರೆ ಎದೆ ಡೌಟ್ ಇತ್ತು ನನಗೆ, ಯಾವಾಗ ನಾನು ಬರ್ದಿರ್ತಾರಲ್ಲ, ಯಾವಾಗ ಬರ್ದಿರ್ತಾರಪ್ಪ ಅಂತ. ಯಾಕೆಂದ್ರೆ ಭಾರತ ವಿಶ್ವಗುರು ಆಗೋ ಆಂಬ್ಯುಲೆನ್ಸ್ ಇದ್ರೆ ಏನು ಉಪಯೋಗ? ಕಣ್ಣಾರೆ ನೋಡುವ ತಾಕತ್ತಿರ್ಬೇಕಲ್ಲ, ಯಾವಾಗ ಆಗುತ್ತೆ ಅಂತ. ಅದು ಬರ್ದಿತ್ತು. ಪ್ರಾಮಾಣಿಕವಾಗಿ ಹೇಳ್ತೀನಿ ಮಿತ್ರರೇ, ಅದಾಗಿದ ತಕ್ಷಣ ಕನ್ಯಾಕುಮಾರಿಗೆ ಹೋಗಿದ್ದೀವಿ ನಾವು. ದಾರಿಯಲ್ಲಿ ಬರುವಂತ 47 ಹುಡುಗರಿಗೆ ನನ್ನ ಜೊತೆ ಇದ್ದವರಿಗೆ ಆ ಲೆಟರ್ ಚೀಟಿ ಇಟ್ಟು ತೋರಿಸಿದ್ದೆ ನಾನು. ಅದ್ರಲ್ಲಿ ಬರೆದಿತ್ತು, 2017ರ ವೇಳೆಗೆ ಇಡೀ ಜಗತ್ತು ಭಾರತವನ್ನ ಎತ್ತರದ ಸ್ಥಿತಿಯಲ್ಲಿ ನೋಡುವಂತ ಕಾಲ. ಕೆಲಸ ಮಾಡ್ಲಿಕ್ಕೆ ಬಿದ್ದು 3 ವರ್ಷ ಮಾತ್ರ, ಅವತ್ತಿನಿಂದ ಇವತ್ತಿನವರೆಗೆ. ಈ 3 ವರ್ಷಗಳಲ್ಲಿ ನಾವು ಎಷ್ಟು ಕೆಲಸ ತುಂಬಾ ಮಾಡಿದೀವಿ ಅಂತ ನಾನು ಹೇಳಲ್ಲ, ಆದ್ರೆ ತರುಣರ ಉತ್ಸಾಹ ನೋಡಿದ್ರೆ ನನ್ಗೆ ಅನ್ಸುತ್ತೆ ಬಹಳ ದೂರ ಇಲ್ಲ. ಇಡೀ ಜಗತ್ತಿನಲ್ಲಿ ಭಾರತದ ಕುರಿತಂತೆ ಬರ್ತಾ ಇರೋ ರೆಸ್ಪೆಕ್ಟ್ ಅನ್ನು ನೋಡಿದ್ರೆ ಬಹಳ ದೂರ ಇಲ್ಲ. ನನ್ನ ಭಾರತ ಮತ್ತೊಮ್ಮೆ ಆ ಸ್ಥಿತಿಯನ್ನು ಅಲಂಕರಿಸುತ್ತೆ. ಇಡೀ ಜಗತ್ತು ಭಾರತವನ್ನ ಎದ್ದು ನಿಂತು ಗೌರವಿಸುವಂತ ವಾತಾವರಣ ಇವತ್ತಾಗಲೇ ಏನ್ ನಿರ್ಮಾಣ ಆಗಿದೆ, ಅದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅನ್ನೋ ವಿಶ್ವಾಸ ನನಗೆ ಖಂಡಿತವಾಗಿಯೂ ಇದೆ. ಈ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರನ್ನೂ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಯಾರು ಭಾರತಕ್ಕೋಸ್ಕರ ಬದುಕಿದ್ರೋ, ಯಾರು ಭಾರತವನ್ನ ಗೌರವಿಸಿದ್ರೋ ಅವರನ್ನ ಪ್ರೀತಿಸಿ, ಅವರನ್ನ ಗೌರವಿಸಿ. ನಾವು ಕೂಡ ಈ ಭಾರತಕ್ಕೋಸ್ಕರ ಬದುಕುವ ಅವಕಾಶ ಭಗವಂತ ಕೊಡ್ಲಿ ಅಂತ ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ಳೋಣ ಅಂತ ನಿಮ್ಮ ಹತ್ರ ಪ್ರೀತಿಯಿಂದ ವಿನಂತಿಸ್ಕೊಳ್ತಾ, ನನ್ನ ಮಾತಿಗೆ ವಿರಾಮ ಹಾಡೋಕ್ಕಿಂತ ಮುಂಚೆ ಒಂದು ಸಲ ಭಾರತ್ ಮಾತೆಗೆ ಜೈಕಾರ ಹಾಕಬೇಕು, ಉಚ್ಚ ಕಂಠದಲ್ಲಿ ಜೈಕಾರ ಹಾಕಬೇಕು. ನಾನು ಕಾರ್ಗಿಲ್ ಬುಡದಲ್ಲಿ, ತೊಲೋಲಿಂಗ್ ಬೆಟ್ಟದ ಬುಡದಲ್ಲಿ ನಿಂತಿದ್ದಾಗ ಒಬ್ಬ ಸೈನಿಕ ನನಗೆ ಹೇಳಿದ್ದ, ಸರ್ ಜೈಕಾರ ಹಾಕೋದು 2 ತರ ಇರುತ್ತೆ. ಒಂದು ಮ್ಯಾಗಿ ತಿಂದ ಸಿಟಿಯವ್ರು ಹಾಕೋದು, 2ನೇದು ರೊಟ್ಟಿ ತಿಂದ ಹಳ್ಳಿಯವ್ರು ಹಾಕೋದು. ನೀವು ಯಾವ ತರ ಹಾಕ್ತಿರೋ ನೋಡಿ ಅಂತ. ನಾವೊಂದು 20 ಜನ ಇದ್ವಿ. ನಾವು ಹಾಕಿ ಜೈಕಾರ ಹೆಂಗಿತ್ತು ಅಂತಂದ್ರೆ ಅವ್ನ ಕಣ್ಣಿಂದ ನೀರು ಬಂತು. ಯಾಕೆ ಅಂತ ಕೇಳಿದೆ, ಏನ್ ಸರ್ ಇಷ್ಟೊಂದು ಸ್ಪಿರಿಟ್ ಅಂತಂದ. ನಾನು ಹೇಳಿದೆ, ನಮ್ಮೂರಿಗೆ ಬಂದು ನೋಡಿ, ಇನ್ನೂ ಸ್ಪಿರಿಟ್ ಗೊತ್ತಾಗತ್ತೆ ನಿಮ್ಗೆ ಹಿಂಗೆ ಅಂತ. ಒಂದ್ಸಲ ಮಿತ್ರರೇ, ಉಚ್ಚ ಕಂಠದಲ್ಲಿ ಕಾಶ್ಮೀರದ ಗಡಿಯಲ್ಲಿ ಸೈನಿಕರು ಏನ್ ಕೆಲಸ ಮಾಡ್ತಿದ್ದಾರೆ, ಬುರ್ಹಾನ್ ವಾನಿಯನ್ನ ಕೊಂದ ನಂತರ ಅನೇಕ ಪತ್ರಕರ್ತರ ವಿರುದ್ಧ ಏನ್ ತಿರುಗಿ ಬಿದ್ದಿದ್ದಾರೆ, ಅವರ ಎದುರಿಗೆ ನಿಂತು ನಾವು ಹೇಳಬೇಕಾದ ಅಗತ್ಯ ಇವತ್ತು ಏನು ಅಂತಂದ್ರೆ ಸೈನಿಕರ ಪರವಾಗಿ ನಾವು ಇದ್ದೀವಿ ಅಂತ. ಅದನ್ನ ಹೇಳಲಿಕ್ಕೋಸ್ಕರ ಉಚ್ಚ ಕಂಠದ ಒಂದು ಜೈಕಾರ ಈ ದೇಶದ ಎಲ್ಲ ಸೈನಿಕರಿಗೆ, ಈ ದೇಶದ ಎಲ್ಲ ಹುತಾತ್ಮರಿಗೆ ಸೇರ್ಲಿ ಅಂತ ನನ್ನ ಜೊತೆ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, 2 ಕೈಗಳನ್ನ ಆಗಸಕ್ಕೆ ಬೀಸಿ ಹೇಳಿ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ ಜೈ ಹಿಂದ್. ಕುಮಾರಿ ಸದಸ್ಯ ಕನ್ನಡ ಅವರು ಆಗಮಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದಾರೆ. ಆಗಮಿಸಿರ್ತಕ್ಕಂಥ ನಮ್ಮ ಯುವ ಬ್ರಿಗೇಡ್ನ ಮಾರ್ಗದರ್ಶಕರು, ವಾಗ್ಮಿಗಳು, ಚಿಂತಕರು ಶ್ರೀ ಚಕ್ರವರ್ತಿ ಸೂರ್ಯನಾರಾಯಣವರಿಗೆ ಯುವ ಬ್ರಿಗೇಡ್ ವತಿಯಿಂದ ನೆನಪಿನ ಕಾಣಿಕೆಯನ್ನು ನೀಡಲಾಗ್ತದೆ. ಎಲ್ಲ ಯುವ ಬ್ರಿಗೇಡ್ ಮಿತ್ರರು ವೇದಿಕೆ ಬಂದು ಅಣ್ಣನಿಗೆ ಕಿರುಕಾಣಿಕೆಯನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಎದ್ದು ನಿಂತು ಗೌರವ ಸಲ್ಲಿಸಬೇಕೆಂದು ವಿನಂತಿ.